यादिकवये मुह्यन्ते यं सूरयः तेजो वारिमृदां यथा विनिमयः यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीशादिदेवतारम्भां श्रीमन्मध्वसुमध्यमां साक्षान्मद्गुरुपर्यन्तां वन्दे गुरुपरम्परां। गुरुवादिध्वान्तरवे वैष्णवेन्दीवरेन्दवे श्रीराघवेन्द्र गुरवे नमः। अत्यंत दयालवे यस्य प्रचंड तपसा श्रुतिगीत वृत्तः तुष्टो हरिकिल वशं वदतामवाप श्रीमध्वसन्मत पयोनिधि पूर्णचंद्रः श्री विष्णुतीर्थमुनिराट् मुदमातनोतु। श्रीशांग्रि सेवकं नित्यं भूसुराग्र कुलोद्भवं वासमादिशिलाक्षेत्रं सेकदासु गुरुं भजे। स्वस्त्यस्तु समस्त जगतां सर्वमङ्गलानि भवन्तु। श्लोकैकश्रवणपठनमात्रेण वक्तुश्च श्रोत्रोणां कलिकताकिलकल्मषापनोदनपडुतरे श्रीमद्भागवते अद्य कथारम्भः। अद्य कथारम्भे किञ्चित् पूर्वकथानुवादः। ಸ್ವಯಂಭುವ ಮನ್ವಂತೆ ಶತರೂಪಾದೇವಿಯರಿಗೆ 3 ಜನ ಹೆಣ್ಣು ಮಕ್ಕಳು 2 ಗಂಡು ಮಕ್ಕಳು ಅಂತ ವಿಚಾರ ಹೇಳಿದ್ದಾರೆ. ಅದರಲ್ಲಿ ದೇವಹೂತಿ ದೇವಿಗೆ ಕರ್ದಮರಿಂದ ಸಾಕ್ಷಾತ್ ಪರಮಾತ್ಮ ಕಪಿಲ ವಾಸುದೇವನಾಗಿ ಅವತಾರ ಮಾಡಿ ಜಗತ್ತಿನಲ್ಲಿ ಸಾಂಖ್ಯ ಶಾಸ್ತ್ರವನ್ನು ಪ್ರಚುರಪಡಿಸಿದ್ದಾರೆ. ಸಾಂಖ್ಯ ಅಂದರೆ ಸಂಖ್ಯೆಯಿಂದ ದೇವರನ್ನು ತಿಳ್ಕೊಳ್ಳೋದು. ವಾಕ್ಯಗಳಿಂದ ತಿಳ್ಕೊಳ್ಳಿಕ್ಕೆ ಹೋದರೆ ಟ್ವಿಸ್ಟ್ ಮಾಡಿಬಿಡ್ತಾರೆ ಅರ್ಥಗಳನ್ನು. 1 ಅಂದರೆ ಸರ್ವೋತ್ತಮನಾದ ಪರಮಾತ್ಮ, 2 ಅಂದರೆ ಲಕ್ಷ್ಮೀದೇವಿ, 3 ಅಂದರೆ ಬ್ರಹ್ಮವಾಯುಗಳು, 4 ಅಂದರೆ ಸರಸ್ವತಿ ಭಾರತೀಯರು, 5 ಅಂದರೆ ರುದ್ರದೇವ್. ಹೀಗೆಲ್ಲ ಸಂಖ್ಯೆಗಳಿಂದ ಶುದ್ಧಾತ್ಮ ತತ್ವ ವಿಜ್ಞಾನಂ ಸಾಂಖ್ಯ ನಿತ್ಯ ವಿಧೀಯತೆ ಅಂತ ಪರಮಾತ್ಮದೆಲ್ಲ ಉಪದೇಶ ಮಾಡಿ ಅನಂತರದಲ್ಲಿ ತನ್ನ ತಾಯಿಯನ್ನು ಉದ್ಧಾರ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಬಂದ ಆನಂದ ಬಾಷ್ಪಗಳೆಲ್ಲ ಅದೆಲ್ಲ ದಿವ್ಯವಾದಂತಹ ಸರೋವರವಾಗಿ ರೂಪುಗೊಂಡಿದೆ. ಅಲ್ಲಿ ತಾಯಿಯ ಸೇವೆಯನ್ನು ಹೇಗೆ ಮಾಡಬೇಕು ಅಂತ ಮಾತೃಕೈಯಲ್ಲಿ ಪರಮಾತ್ಮನ ಆ ಥರ ಎಲ್ಲ ತೋರಿಸ್ಕೊಟ್ಟಿದ್ದಾನೆ. ಇದಾದ ನಂತರ ಇನ್ನೊಬ್ಬ ಮಗಳು ರುಚಿ ಅಂತ ಕರ್ದಮರಿಗೆ ಆಕೂತಿ ಎಂಬತಕ್ಕಂಥ ಆಕೂತಿ ದೇವಹೂತಿ ಪ್ರಸೂತಿಯನ್ನ ದಕ್ಷ ಪ್ರಜಾಪತಿ ಮದುವೆ ಮಾಡ್ಕೊಳ್ತಾರೆ. ಆಕೂತಿಯನ್ನ ರುಚಿ ಎಂಬತಕ್ಕಂಥ ಒಬ್ಬ ಪ್ರಜೇಶ್ವರ ಮದುವೆ ಮಾಡ್ಕೊಳ್ತಾರೆ. ಅಲ್ಲಿ ಪರಮಾತ್ಮ ಯಾವ ರೂಪದಿಂದ ಅವತಾರ ಮಾಡಿದಾನೆ ಅಂದ್ರೆ ಅಲ್ಲಿ ಯಜ್ಞ ಅಂತ ಹೆಸರಿಂದ ಅವತಾರ ಮಾಡಿದಾನೆ. ಯಜ್ಞ ಅಂದ್ರೆ ಬರೀ ಹೋಮ ಅಲ್ಲ, ಯದಸ್ಥಿತ ಜ್ಞಾನಾತೀತಿ ಯಜ್ಞ. ಇದನ್ನೆಲ್ಲ ಪರಮಾತ್ಮ ತಿಳ್ಕೊಳ್ತಾನೆ. ಅದಕ್ಕೆ ದೇವರಿಗೆ ಯಜ್ಞೋ ಯಜ್ಞ ಕೃತು ಯಜ್ವ ಯಜ್ಞ ಯಜ್ಞ ಸಾಧನ ನೋಡಿ, ಅದು ಪರಮಾತ್ಮನ ಒಂದು ರೂಪ. ಆ ಯಜ್ಞ ಯಾವುದು? ಏನೋ ಸುಮ್ಮನೆ ಕಟ್ಟಿಗೆ ಬೆಂಕಿಯಾಗಿ ಗುರಿಯಾಗಿ ಅದು ಯಜ್ಞ ಅಲ್ಲ. ಯಜ್ಞ ಅಂದ್ರೆ ಯಾವುದೆಲ್ಲ ಇದೆಯೋ ಅದನ್ನ ಜ್ಞ ತಿಳಿದವ ಅಂದ್ರೆ ಸರ್ವೋತ್ತಮ ಸರ್ವಜ್ಞ ಅಂತ ಪರಮಾತ್ಮ ಯಜ್ಞನಾಗಿ ಅವತಾರ ಮಾಡಿದಾಗ ಮಹಾಲಕ್ಷ್ಮೀ ದೇವಿ ದಕ್ಷಿಣ ಅಂತ ಹೆಸರಿನಿಂದ ಅವತಾರ ಮಾಡಿದ. ದಕ್ಷಿಣ ಅಂತ ಅವಳಿಗೆ ಯಾಕೆ ಹೆಸರು ಅಂದ್ರೆ ಮಹಾಲಕ್ಷ್ಮೀ ದೇವಿಯ ಬಲಭಾಗದಲ್ಲಿ ಅವನ ಇನ ಅಂದ್ರೆ ಪತಿಯಾದ ಗಂಡ ಇದ್ದಾನೆ, ಅವಳಿಗೆ ದಕ್ಷಿಣ ಅಂತ ಹೆಸರು. ದಕ್ಷೆ ಇನಃ ಯಸ್ಯಾರ್ಥ. ಯಾರಿಗೆ ದಕ್ಷ? ಮಹಾಲಕ್ಷ್ಮೀ ದೇವಿಗೆ ಬಲಕ್ಕೆ ಅಂದ್ರೆ ಮಹಾಲಕ್ಷ್ಮೀ ದೇವಿ ಬಲಕ್ಕೆ ಪರಮಾತ್ಮ, ಪರಮಾತ್ಮನ ಎಡಕ್ಕೆ ಲಕ್ಷ್ಮೀ ದೇವಿ. ಆದ್ರಿಂದ ದಕ್ಷಿಣ ಆಮೇಲೆ ಯಜ್ಞ ಎರಡು ಒಟ್ಟೊಟ್ಟಿಗೆ ಇರಬೇಕು. ಯಾವುದೇ ಯಜ್ಞ ಮಾಡಿದರೆ ಅಲ್ಲಿ ದಕ್ಷಿಣೆ ಲೋಪ ಆಗ್ಬಾರ್ದು. ಜ್ಞಾನ ಯಜ್ಞ ಆಗಲಿ, ಭೋಜನ ಯಜ್ಞ ಆಗಲಿ, ವೈಶ್ವಾನರ ಯಜ್ಞ ಆಗಲಿ, ಅಲ್ಲಿ ದಕ್ಷಿಣೆ ಜೊತೆಗೆ ಯಜ್ಞ ಆದಾಗ ಅದು ಪರಮಾತ್ಮ ಪ್ರೀತನಾಗ್ತಾನೆ ಅನ್ನತಕ್ಕಂಥ ಮಾತಿನಿಂದ ಅಲ್ಲಿ ಯಜ್ಞ ಅನಂತರದಲ್ಲಿ ದಕ್ಷಿಣ ಇವರ ಅವತಾರ ಅಲ್ಲಿ ಪರಮಾತ್ಮನದ್ದಾಗಿರ್ತಕ್ಕಂಥದ್ದಾಗಿದೆ. ಅದಾದ ನಂತರ ಕೊನೆ ಮಗಳೇ ಪ್ರಸೂತಿ ಅಂತ ಅವಳೆತ್ತು. ಆ ಪ್ರಸೂತಿಯನ್ನ ದಕ್ಷ ಪ್ರಜಾಪತಿಗೆ ಮದುವೆ ಮಾಡಿಕೊಟ್ಟಿದ್ದ. ದಕ್ಷ ಪ್ರಜಾಪತಿ 10ನೇ ಕಕ್ಷೆಯಲ್ಲಿ ಬರ್ತಾರೆ. ಅವನನ್ನ ಬ್ರಹ್ಮದೇವನ ಮಗ ಅಂತಲೇ ಕರೆದಿದ್ದ. ಆರಂಭದಲ್ಲಿ ಬ್ರಹ್ಮದೇವರ ಮಗ ಆಗಿದ್ದ, ಕೊನೆ ರುದ್ರದೇವರಿಗೆ ಮಗನಾಗಿ ಅಪಮಾನ ಮಾಡಿ ಎಲ್ಲೋ ದೂರದಲ್ಲಿ ಹುಟ್ಟುಬಿಡ್ತಾರೆ. ಅಂದ್ರೆ ದೊಡ್ಡವರಿಗೆ ನಾವು ಅಪಚಾರ ಮಾಡಿದರೆ ತುಂಬಾ ಹೀನ ಜನ್ಮ ಪಡಿತೇವೆ ಅನ್ನೋದಕ್ಕೆ ದಕ್ಷ ಅವನ ಉದಾಹರಣೆ. ಸರಿ, ಆ ದಕ್ಷ ಪ್ರಜಾಪತಿ ಮದುವೆ ಮಾಡಿಕೊಂಡ ಪ್ರಸೂತಿಯನ್ನ ಅಲ್ಲಿ 16 ಮಂದಿ ಹೆಣ್ಮಕ್ಕಳು. ಅದರಲ್ಲಿ ತ್ರಯೋದಶ ಅದಾತ್ ಧರ್ಮಾಯ ಯಮಧರ್ಮನಿಗೆ 13 ಜನ ಮದುವೆ ಮಾಡಿಕೊಟ್ಬಿಟ್ಟಿದ್ದಾರೆ. ಆಮೇಲೆ ಪಿತೃದೇವತೆಗಳು ಇನ್ನೊಬ್ಬರಿಗೆ, ಕೊನೆಗೆ ಆ ರುದ್ರದೇವರಿಗೂ ಒಬ್ಬಳನ್ನು ಮದುವೆ ಮಾಡ್ತಾರೆ. ರುದ್ರದೇವರಿಗೆ ಮದುವೆ ಮಾಡಿಕೊಟ್ಟ ಆ ಹೆಣ್ಣು ಮಗಳೇ ದಾಕ್ಷಾಯಿಣಿ ಅಂತ ಅವಳ ಹೆಸರು. ಈಗ ದಕ್ಷ ಎಲ್ಲರೂ ದಾಕ್ಷಾಯಿಣಿ, ದಕ್ಷನ ಮಕ್ಕಳೇ ಅವರೆಲ್ಲ. ಆ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿಗೆ ಮಹಾರುದ್ರದೇವರಿಗೆ ಒಂದು ಸಂದರ್ಭದಲ್ಲಿ ನಡೆದ ವೈಮನಸ್ಯದಿಂದ ಅವರಲ್ಲಿ ತುಂಬಾ ದೀರ್ಘವಾದ ಬಿರುಕು ಅದು ಬಿಟ್ಟು ಮುಂದೆ ಅವ್ರು ಇವ್ರ ಮನೆಗೆ ಬರಲಿಲ್ಲ, ಇವ್ರು ಅಲ್ಲಿಗೆ ಹೋಗಲಿಲ್ಲ. ಅದೆಲ್ಲ ದೊಡ್ಡ ಅನರ್ಥ ಆಗಿ ಅವ್ರ ಗಲಾಟೆ ಜಾಸ್ತಿ ಆಗಿ ಕೊನೆಗೆ ದಾಕ್ಷಾಯಿಣಿ ಅವಳು ದೇಹ ಬಿಡುವವರೆಗೆ ಅದು ಬೆಳ್ಕೊಂಡು ಹೋಗುತ್ತೆ.
ಅದು ಯಾಕೆಲ್ಲ ಆಯ್ತು ಅಂತ ವಿಸ್ತಾರವಾಗಿ ಭಾಗವತ ಅದನ್ನು ಹೇಳ್ತಾ ಇತ್ತು. ಏನು ದಕ್ಷ ಪ್ರಜಾಪತಿ ಯಾಕೆ ರುದ್ರದೇವರು ಅವಮಾನ ಮಾಡಿದ? ಒಮ್ಮೆ ಯಜ್ಞ ಮಾಡ್ತಾ ಇರಬೇಕಾದ್ರೆ ಎಲ್ಲ ದೇವತೆಗಳನ್ನ ದಕ್ಷ ಪ್ರಜಾಪತಿ ಕರೆದಿದ್ದ. ಎಲ್ಲಾ ದೇವತೆಗಳು, ಬ್ರಹ್ಮದೇವರು ಬಂದಿದ್ದಾರೆ, ರುದ್ರದೇವರು ಬಂದ, ಎಲ್ಲ ಬಂದಿದ್ದಾರೆ. ಆವಾಗ ಯಜಮಾನ ದಕ್ಷ ಆಮೇಲೆ ಬರ್ತಾ ಇತ್ತು. ಕೆಳಗಿನವರೆಲ್ಲ ಎದ್ದು ನಿಂತ್ಕೊಂಡ್ರು. ಇಂದ್ರದೇವರು ಅವರು 8ನೇ ಕಕ್ಷೆ, ಮನ್ಮಥ 8ನೇ ಕಕ್ಷೆ, ಅವರೆಲ್ಲ ದಕ್ಷ ಬಂದಾಗ ಓ ದಕ್ಷ ಪ್ರಜಾಪತಿ ಅಂತ ಎದ್ದು ನಿಂತ್ಕೊಂಡ್ರು. ರುದ್ರದೇವರು ಎದ್ದು ನಿಂತ್ಕೊಂಡ್ರು. ಯಾಕೆಂದ್ರೆ ಅವ್ರು ಉತ್ತಮರು ಸ್ವರೂಪದಲ್ಲಿ. ಇವನೇನು ಅನ್ಕೊಂಡ್ಬಿಟ್ಟೆ, ನೀನು ನನ್ನ ಅಳಿಯ ಎದ್ದು ನಿಂತು ಯಾಕೆ ನಮಸ್ಕಾರ ಮಾಡಿಲ್ಲ ಅಂತ. ನೋಡಿ, ಅಳಿಯ ಅಂದ್ರೆ ಬಾಂಧವ್ಯದಲ್ಲಿ, ಬಾಂಧವ್ಯ ಬೇರೆ, ಸ್ವರೂಪದಲ್ಲಿ ಉಚ್ಚತ್ವ ಬೇರೆ. ಸ್ವರೂಪದಲ್ಲಿ ಉತ್ತಮತ್ವನೇ ಯಾವಾಗಲೂ ಕೂಡ ಮುಖ್ಯ. ಬಾಂಧವ್ಯ ಅದು ಏನ್ ಬೇಕಾದ್ರೂ ವ್ಯತ್ಯಾಸ ಆಗ್ಬಿಡುತ್ತೆ. ಆದ್ರಿಂದ ಈಗ ನೋಡಿ, ಪುರಂದರದಾಸರು ಅವ್ರು ಯಾರು ಅಂತ ಹೇಳಿಬಿಟ್ರೆ ಅವರು ನಾರದರು. ಆಮೇಲೆ ಅವರಿಗೆ ಗುರುಗಳಾದ ವ್ಯಾಸರಾಜರು, ಅವರು ಪ್ರಹ್ಲಾದರಾಜ. ಆದ್ರೆ ಇವ್ರೇನ್ ಮಾಡ್ತಾ ಇದ್ರು, ಅವತಾರದಲ್ಲಿ ವ್ಯಾಸರಾಜರು ಗುರುಗಳು, ಪುರಂದರದಾಸರು ಶಿಷ್ಯರು. ಇವರೇನ್ ಮಾಡ್ತಾ ಇದ್ರು, ಪುರಂದರದಾಸರು ಇವರೇ ನಮಗೆ ಈ ತರ ಅಂತ ಹೇಳಿಬಿಟ್ಟು ನಾರದರೇ ಅವ್ರ ಗುರುಗಳು ಅಂತ ಆಗಿದ್ದರಿಂದ ವ್ಯಾಸರಾಜರು ಎಲ್ಲ ಪುರಂದರದಾಸರು ಮಲಗಿದ ಮೇಲೆ ರಾತ್ರಿ 10 ಗಂಟೆ ಬಂದು ಅವ್ರ ಹೆಂಡತಿ ಗಾಬರಿಯಾಗಿ ಸೋಳ ಬಂದಿದ್ದಾರೆ ಎಂದು ಕೂಗ್ಲಿಕ್ಕೆ. ಆವಾಗ ಇವ್ರು ಕೂಗೋಬೇಡಮ್ಮ, ಎಚ್ಚರ ಬಿಡುತ್ತದೆ ಇವರಿಗೆ, ಇವರೇ ನಮ್ಮ ಗುರುಗಳು ಅಂತ ಹೇಳಿ ನಮಸ್ಕಾರ ಮಾಡುತ್ತಿದ್ರು. ಯಾರಿಗೆ? ವ್ಯಾಸರಾಜರು ಆತರ ಪುರಂದರದಾಸರು. ಯಾಕೆ ಅಂದ್ರೆ ಅವತಾರ ಬೇರೆ, ಸ್ವರೂಪದಲ್ಲಿ ಬೇರೆ. ಆದ್ರೆ ಇವನು ಅದನ್ನು ತಿಳ್ಕೊಳ್ಳಿಲ್ಲ. ದಕ್ಷ ಪ್ರಜಾಪತಿ ನಂಗೆ ನನ್ನ ಅಳಿಯ ದಕ್ಷ ಪ್ರಜಾಪತಿಗೆ ಅಳಿಯನಾದ ರುದ್ರದೇವರು ಗೌರವ ಮಾಡಲಿಲ್ಲ ಅಂತ ಹೇಳಿ ಅವರನ್ನು ನಿಂದನೆ ಮಾಡ್ಬಿಡ್ತಾರೆ. ತುಂಬಾ ನಿಂದನೆ ಮಾಡಿದಾಗ ಆ ಸಂದರ್ಭದಲ್ಲಿ ರುದ್ರದೇವರು ಅದು ಏನು ತಲೆಗೆ ಹಾಕೊಳ್ಳೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವನ ಅಹಂಕಾರದಿಂದ ಮಾತಾಡ್ತಾ ಇದ್ದಾನೆ, ನಾನು ಅದನ್ನು ತಗೊಳ್ಳಲ್ಲ ಅಂತ ಹೇಳಿ. ಇವತ್ತೇನೆ ಏನಾಗುತ್ತೆ, ಒಬ್ಬರು ಬೈದ್ರೆ ಅವ್ರು ಇನ್ನೊಬ್ರು ಡಬಲ್ ಬೈಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಎಲ್ಲ ಅವ್ನು ತಗೊಂಡಿದ್ದಾನೆ ಅಂತ. ನೀನು ಅಯೋಗ್ಯಾನ, ನೀನು ಮಹಾ ಅಯೋಗ್ಯ ಅಂತ ಇವ್ರು ಬೈತಾರೆ. ಅಂದ್ರೆ ಇವನು ಅಯೋಗ್ಯ ಅಂತ ಒಪ್ಕೊಂಡಂಗಾಯ್ತು, ಅವನು ಮಹಾ ಅಯೋಗ್ಯ ಅಂತ ಅವ್ರು ಡಬಲ್ ಸಿದ್ಧಾಂತಾಯ್ತು. ಆದ್ರೆ ರುದ್ರದೇವರು ಏನು ಕೂಡ ಅವ್ರು ಮಾತಾಡಿ, ಈಗ ಮನೆಯಾದ್ರೆ ಕಳಿಸ್ತಾರೆ, ಅವ್ರು ತಗೊಳ್ಳಿಲ್ಲ ಅಂತ ವಾಪಸ್ ಅವ್ರಿಗೆ ಹೋಗುತ್ತಾರೆ. ಹಂಗೆ ಇವ್ರು ಬೈದದ್ದು ಸುಮ್ಮನೆ ಇದ್ದದ್ದಕ್ಕೆ ಅವ್ರಿಗೆ ಉಲ್ಟಾ ಆಗುತ್ತೆ. ಅದರಿಂದ ದಕ್ಷ ಪ್ರಜಾಪತಿ ರುದ್ರದೇವರಿಗೆ ಅಪಮಾನ ಮಾಡಿದಾಗ ಅವ್ರು ಬೇಸರ ಮಾಡಿಕೊಂಡು ಕೈಲಾಸ ಪರ್ವತಕ್ಕೆ ಹೊರಟರು. ಅದಾದ ನಂತರ ಎಷ್ಟೋ ಸಮಯ ಆದಮೇಲೆ ದಕ್ಷ ಪ್ರಜಾಪತಿಗೆ ಒಂದು ದೊಡ್ಡ ಪದವಿ ಸಿಕ್ಕಿತು. ಆ ಸಮಯದಲ್ಲಿ ಮತ್ತೊಂದು ಯಜ್ಞ ಮಾಡಿದ. ಆ ಯಜ್ಞ ಮಾಡಿದ ಉದ್ದೇಶ ಏನು ಅಂದ್ರೆ ಭಗವತ್ ಪ್ರೀತಿ ಆಗ್ಬೇಕು ಅಂತಲ್ಲ, ರುದ್ರದೇವರಿಗೆ ಅಪಮಾನ ಮಾಡಬೇಕು. ನೋಡಿ, ಅಲ್ಲೇ ಶಾಸ್ತ್ರ ಹೇಳು, ನೀನು ಎಂತ ವೇದದಲ್ಲಿ ಹೇಳಿದ ಯಜ್ಞ ಮಾಡಿದರೂ ಕೂಡ ಅದರಿಂದ ಭಗವಂತನ ಅನುಗ್ರಹ ಆಗ್ಲಿ, ಲೋಕ ಕಲ್ಯಾಣ ಆಗ್ಲಿ, ಒಳ್ಳೇದಾಗ್ಲಿ ಅಂತ ಮಾಡಬೇಕೇ ಹೊರತು ಇವ್ರು ಕೈಕಾಲು ಮುರಿದು ಹೋಗ್ಲಿ, ಇವ್ರು ಹಾಳಾಗಿ ಹೋಗ್ಲಿ ಹಂಗೆಲ್ಲ ಯಜ್ಞ ಮಾಡಬಾರ್ದು. ಆದ್ರೆ ಅದು ಮಾಡಿದರೆ ಅವರಿಗೆ ಉಲ್ಟಾ ಬಿಡುತ್ತೆ ಅನ್ನೋದಕ್ಕೆ ದಕ್ಷ ಪ್ರಜಾಪತಿ ಉದಾಹರಣೆ. ರುದ್ರದೇವರನ್ನು ಈ ಸರ್ತೆ ಯಜ್ಞ ಕರೆಸಬಾರ್ದು, ಅವರಿಗೆ ಆಹುತಿ ಕೊಡಬಾರ್ದು. ಆವಾಗ ಅವರಿಗೆ ಚೆನ್ನಾಗಿ ಶಾಂತಿ ಆಗತ್ತೆ ಅಂತ ಅವ್ರ ದುರುದ್ದೇಶದಿಂದ ಆತ ಯಜ್ಞ ಮಾಡಕ್ ಹೋದ. ಆ ಯಜ್ಞದಿಂದ ಅವನಿಗೆ ಒಳ್ಳೆ ಫಲ ಏನು ಕೂಡ ಆಗ್ಲಿಲ್ಲ, 3 ಕೆಟ್ಟ ಫಲ ಆಯ್ತು ಅಂತ ಭಾಗವತ. ಮೊದಲನೇದಾಗಿ ಅವನ ತಲೆ ಹೊರಟು. ಮಾನವ ತಲೆ ಇದ್ದದ್ದು ಹೊರಟೋಗಿ ಮೇಕೆ ತಲೆ ಬಂತು. ಅವತ್ತಿನಿಂದ ಮೇ ಅನ್ಕೋತ ಕೂತ್ಕೊಂಡೆ ಹೊರತಾಗಿ ಮಾತೆ ಬರ್ಲಿಲ್ಲ ಅವ್ರು. ಆಮೇಲೆ ಮಗಳು ಸತ್ತು ಹೋಗ್ಬಿಟ್ಟು ದಾಕ್ಷಾಯಿಣಿ ಅಲ್ಲಿ ದೇಹ ಬಿಟ್ಬಿಟ್ಟಿದ್ದಾರೆ. ಯಜ್ಞ ಅರ್ಧಕ್ಕೆ ನಿಂತು, ಆ ಯಜ್ಞ ಅಪೂರ್ಣ ಆಗ್ತಿದೆ. ಈ 3 ದುಷ್ಫಲಗಳು ಅಲ್ಲಿ ಆಗಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಮಹರುದ್ರ ದೇವರ ಅಪಮಾನ ಮಾಡಿದ್ದರಿಂದ ಅಲ್ಲಿ ಆಗಿರತಕ್ಕಂಥದ್ದು ಅಂತ ಭಾಗವತ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಾವು ಯಾವುದೇ ಒಂದು ಒಳ್ಳೆ ಉದ್ದೇಶದಿಂದ ಆ ಸತ್ಕರ್ಮಗಳನ್ನ ಮಾಡಲಿಲ್ಲ ಅಂತ ಆದರೆ ಆ ಸಂದರ್ಭದಲ್ಲಿ ಅದೇ ನಮಗೆ ತಿರುಗಿ ಉಲ್ಟಾ ಬೀಳುತ್ತೆ ಅನ್ನೋದಕ್ಕೆ ದಕ್ಷ ಪ್ರಜಾಪತಿ ಉದಾಹರಣೆ. ನಾವು ಭಗವತ್ ಪ್ರೀತಿ ಆಗಲಿ ಅಂತ ಅವನು ಮಾಡಲೇ ಇಲ್ಲ. ಆ ಸಮಯದಲ್ಲಿ ಏನಾಯ್ತು, ಎಲ್ಲರೂ ಕೂಡ ದಕ್ಷ ಪ್ರಜಾಪತಿ ಯಜ್ಞಕ್ಕೆ ಬರ್ತಾ ಇದ್ದಾರೆ. ಕೈಲಾಸದಲ್ಲಿದ್ದ ದಾಕ್ಷಾಯಣಿ ಹೇಳಿದ್ದು, ರೀ ನಾವು ಕೂಡ ನಮ್ಮ ತಂದೆ ಮನೆಯಲ್ಲಿ ಆಗೋ ಕಾರ್ಯಕ್ರಮಕ್ಕೆ ಹೋಗೋಣ, ನೀವು ಬನ್ನಿ. ಆವಾಗ ರುದ್ರದೇವರು ಹೇಳ್ತಾರೆ, ನಾನಿಲ್ಲಿ ಹಂಗೆ ಬರಕ್ಕಾಗಲ್ಲ, ನಮ್ಗೆ ಆಹ್ವಾನ ಇದೆ. ಆವಾಗ ಸತೀದೇವ್ ಹೇಳಿ, ಆಹ್ವಾನ ಇಲ್ಲದೆ ಇದ್ದು ನಾವು ಹೋಗ್ಬೋದ್ರಿ ತಂದೆ ಮನೆಗೆ, ಮಾವನ ಮನೆಗೆ, ಗುರುಗಳ ಮನೆಗೆ. ಭಕ್ತೋಹೋ ಗುರೋಹೋ ದೇಹಕೃತಷ್ಟೇ ಕೇತನಂ. ಈ ಗಂಡನಿಗೆ ಗಂಡ ಹೆಂಡತಿಗೆ ಬೇರೆ ಭಿನ್ನಾಭಿಪ್ರಾಯ ಆಗಿಬಿಟ್ಟಿರುತ್ತೆ. ಗಂಡನ ಮನೆ ಒಂದು ದೊಡ್ಡ ಸತ್ಕಾರ ಪೂಜೆ ನಡೀತಾ ಇರುತ್ತೆ, ಹೆಂಡತಿ ಕರೀದೆ ಹೊಟ್ಟೋಗ್ಬಿಡ್ಬೇಕಂತ. ನಮ್ಮ ಯಜಮಾನ ಕರೆದ್ರೆ ಹೋಗ್ತೀವಿ, ಮೊಬೈಲ್ ಫೋನ್ ಮಾಡಲಿಲ್ಲ, ಇನ್ನೂ ಕೂಡ ಮಾಡಲಿಲ್ಲ ಅಂತ ಕಾಯ್ಬಾರ್ದು. ಏನೋ ವೈಮನಸ್ಸು ಬಂದಿರುತ್ತೆ, ಗಂಡ ಹೆಂಡತಿ ಜಗಳ ಬಂದಿರುತ್ತೆ, ಕರೀದೇ ಇದ್ರೆ ಇವಳು ಹೋಗ್ಬಿಟ್ರೆ ಗಂಡನ ಖುಷಿ, ಬಾ ಈ ಫೋನ್ ಮಾಡೋಣ ಅಂತಿದ್ದೆ ಅಂತ ಹೇಳಿ ಎಲ್ಲ ವೈಮನಸ್ಸು ಹೊಟ್ಟೋಗ. ಅದು ಬಿಟ್ಟ ಕರೆಯಲ್ಲ ಅಂತ ಹೇಳಿ ಅವಳು ಕರಿದೇನೆ ಬರಲಿ ಅಂತೀವ, ಕೊನೆ ತನಕ ಡೈವರ್ಸ್ ಕೊಟ್ಟು ಹೋಗುತ್ತೆ. ಅದಕ್ಕೆ ಗಂಡನನ್ನ ಯಾವ್ದಾದ್ರು ವಿಚಾರ ಭಿನ್ನಾಭಿಪ್ರಾಯ ಬಂದಾಗ ಒಬ್ರು ತಗ್ಬೇಕು. ಅದಕ್ಕೆ ಶಾಸ್ತ್ರ ಹೇಳ್ತಾ ಇದೆ ನೋಡಿ, ಗಂಡ ಹೆಂಡತಿಯರಲ್ಲಿ ದಾಂಪತ್ಯ ಚಿರಸ್ಥಾಯಿಯಾಗಿ ಉಳಿಬೇಕು ಅಂದ್ರೆ ಇವಳು ಬುದ್ಧಿಯನ್ನು ನೆಟ್ಟಿಕೊಟ್ಕೊಳ್ಬೇಕು, ಅವನ ಮನಸ್ಸನ್ನು ನೆಟ್ಟಿಕೊಡ್ಬೇಕು. ಅದಕ್ಕೆ ಉಮಾವೈ ವಾಕ್ಸ ಬುದ್ಧಿಷ್ಟ. ಆಮೇಲೆ ಮನಃ ರುದ್ರ ಉದಾಹೃತ ತಯೋ ಆ ಮಿಥುನಂ ಜಾನನ್
ದಾಂಪತ್ಯಾತ ನವೀಯತೆ ಎಂದು ಒಂದು ಮಾತು. ನಮಗೆ ನೋಡಿ ಯಾವಾಗಲೂ ಕೂಡ ತಪ್ಪು ಕೆಲಸ ಆಗೋದು ಹಾಗೆ ಬುದ್ಧಿ ಇಲ್ಲದೆ ಮಾತಾಡ್ಬಿಡೋದು. ಗಂಡನ ಜೊತೆಗೆ ಯಾವುದೋ ವಿಚಾರ ಮಾಡ್ಕೊಂಡು ಏನೋ ಮಾತಾಡ, ಅವಳ ಮನಸ್ಸಿನಲ್ಲಿ ಎಲ್ಲ ಇಟ್ಕೊಂಡ್ಬಿಡೋದು. ಯಾವತ್ತು ಏನೋ ಮಾಡಿದ್ರೆ ಅವತ್ತು ನೀವು ನನಗೆ ದುಡ್ಡು ಕೊಟ್ಟಿದ್ದೀರ ಅದಕ್ಕೆ ಮೇಲೆ ಸಿಟ್ಟು ಅಂತ ಹೇಳ್ತಾರೆ. ಯಾವತ್ತು ತಲೆಗೆ ಇಟ್ಕೊಂಡು ಅವ್ರ ಮೇಲೆ ದ್ವೇಷ ಮಾಡೋದು, ಹಂಗೆಲ್ಲ ಮಾಡಬಾರ್ದು. ಆದ್ದರಿಂದ ನಾವು ಬುದ್ಧಿ ಮತಿ ಪ್ರೇರಕರು ಪಾರ್ವತಿ ದೇವಿ, ಮನೋನಿಯಾಮಕರು ರುದ್ರದೇವರು, ಅವರಿಬ್ಬರನ್ನ ಚೆನ್ನಾಗಿ ನಾವು ಅನುಸರಣೆ ಮಾಡಿ ಸೇವೆ ಮಾಡಿದರೆ ಆ ಮನೆಯಲ್ಲಿ ದಾಂಪತ್ಯ ಕಲಹನೇ ಬರಲ್ಲ. ಆವಾಗ ಅನ್ಯೋನ್ಯವಾಗಿರ್ತಾರೆ. ಆವಾಗ ಯಾವುದೇ ಆತರ ಇಲ್ಲೇನಾಯ್ತು ಅಂದ್ರೆ ಆ ರುದ್ರದೇವರು ಬೇಕು ಅಂತ ಇವ್ರು ಬೇಡ ಅಂತ ಕೊನೆಗೆ ಪಾರ್ವತಿ ಹೇಳಿದ್ದು ಅಂದ್ರೆ ಅವಳು ಆಮೇಲೆ ಪಾರ್ವತಿ ಮೊದಲು ದಾಕ್ಷಾಯಿಣಿ. ಆವಾಗ ನೀ ಬರ್ರಿ ಹೋಗೋಣ, ಇಲ್ಲ ನಾ ಬರಲ್ಲ. ಯಾಕೆಂದ್ರೆ ತೇಯತ್ಯನುತ್ಪಾದಿತ ದೋಷ ದೃಷ್ಟಯ, ನಿನ್ನ ತಂದೆಗೆ ಇವತ್ತಿಗೂ ನನ್ನ ಮೇಲೆ ದೋಷ ಬುದ್ಧಿನೇ ಇತ್ತು. ಅಂಥವ್ರ ಮನೆಗೆ ಹೋಗ್ಬಾರ್ದು, ನಮ್ಮ ಬಗ್ಗೆ ಗೌರವ ಇದ್ರೆ ಹೋಗ್ಬೋದು. ಯಾಕೆಂದ್ರೆ ಯಾರ ಮೇಲೆ ದ್ವೇಷಿಸ್ತಾರೆ ಇರತ್ತೆ, ಅವ್ರು ಏನು ಒಳ್ಳೇದು ಮಾಡಿದ್ರು ಬುದ್ಧಿ ಬರಲ್ಲ. ಆಮೇಲೆ ಮನೆಯಲ್ಲಿ ಕೆಲವು ಸಂದರ್ಭದಲ್ಲಿ ಎಷ್ಟು ನಮ್ಮವರೇ ಅಂತ ಹೇಳಿದ್ರೆ ಅವ್ರು ಎಷ್ಟು ಒಳ್ಳೇದು ಮಾಡಿದ್ರು ಹೊಗಳೋದೆ. ಮನೇಲಿ ಎಷ್ಟು ಚೆನ್ನಾಗಿ ಅಡಿಗೆ ಮಾಡಿರ್ತಾರೆ, ನಿನ್ ಸಾರೇ ಚೆನ್ನಾಗಿಲ್ಲ, ಮಠದಲ್ಲಿ ನೋಡು ನಿನ್ನ ಹೋಗಿ ಎಷ್ಟು ಚೆನ್ನಾಗಿ ಸಾಗುತ್ತ. ಇವಳು ಪಾಪ ಒದ್ದಾಡಿ ಚೆನ್ನಾಗಿ ಮಾಡಿರ್ತಾಳೆ ಮನೇಲಿ ಹೇಳ್ತಿ, ನಿನ್ ಸಾರು ಚೆನ್ನಾಗಿಲ್ಲ ಅಂತ. ಆ ಮಠದಲ್ಲಿ ಹೆಂಗೆ ಮಾಡ್ಲಿ ಅದು ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿತ್ತು ಗೊತ್ತಾಗಲಿ. 2 ಸಲ ಊಟ ಮಾಡಿ ನಿನ್ ಮನೆಗೆ ಏನ್ ಯಾ ಸಾರು ಮಾಡ್ತೀವೋ ನಿಂಗೆ ಚೆನ್ನಾಗಿರುತ್ತೆ ಅಂದ್ರೆ ಮಾಮೂಲು ಮಾಡೋರು ಹೊಗಳೋದೇ ಇಲ್ಲ, ಯಾರು ಒಂದಿದು ಹೊಗಳೋದು. ಇದೆಲ್ಲ ಏನು ಅಂತ ಹೇಳಿದ್ರೆ ಅವಾಗ ಹೆಂಡತಿನೂ ಮನಸ್ಸಲ್ಲಿ ಇಟ್ಕೋಬಾರ್ದು, ಅದನ್ನೆಲ್ಲ ಬಿಟ್ಬಿಡ್ಬೇಕಂತ. ಯಾಕೆ ಅಂತ ಹೇಳಿದ್ರೆ ಅವ್ರ ಸ್ವಭಾವನೆ ಹೆಂಗಿರಿ, ಏನ್ ಮಾಡೋದು ಬಿಟ್ಬಿಡ್ಬೇಕು. ಅದು ಬಿಟ್ಟು ಸಾರು ಚೆನ್ನಾಗಿ ಮಾಡಿಲ್ಲ ಅಂತೀರ, ಬನ್ನಿ ನಾಳೆ ಕಾಲ್ ಪುಡಿ ಜಾಸ್ತಿ ಆಗ್ತೀನಿ ಅಂದ್ರೆ ಜಗಳ ಶುರು ಆಗುತ್ತೆ. ಆದ್ರಿಂದ ಇರ್ಲಿ ಬಿಡಿ ನಮ್ಮ ಮನೆಯವರು ಹಾಗೆ ಅನ್ಕೊಂಡು ಸರಳವಾಗಿ ಮುಂದೆ ಹೋಗ್ಬೇಕೆ ಹೊರತು ಅದು ಬಿಟ್ಬಿಟ್ಟು ಅದನ್ನೇ ಇಟ್ಕೊಳ್ಳೋದು. ಅವತ್ತು ಹಿಂಗ್ ಮಾಡಿದ್ದಾರೆ, ಏನ್ ಮಾಡಿದ್ರು ಸರಿ ಅಂತ ಹೇಳೋದೇ ಇಲ್ಲ ಇವರು. ಒಂದು ಅದು ಕಮ್ಮಿ ಆಯ್ತು ಅಂತಾರೆ, ಇದು ಜಾಸ್ತಿ ಅಂತಾರೆ, ಇವ್ರು ಸರಿ ಕಾಲ್ ಪುಡಿ ಹಾಕೊಂಡು ಉಳಿಸ್ತೀವಿ ಅಂತ ಮಾಡ್ಬಿಡ್ತಾರೆ. ಹಾಗೆ ಯಾವುದನ್ನೇ ಮನಸ್ಸಲ್ಲಿ ಇಟ್ಕೊಂಡೆ ನಾವು ಒಳ್ಳೆ ರೀತಿಯಿಂದ ಇದ್ದಾಗ ಅವನಿಗೆ ಗೊತ್ತಾಗ ಪಾಪ ಏನ್ ಮಾಡಿದ್ರು ನನ್ನ ಹೆಂಡತಿ ಏನ್ ಬೈಯಲ್ಲ, ಚೆನ್ನಾಗಿದೆ ಕೊನೆ ಟರ್ನ್ ಆಗ್ಬಿಡ್ತಾನೆ. ಅಲ್ಲಿಗೆ ಅವ್ರು ಬಾಯಲ್ಲಿ ಬರೆಸ್ಬೇಕು. ಅದು ಬಿಟ್ಟು ಹುಳಿ ಜಾಸ್ತಿ ಹಾಕಿ ಉಪ್ಪು ಖಾರ ಹಾಕಿ ಅವ್ರ ಮೇಲೆ ಟರ್ನ್ ಮಾಡಕ್ ಆಗಲ್ಲ. ಹಾಗೆ ಇಲ್ಲಿ ಕೊನೆಗೆ ಪಾರ್ವತಿ ದೇವಿಗೆ ಆ ರುದ್ರದೇವರು ಹೇಳ್ತಾರೆ, ನಾನು ಬರೋದಿಲ್ಲ, ನಿನಗೆ ನಂದಿ ವಾಹನ ಮಾಡಿ ಕಳಿಸ್ಕೊಡ್ತೇನೆ, ಅಲ್ಲಿ ಹೋಗು. ಇಲ್ಲಿದ್ರು ನಿಂಗೆ ಕಷ್ಟ ಇದೆ, ಅಲ್ಲಿ ಹೋದ್ರೆ ನಿಂಗೆ ಏನೋ ಅನರ್ಥ ಇದೆ ಅಂತ ಗೊತ್ತಾಗುತ್ತೆ ರುದ್ರದೇವ್. ಅವರು ಸರ್ವಜ್ಞರು ಮಹಾನುಭಾವ. ಅವ ಪಾಪ ರುದ್ರದೇವರನ್ನ ಎಲ್ಲ ಪ್ರಮಥ ಗಣಗಳು ಆಮೇಲೆ ಆ ಎಲ್ಲ ನಂದೀಶ್ವರ ಕರ್ಕೊಂಡು ಅಲ್ಲಿ ಹೋಗಿದ್ದಾರೆ. ಆ ಸಮಯದಲ್ಲಿ ಇವಳು ಬಂದ್ರೆ ಯಾರು ಸರ ಮಾತಾಡ್ತಾರೆ. ಅವ್ರ ಅಕ್ಕ ತಂಗಿಯರು ಏನೇ ದಾಖಲೆ ಚೆನ್ನಾಗಿದೆಯಲ್ಲ ಅಂದ್ರೆ ಮುಂದೊಟ್ಟೋರು. ದಕ್ಷ ಪ್ರಜಾಪತಿ ಮಾತಾಡ್ತೀವಿ, ಪಾಪಗಳು ಒಂಥರ ಬೇಸರ. ಅವ್ರ ಅಮ್ಮನೂ ಕೂಡ ಸರಿಯಾಗಿ ಗೌರವ ಮಾಡಿ ಇವಳು ಪಾಪ ಯಜ್ಞ ನಡೀತಾ ಇಲ್ಲಿ ಬಂದು ಕೂತ್ಕೊಂಡಿಲ್ಲ. ಯಾರು ದಾಕ್ಷಾಯಿಣಿ ಸತೀದೇವಿ ಕೂತಿದ್ದಾಳೆ, ಅಲ್ಲಿ ಒಬ್ಬೊಬ್ಬರಿಗೆ ಆಹುತಿ ಕೊಡ್ತಾ ಇದ್ದಾರೆ. ಇಂದ್ರದೇವರಿಗೆ ಆಹುತಿ ಕೊಡೋ ಮುಂಚೆ ರುದ್ರ ಯತ್ವಾಹ ಅಂತ ಆಹುತಿ ಕೊಡ್ಬೇಕು, ಅದು ಲೋಪ ಮಾಡಬೇಕು. ಅಲ್ಲಿ ಭೃಗು ಋಷಿಗಳು, ಆ ನಂತರದಲ್ಲಿ ಬೇರೆ ದೇವತೆಗಳೆಲ್ಲ ಆ ಋಷಿಗಳೆಲ್ಲ ಇವರಿಗೆ ಆಹುತಿಯನ್ನು ಕೊಡಬಾರದು ಅಂತ ದಕ್ಷ ಮೊದಲೇ ಹೇಳಿದ್ದ. ಅದು ನಿಲ್ಲಿಸ್ಬಿಟ್ಟು ಅಪಮಾನ ಮಾಡ್ತಿದ್ದ. ಅದು ನೋಡಿ ಪಾಪ ಆ ಸತೀದೇವಿ ಬೇಸರ, ಏನು ಅನ್ಯಾಯ ಇದು, ನಮ್ಮ ಯಜಮಾನರಿಗೆ ಆಹುತಿಯನ್ನು ಕೊಡ್ಬೇಕಾದ ಜಾಗದಲ್ಲಿ ಕೊಟ್ಟಿಲ್ವಲ್ಲ, ಎಂಥ ಬೇಸರ ಆಗ್ತಾ ಇದೆ ಅಂತ ಅವಳು ಆಗಲೇ ಅವ್ನು ಬೈಬೇಕು, ನಾಲ್ಗೆ ಕಟ್ ಮಾಡಬೇಕು, ಅವೆಲ್ಲ ನಂಗೆ ಆಗಲ್ಲ, ನಾನೇ ದೇಹ ಬಿಟ್ಬಿಡ್ತೀನಿ. ತಕ್ಷಣದಲ್ಲಿ ತನ್ನ ಯೋಗ ಶಕ್ತಿಯಲ್ಲಿ ತನ್ನ ದೇಹವನ್ನು ಭಸ್ಮ ಮಾಡಿಕೊಂಡು ಆ ಚೈತನ್ಯ ಬಿಟ್ಬಿಟ್ಟಿದ್ದಾಳೆ. ಕೆಲವರೆಲ್ಲ ಏನ್ ಮಾಡಿದ್ದಾರೆ ಹೇಳ್ತಾರೆ ಅಂದ್ರೆ ಆ ಅಗ್ನಿಕುಂಡಲ್ಲೇ ಹಾಕೊಂಡು ಸತ್ತೋಗ್ಬಿಟ್ಟಿದ್ದಾರೆ ಎಲ್ಲ ಮಾಡಿ. ಯಾಕೆಂದ್ರೆ ಅಗ್ನಿಕುಂಡ ಅಪವಿತ್ರ ಆಗ್ಬಿಡುತ್ತೆ, ಅಲ್ಲೆಲ್ಲ ಅದು ರಾಕ್ಷಸರ ಆತರ ಮಾಡೋದು. ಈಗೆಲ್ಲ ಗೊತ್ತಿದೆ, ಯೋಗಾಗ್ನಿ ಒಳಗಡೆಯಿಂದ ಅಗ್ನಿ ಅಂತಂದು ದೇವರು ಅಲ್ಲೇ ಸುಟ್ಕೊಂಡು ಆವಾಗ ದೇಹ ಬಿಟ್ಬಿಟ್ಲು. ಇದು ಅಲ್ಲಿ ಹೋಗಿ ಸುದ್ದಿ ನಂದೀಶ್ವರ ಹೇಳಿದ ರುದ್ರದೇವರಿಗೆ, ಸ್ವಾಮಿ ಈ ತರ ದಾಕ್ಷಾಯಣಿ ದೇಹ ಬಿಟ್ಬಿಟ್ಟಿದ. ಆವಾಗ ರುದ್ರದೇವರು ತಮ್ಮ ಜಟೆಯಿಂದ ಅವನು ಯಾರು ವೀರಭದ್ರನ ಸೃಷ್ಟಿ ಮಾಡ. ವೀರಭದ್ರ ರುದ್ರದೇವರು ಮತ್ತೊಂದು ರೂಪವೇ. ಅವ್ರು ಬಂದು ಎಲ್ಲ ಯಜ್ಞ ಧ್ವಂಸ ಮಾಡಿ ಆ ದಕ್ಷ ಪ್ರಜಾಪತಿಯ ತಲೆ ಕಡ್ದು ಹಾಕ್ಬಿಡ್ತಾರೆ, ಕೆಳಗಡೆ ಬಿದ್ದುಬಿಟ್ಟಿದ್ದಾರೆ. ಆವಾಗ ಮತ್ತೆ ಬ್ರಹ್ಮದೇವರು ಅಲ್ಲಿ ಹೋದ ಕೈಲಾಸ ಪರ್ವತಕ್ಕೆ ಅಲ್ಲಿ ಹೋಗಿ ರುದ್ರದೇವರ ಸ್ತೋತ್ರ ಮಾಡಿದರು. ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ಬ್ರಹ್ಮದೇವರು ರುದ್ರದೇವರಿಗಿಂತ ಶ್ರೇಷ್ಠರು. ಅವ್ರು ಸ್ತೋತ್ರ ಮಾಡಿದ್ರು ಅಂದ್ರೆ ಏನರ್ಥ ಅಂದ್ರೆ ರುದ್ರದೇವರ ಒಳಗಡೆ ಇರುವ ಪರಮಾತ್ಮನನ್ನು ಮಾತ್ರ ಅವರು ಸ್ತೋತ್ರ ಮಾಡಿದ್ದಾರೆ. ಆ ರುದ್ರದೇವರೆಂಬ ಆ ಚೇತನರನ್ನು ಸ್ತೋತ್ರ ಮಾಡಿಲ್ಲ. ಯಾಕೆ ಅಂದ್ರೆ ಯಾವಾಗಲೂ ಸ್ತೋತ್ರ ಮಾಡೋದು ದೊಡ್ಡವರನ್ನ, ಚಿಕ್ಕವರನ್ನ. ಆಮೇಲೆ ನಾವು ನಮಸ್ಕಾರ ಮಾಡೋದು ದೊಡ್ಡವರಿಗೆ. ಅದಕ್ಕೆ ನಾವು ದೇಹಕ್ಕೆ ನಮಸ್ಕಾರ ಮಾಡೋದಲ್ಲ, ದೇಹದ ಒಳಗಡೆ ಇರುವ ಪರಮಾತ್ಮ. ಗುಹಾಶಯೈವ ನ ದೇಹ ಮಾನಿನೇ. ಇವತ್ತೆಲ್ಲ ಅನೇಕರು ಯಾವುದೋ ಸತ್ವ ಅವ್ರ ಹೆಣಕ್ಕೆಲ್ಲ ನಮಸ್ಕಾರ ಮಾಡ್ತಾ ಇರ್ತಾರೆ ನೋಡಿ. ಚೇತನ ನಾವು, ಅದು ಜಡ, ಅಧಿಕಾರ ನಮಸ್ಕಾರ ಮಾಡ್ತಾರೆ. ಸುಮ್ಮನೆ ನಿಂತ್ಕೋಬೇಕಷ್ಟೇ. ಅದು ಬಿಟ್ಟು ಕಾಲಿಗೆ ಬಿಡೋದೇ ಇದು ಮಾಡಿ ಹೂವಿಗೆಲ್ಲ ಹಾಕ್ಬಾರ್ದು. ಹೂವು ಚೈತನ್ಯ ಇರುವುದಕ್ಕೆ ಮಾತ್ರ ಹಾಕ್ಬೇಕು. ಚೈತನ್ಯ ಇಲ್ಲದೆ ಇರುವ ಜಡವಾದ ವಸ್ತುವಿಗೆ ಹಾಕ್ಬಾರ್ದು.
ನಾವು ಬ್ರಾಹ್ಮಣರ ಅಲಂಕಾರ ಕುರಿತು ಹಾವ ಹೂರಾನಾರಕ್ಕೆ ಯಾಕೆ ಒಳಗಡೆ ಪರಮಾತ್ಮ ಇದ್ದಾನೆ, ಅವರಿಗೆ ಅಧಿಷ್ಠಾನ ಬ್ರಾಹ್ಮಣನ ಚೇತನ ಅಂತ ಸತ್ತೋದವರಿಗೆ ಹೂ ಹಾಕೋದು. ಇವತ್ತೆಲ್ಲ ಹೊರಗಡೆ ಹಾಕಿ ಬಂದ್ಬಿಡಿ. ಆಮೇಲೆ ಅವ್ರಿಗೆ ಸುತ್ತು ಬರೋದೇ, ನಮಸ್ಕಾರ ಮಾಡೋದೇನು, ಕಾಲು ಮುಗಿಯೋದೇನು, ಹೆಣ ಅದು. ನಮಸ್ಕಾರಗಳೆಲ್ಲ ಮೈಲಿಗೆಯಲ್ಲಿದ್ದಾಗ ಮಾಡಲೇಬಾರ್ದು. ಅದು ಹೆಣಕ್ಕೆ ಮಾಡಿದ್ರೆ ಏನರ್ಥ, ಚೇತನಕ್ಕೆ ಮಾಡಬೇಕು. ಯಾಕೆಂದ್ರೆ ಯಾವತ್ತು ನಮಸ್ಕಾರ ನಮಗಿಂತ ಉತ್ತಮರಿಗೆ ಆಗಬೇಕು. ಆ ಉತ್ತಮ ಯಾವುದು, ಚೇತನ ಆಗಿರೋದು. ಅದು ದೇಹ ಜಡ, ಅದು ಮೈಲಿಗೆಯಲ್ಲಿದೆ, ಅದೇ ನಮಸ್ಕಾರ ಚಮತ್ಕಾರಗಳೆಲ್ಲ ಇಲ್ಲ. ಆದ್ರೆ ಜನಗಳಿಗೆ ಅದೆಲ್ಲ ಗೊತ್ತಾಗಿಲ್ಲ. ಬರಬೇಕಾದ್ರೆ ದೊಡ್ಡ ಹೂವಿನ ಮಾಲೆ ತಂದುಬಿಟ್ಟಿರ್ತಾರೆ, ಅದಕ್ಕೆ ಹಾಕ್ತಾರೆ ಹೆಣಕ್ಕೆ, ಅದು ಮುಗಿದೆ, ಅದೆಲ್ಲ ವ್ಯರ್ಥ. ಅದು ಅಂತೂ ಇಲ್ಲಿ ಬ್ರಹ್ಮದೇವರು ನೇರವಾಗಿ ರುದ್ರಾಂತರ್ಯಾಮಿಯಾದ ಸಂಕರ್ಷಣ ರೂಪಿ ಪರಮಾತ್ಮನನ್ನೇ ಅವರು ಸ್ತೋತ್ರ ಮಾಡಿದ್ದೇ ಹೊರತು ರುದ್ರದೇವರನ್ನ ಅಲ್ಲ. ಅದನ್ನು ಆಚಾರ್ಯ ಬಹಳ ಸ್ಪಷ್ಟವಾಗಿ ಭಾಗವತಾಸ್ತ್ರದಲ್ಲಿ ಹೇಳ್ತಾರೆ. ಅದಾದ ನಂತರ ರುದ್ರದೇವರು, ಏನು ಸ್ವಾಮಿ ಬ್ರಹ್ಮದೇವರು ಬಂದಿದ್ದೀರಿ, ಬನ್ನಿ ನಾನೇ ಬರ್ತೀನಿ ಅಂತ ಬಂದ್ಗಳೇ ಹೇಳಿದ್ರು, ನೋಡ್ರಿ ನಿಮ್ಮ ಮಾವನೇ ನಿಮ್ಗೆ ಅಪಮಾನ ಮಾಡಿ ತಲೆ ಕಳ್ಕೊಂಡ್ಬಿಟ್ಟಿದ್ದಾನೆ, ಆ ತಲೆ ಬರ್ಬೇಕು ಮತ್ತೆ. ಅವಾಗ ಅವ್ರು ಹೇಳಿದ್ರು, ಅಲ್ಲೇ ಇದ್ದಂತಹ ಒಂದು ಮೇಕೆ ತಲೆಯನ್ನು ತಂದು ಜೋಡಿಸಿ, ಯಾಕಂದ್ರೆ ಮಾನವ ತಲೆ ಇದು ಮತ್ತೆ ಬರಲ್ಲ, ಯಾಕಂದ್ರೆ ರುದ್ರದೇವರಿಗೆ ಆ ತಲೆ ಅಪಮಾನ ಮಾಡಿ, ಯಾವ ತಲೆ ಅಪಮಾನ ಮಾಡಿದೆ ರುದ್ರದೇವರಿಗೆ ಅದು ತಲೆ ಮತ್ತೆ ಬರಕ್ಕಾಗ. ಈಗ ನೀವು ಬ್ಯಾಂಕಿಗೆ ಒಂದು ಚೆಕ್ ಕೊಟ್ಟಿರ್ತೀರಾ, ಆ ಚೆಕ್ ಬೋನ್ಸ್ ಆಯ್ತು ಅನ್ಕೊಳ್ಳಿ, ಮತ್ತೆ ಕ್ಯಾಶೇ ಕಟ್ಬೇಕು, ಇನ್ನೊಂದು ಚೆಕ್ ಕೊಡ್ಲಿಕ್ಕೆ, ಯಾಕಂದ್ರೆ ಒಮ್ಮೆ ಅದು ಬೋನ್ಸ್ ಆಗ್ಬಿಟ್ಟಿದೆ. ಹಾಗೆ ಆ ತಲೆ ಅದು ಮೋಸ ಮಾಡಿದೆ, ತಪ್ಪು ಮಾಡಿದೆ ಅಂತ ಆವಾಗ ಮೇಕೆ ತಲೆ ಜೋಡಿಸಿದ್ದಾರೆ. ಆವಾಗ ದಕ್ಷ ಪ್ರಜಾಪತಿ ಅಂತ ರುದ್ರದೇವರ ಪಾದ ಇಟ್ಕೊಂಡು ರುದ್ರದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ತವವರದವರ ಆಂಧ್ರವು ಆಶಿಷ ಚಾನ ವಿದ್ಯೆ. ಸ್ವಾಮಿ ರುದ್ರದೇವರೇ, ನೀವೆಲ್ಲ ಜಗತ್ತಿನ ಭಕ್ತರಿಗೆಲ್ಲ ವರ ಕೊಡುವವರು, ನಾನು ನಿಮ್ಮ ಹತ್ರ ವರ ಪಡೆಯುವ ಬದಲು ಶಾಪ ಪಡ್ಕೊಂಡ್ಬಿಟ್ಟೆ. ನೀವೇನು ಶಾಪ ಕೊಟ್ಟಿಲ್ಲ, ಆದರೆ ನಿಮ್ಮನ್ನ ನಿಗ್ರಹ ಮಾಡಿ, ನಿಮ್ಮನ್ನ ಅಪಮಾನ ಮಾಡಿದ್ದಕ್ಕೆ ನಂತರನೇ ಹೊರಟೋದು. ನನ್ನ ಬುದ್ಧಿಯಲ್ಲಿ ನಿಮ್ಮ ಬಗ್ಗೆ ಅನ್ಯಥಾ ಜ್ಞಾನ ಇತ್ತು, ಆ ಬುದ್ಧಿನೇ ಹೋಗುವಂತೆ ಮೇಕೆ ಬುದ್ಧಿ, ಮೇಕೆ ತಲೆ ನಂಗೆ ಬಂದ್ಬಿಟ್ಟಿದೆ, ಇನ್ನಾದರೂ ಕ್ಷಮಿಸಿ ಅಂತ ಹೇಳಿದಾಗ, ಆಯ್ತಪ್ಪ ಕ್ಷಮಿಸಿದ್ದೇನೆ ಅಂತ ರುದ್ರದೇವರು ಹೇಳಿದರು. ಆವಾಗ ಅಷ್ಟೊತ್ತಿಗೆ ಆ ಉಳಿದಂತ ಎಲ್ಲ ಪದಾರ್ಥಗಳೇನಿದೆ ಅದರಿಂದ ರುದ್ರದೇವರು ಹೋಮ ಮಾಡಿದರಂತೆ. ಅದಕ್ಕೆ ನಮ್ಮಲ್ಲಿ ಸೃಷ್ಟಿಕೃತ್ಯಾಗ ಅಂತ ಅದನ್ನು ಕರೀತಾರೆ. ಏಷತೆ ರುದ್ರ ಭಾಗೋಸ್ತು ಯದುಚ್ಛಿಷ್ಟೋ ಜ್ವರಸ್ಯ ವೈ. ಆ ಹೋಮ ಮಾಡಿದ್ಮೇಲೆ ಏನು ತುಪ್ಪ ಚರು ಅನ್ನ ಗಿನ್ನ ಉಳಿದಿರತ್ತೆ, ಅದೆಲ್ಲ ಓಂ ರುದ್ರಾಯ ಸ್ವಾಹ, ಓ ಪಶುಪತಯೇ ರುದ್ರಾಯ ಇದನ್ನ ಮಮ ಅಂತ ಹಾಕೋದು. ಆವಾಗ ರುದ್ರದೇವರಿಗೆ ಅಲ್ಲಿ ಕೊನೆಗೆ ಸೃಷ್ಟಿಕೃತ್ಯಾಗ, ಅವರಿಗೆ ಮೊದಲು ಆಹುತಿ ಹಾಕಿದ್ರೆ ಇಷ್ಟೇ ಆಗ್ತಾ ಇತ್ತು, ಆದರೆ ಅಪಮಾನ ಆಗಿದ್ದಕ್ಕೆ ಉಳಿದಿದ್ದೆಲ್ಲ ಅಲ್ಲೇ ಆ ರೀತಿಯಾಗಿ ಹಾಕಿ ಆ ಹೋಮ ಪರಿಸಮಾಪ್ತಿ ಆಗಿದೆ. ಆ ಸಮಯದಲ್ಲಿ ಪರಮಾತ್ಮನಿಗೆ ಬರ್ತಾರೆ. ಈ ಮುಂಚೆ ರುದ್ರದೇವರಿಗೆ ಅಪಮಾನ ಮಾಡಿದ ಆ ಯಜ್ಞದಲ್ಲಿ ದೇವರು ಬಂದಿದ್ದಿಲ್ಲ ವಿಷ್ಣು. ಯಾಕೆ ಅಂದ್ರೆ ನನ್ನ ಮೊಮ್ಮಗ ರುದ್ರದೇವರಿಗೆ ಎಲ್ಲ ಅಪಮಾನ ಆಗುತ್ತೆ, ನಾನು ಬರಲ್ಲ ಅಂತ ಪರಮಾತ್ಮ. ಯಾಕಂದ್ರೆ ಅಪಮಾನ ಮಾಡಬೇಕು ಅಂತ ಅವನಿಗೆ ಗೊತ್ತಿದ್ದರಿಂದ ಮೊದಲು ಬರಲಿಲ್ಲ ವಿಷ್ಣು. ಆಮೇಲೆ ಬಂದ ನಂತರ ಎಲ್ಲ ಋಷಿಮುನಿಗಳಿಗೆ ದಕ್ಷ ಪ್ರಜಾಪತಿಯನ್ನು ಕೈ ತೋರಿಸಿ ದೇವರು ಹೇಳ್ತಾ ಇದ್ದಾನೆ, ತ್ರಯಾಣಾಂ ಏಕಭಾವಾನಾಂ ಯೋ ನಪಶ್ಯತಿ ವೈಭಿಧಾಂ ಸರ್ವಭೂತಾತ್ಮನಾಂ ಬ್ರಹ್ಮನ್ ಸಶಾಂತಿಂ ಅಧಿಗಚ್ಚತಿ ಅಂತ ಪರಮಾತ್ಮ ಹೇಳ್ತಾನೆ. ಆ ಚೇತನ ಅತ್ಯಲ್ಪವಾಗಿದ್ದರೆ ಕೇವಲ ದೇವರಿಗೆ ಮಾತ್ರ ನಮಸ್ಕಾರ. ಈಗ ನಾವು ಹಸುವಿಗೆ ನಮಸ್ಕಾರ ಮಾಡ್ತೀವಿ, ಆ ಹಸುವಿನ ಒಳಗಡೆ ಇರೋ ಜೀವಕ್ಕ ದೇವರಿಗೆ ಮಾತ್ರ. ಅರಳಿಕಟ್ಟೆಗೆ ನಮಸ್ಕಾರ ಮಾಡ್ತೀವಿ, ಬನ್ನಿ ಗಿಡಕ್ಕೆ ನಮಸ್ಕಾರ ಮಾಡ್ತೀವಿ, ಅಲ್ಲಿ ಏನಿದೆ, ಅಲ್ಲಿ ಬರೀ ಭಗವಂತ. ಆ ತರ ಅನುಸಂಧಾನ ಇಟ್ಕೋಬೇಕಂತ ಅದನ್ನ ರುದ್ರದೇವರೇ ಹೇಳ್ತಾರೆ. ಈ ತರ ಮುಂದೆ ಮತ್ತೆ ಪಾರ್ವತಿನೇ ಆಗಿ ಹುಡ್ತಾಳೆ ಅವಳು. ಯಾಕಂದ್ರೆ ದಾಕ್ಷಾಯಿಣಿಯಾದಾಗ ಗಂಡನ ಜೊತೆ ಸಂಸಾರ ಮಾಡಿಕ್ಕೆ ಆಗಲಿಲ್ಲ, ಮಕ್ಕಳು ಆಗಲಿಲ್ಲ, ಎಲ್ಲ ಮಧ್ಯದಲ್ಲಿ ಅವಳ ಬದುಕು ಹಾಳಾಗೋಯ್ತು. ಯಾಕೆ, ಗಂಡ ತಂದೆ ವೈಮನೆ. ಆವಾಗ ಅವಳು ಏನ್ ಮಾಡಿದ್ರು, ಮತ್ತೆ ಹಿಮಾಲಯನ ಮಗಳಾಗಿ ಮೀನಾದೇವಿ ಅಂತ ಅವಳ ಮಗಳಾಗಿ ಮತ್ತೆ ಪರ್ವತ ರಾಜಕುಮಾರಿಯಾಗಿ ಅವತಾರ ಮಾಡಿ. ಆ ಸಮಯದಲ್ಲಿ ಅವಳು ಭಾರಿ ತಪಸ್ಸು, ಅಪರ್ಣ ಪಾಟಲಪರ್ಣ ಅಂತೆಲ್ಲ. ಅಪರ್ಣ ಅಂತ ಇವಳಿಗೆ ಹೆಸರು, ಅಪರ್ಣ, ಪಾರ್ವತಿ, ದುರ್ಗಾ, ಮೃಡಾನಿ, ಚಂಡಿಕಾಂಬಿಕಾ ಅಂತ ಹೆಸರು. ಈಗ ಅಪರ್ಣ ಅಂತ ಯಾಕೆ ಹೆಸರು ಅಂದ್ರೆ, ಮೊದಲು ಹಣ್ಣು ತಿಂದು ತಪಸ್ ಮಾಡ್ತಾ ಇದ್ದು ರುದ್ರದೇವರ ಅನುಗ್ರಹ ಬೇಕು ಅಂತ. ಬೇಗ ರುದ್ರದೇವರು ಒಲಿಲಿಲ್ಲ, ಎಲೆ ತಿಂದ್ಕೊಂಡು ಶುರು ಮಾಡಿದ್ರು. ಎಲೆ ಅಂದ್ರೆ ಊಟ ಆದ್ಮೇಲೆ ನಾವು ವಿಳೆದೆಲೆ ತಿಂತೀವಿ, ಅದಲ್ಲ, ಊಟಕ್ಕೆ ಬದಲಾಗಿ ಎಲೆ ತಿನ್ನೋದು. ಯಾವುದೇ ಎಲೆ ತಿನ್ಬಿಡೋದು, ಆ ತರ ಮಾಡಿದ್ರು. ಆಮೇಲೆ ಅದು ಬಿಟ್ಲು. ಅವಾಗ ಅವ್ರ ತಾಯಿ ಬಂದು ಹೂ ಮಾ ಅಂತ ಹೇಳಿದ್ರು. ಹೂ ಅಂದ್ರೆ ಉತ್ಕೃಷ್ಟವಾದ ತಪಸ್ಸನ್ನ ಮಾಡಬೇಡ, ಈಗಲೇ ಸಣ್ಣಕ್ಕಾಗ್ಬಿಟ್ಟಿದೆಯಾ ನೀನು ಅಂತ ಹೇಳಿದ್ದಕ್ಕೆ ಅವಳಿಗೆ ಉಮಾ 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 ಅಂತ ಹೇಳ್ತಾರೆ. ಉಮೇತಿ ಮಾತ್ರ ಪರಿಷೇಧಿತಂ ತದಾ. ಕಾಳಿದಾಸನು ಕೂಡ ಕುಮಾರಸಂಭವದಲ್ಲಿ ಇದನ್ನು ಹೇಳ್ತಾನೆ, ಉಮೇತಿ ಮಾತ್ರ ಪ್ರತಿಷೇಧಿತ. ಹೂ ಅಂದ್ರೆ ಉತ್ಕೃಷ್ಟವಾದ ತಪಸ್ಸು ಮಾಡಬೇಡಮ್ಮ, ಈಗಲೇ ಎಷ್ಟು ಸಣ್ಣಕ್ಕಾಗ್ಬಿಟ್ಟಿದೆಯಾ. ಕೊನೆಗೆ ರುದ್ರದೇವರನ್ನು ಒಲಿಸ್ಕೊಂಡು ಆ ರುದ್ರದೇವರನ್ನ ಮತ್ತೆ ಮದುವೆ ಮಾಡ್ಕೊಳ್ತಾರೆ. ದಾಕ್ಷಾಯಿಣಿಯಾಗಿ ಅವಳ ದೇಹ ಬಿಟ್ಟ ಮೇಲೆ ಪಾರ್ವತಿಯಾಗಿ ಬರ್ತಾರೆ. ಆ ಪಾರ್ವತಿಯಾಗಿ ಬಂದ್ಮೇಲೆ ಅವಳಿಗೆ ಸತಿ ಅಂತೆಲ್ಲ ಹೆಸರಿಲ್ಲ,
ಆಮೇಲೆ ದಾಕ್ಷಾಯಿಣಿ ಅಂತೆಲ್ಲ ಹೆಸರಿಲ್ಲ. ಆವಾಗಿನಿಂದ ಅವಳು ಪಾರ್ವತಿ, ಉಮಾ ಅಂತೆಲ್ಲ, ಉಮಾ ಮಹೇಶ್ವರಿ ಅಂತೆಲ್ಲ ಅವಳು. ಆವಾಗ ರುದ್ರದೇವರು ಮದುವೆ ಮಾಡ್ಕೊಂಡ್ಮೇಲೂ ಮತ್ತೆ ಸಂಸಾರನೇ ಮಾಡ್ತಾ ಇಲ್ಲ. ಅವ್ರು ಯಾವಾಗ ರಾಮಂತ್ರ ಜಪ ಮಾಡೋದು, ಇವ್ರು ಎದುರೇ ಕೂತ್ಕೊಂಡು ಅವ್ರು ಸೇವೆ ಮಾಡಿ ಯಥಾ ಪ್ರಕಾರ, ಯಾರು ಪಾರ್ವತಿ. ಆ ಸಮಯದಲ್ಲಿ ಒಬ್ಬ ಅವ್ರು ದೈತ್ಯ ಬಂದ್ಬಿಟ್ಟು ಅವನು ತಾರಕಾಸುರ, ಮತ್ತೊಬ್ಬ ಯಾವ ತ್ರಿಪುರಾಸುರರು ಅವರೆಲ್ಲ ಏನ್ ಕೇಳಿದ್ರು ಅಂದ್ರೆ, ಈಗ ಹುಟ್ಟಿದ ಈಗಿರುವ ಯಾವ ದೇವತೆಗಳಿಂದ ನಮ್ಮ ಮರಣ ಬರಬಾರ್ದು ಅಂತ ಹೇಳಿದ್ರು. ಆವಾಗ ಅವರೆಲ್ಲ ಇಂದ್ರೆ ಹೆಲ್ಪ್ ಉಪಯೋಗ ಇಲ್ಲ, ಯಾವ ದೇವತೆಗಳಿಗೆ ಆಗಲ್ಲ ಅಂತ ಆಯ್ತು. ಅವರೆಲ್ಲ ಶಿವಪಾರ್ವತಿಯರ ಹತ್ರ ಬಂದು, ಸ್ವಾಮಿ ನೀವಿಬ್ರು ಮದುವೆ ಮಾಡ್ಕೊಂಡಿದ್ದೀರಾ, ಸಂಸಾರ ನಡೆಸಿ ಒಬ್ಬ ಮಗನನ್ನು ಕೊಡಿ ನಮಗೆ, ಆ ಮಗನನ್ನು ನಾವು ಎಲ್ಲ ದೇವತೆಗಳಿಗೆ ಸೇನಾ ನಾಯಕನನ್ನಾಗಿ ಮಾಡ್ತೀವಿ. ಆವಾಗ ಶಿವಪಾರ್ವತಿಯರು ಒಂದಾದರೂ ಅದು ಮೊದಲು ಹುಟ್ಟಿದವನೇ ಷಣ್ಮುಖ, ಅವನೇ ಸುಬ್ರಹ್ಮಣ್ಯ. ಆ ಷಣ್ಮುಖನಿಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬೆಟ್ಟದ ಮೇಲೆ ಪಟ್ಟಾಭಿಷೇಕ ಮಾಡಿ, ಇವತ್ತಿನಿಂದ ನೀನು ಎಲ್ಲಾ ದೇವತೆಗಳಿಗೆ ನೀನು ಸೇನಾ ನಾಯಕ ಅಂತ ಹೇಳಿದ್ರು. ಅವನು ಹೋದ. ಆ ಸಂದರ್ಭದಲ್ಲಿ ಆ ಯಾರು ತಾರಕಾಸುರ ಸಂಹಾರ ಮಾಡಿದ್ರು. ತ್ರಿಪುರಾಸುರರನ್ನ ಸಂಹಾರ ಮಾಡಿದ್ದು ರುದ್ರದೇವರು, ತಾರಕಾಸುರನ್ನು ಸಂಹಾರ ಮಾಡಿದ್ದು ಅವರ ಮಗ ಸುಬ್ರಹ್ಮಣ್ಯ. ಆ ತರ ಅದು ಎಲ್ಲ ಮುಂಚೆ ಬೆಳೆದೋಗ್ಬಿಡತ್ತೆ. ಇದು ರುದ್ರದೇವರ ಕಥೆ ಆಯ್ತು. ಇದು ಹೆಣ್ಣು ಮಕ್ಕಳ ಕಥೆ ಎಲ್ಲ ಮುಗಿಸಿ, ಇನ್ನು ಗಂಡು ಮಕ್ಕಳ ಕಥೆ. ಅದರಲ್ಲಿ ಪ್ರಿಯವ್ರತ ಮತ್ತೆ ಉತ್ಥಾನಪಾದ. ಪ್ರಿಯವ್ರತನ ಕಥೆ 5ನೇ ಸ್ಕಂದದಲ್ಲಿ ಬರುತ್ತೆ. ಉತ್ಥಾನಪಾದನ ಕಥೆ ಅದು 4ನೇ ಸ್ಕಂದದಲ್ಲಿ ಬರುತ್ತೆ. 4ನೇ ಸ್ಕಂದದಲ್ಲಿ ಉತ್ಥಾನಪಾದ, ಅವನಿಗೆ ಇಬ್ಬರು ಮಾಡಿದೆ, ಸುರುಚಿ ಸುನೀತಿ. ಅವನಿಗೆ ಸುರುಚಿ ಅಂದ್ರೆ ಇಷ್ಟ, ಸುನೀತಿ ಅಂದ್ರೆ ಇಷ್ಟ. ನಮಗೂ ಒಳ್ಳೊಳ್ಳೆ ರುಚಿ ಆದ್ಯ ಬೇಕಷ್ಟೇ ಹೊರತಾಗಿ ಸುನೀತಿ ಯಾರಿಗೂ ಬೇಕಾಗಿ ಅವೆಲ್ಲ ಬರ್ತಾ ಹೊಸ ರುಚಿ ಅಂತ ಅದು ನೋಡೋದು ಮಾಡೋದು ತಿನ್ನೋದು ಇದೇ ಕೆಲಸ ಅವರು. ಆದ್ರಿಂದ ಅವನಿಗೂ ಹಾಗೆ ರಾಜನೇ ಸುರುಚಿ ಅಂತೇಳಿ ಒಳ್ಳೆ ಟೇಸ್ಟ್ ಇಷ್ಟ. ಅವನು ಸುನೀತಿ ಬೇಡ, ನೀತಿ ಎಲ್ಲ ಬೇಡ. ಹಾಗಿದ್ದ ಅವನು ಉತ್ತಮ ಅಂತ ಸುರುಚಿಗೆ ಮಗ, ಆಮೇಲೆ ಸುನೀತಿಗೆ ಧ್ರುವ ಅಂತ ಮಗ. ಆ ಒಂದ್ಸರಿ ಧ್ರುವ ಏನ್ ಮಾಡ್ತಾನೆ, ತಂದೆ ತೊಡೆ ಮೇಲೆ ಕೂತ್ಕೊಳ್ಬೇಕು ಅಂತ ಹೋದ್ರೆ ಸುರುಚಿ ಅಡ್ಡಗಟ್ಬಿಡ್ತಾಳೆ. ನೀನ್ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಮಾತ್ರ ನೀನ್ ತೊಡೆ ಮೇಲೆ ಕೂತ್ಕೊಳ್ಳಿಕ್ಕೆ ಸಾಕು, ನೀನು ಸುನೀತಿಯ ಮಗ, ಹೋಗುದು ಬೈದು. ಪಾಪ 5 ವರ್ಷದ ಹುಡುಗ, ಅವನು ಬಹಳ ಮನಸ್ಸಿಗೆ ವ್ಯತ್ಯಾಸ. ಅಯ್ಯೋ ಏನಿದು, ನಮ್ಮಪ್ಪನ ತೊಡೆ ಮೇಲೆ ಕೂತ್ಕೊಳ್ಳಿಕ್ಕೆ ಇವಳು ಪರ್ಮಿಷನ್ ಬೇಕಾ? ಅವ್ನು 10 ಮನೆ ಬಂದು ತಾಯಿ ಅಂತ ಹೇಳಿದ, ಅಮ್ಮ ನಾನು ತಪಸ್ಸಿಗೆ ಹೊರಟೋಗ್ತೇನೆ, ಈಗಲೇ ದೇವರಲ್ಲಿ ಒರೆಸ್ಕೋತೇನೆ ಅಂತ. ಅವ್ರ ತಾಯಿ ಕೂಡ ಪಾಪ ಸಪೋರ್ಟ್ ಮಾಡ್ತಾ ಇಲ್ಲ. ಅದು ಬಿಟ್ಟು ಅಲ್ಲಿ ಹೋಗಬೇಡ, ದೆವ್ವ ಬಂದ್ಬಿಡತ್ತೆ, ಹುಲಿ ಬಂದ್ಬಿಡತ್ತೆ ಅಂತ ಹೇಳಿರ್ತೀವಿ. ಮಕ್ಕಳಿಗೆ ಧಾರ್ಮಿಕ ಮನೋಭಾವ ಬಂದಾಗ ಅದಕ್ಕೆ ನಾವು ಹತ್ತಿಕ್ಕಬಾರ್ದು, ಅದಕ್ಕೆ ಎಂಕರೇಜ್ ಮಾಡ್ಬೇಕು. ಈ ಮಕ್ಕಳು ಸಂಧಾನ ಮಾಡ್ತೇವೆ ಅಂತ ಕೂತ್ಕೊಳ್ತಾಳೆ, ತಂದೆ ಬೈತಾರೆ, ಏನ್ ಸಂಧಾನ ಮಾಡ್ತಾ ಕೂತ್ಕ, ನೀನ್ ಮೊದಲು ಹೋಗು ಅಂತ ಹೇಳಿ. ಅವಾಗ ಅವ್ರು ಸಂಧಾನ ಇಲ್ಲ, ಕೊನೆಯಿಂದ ಮಾಡೋದೇ ಇಲ್ಲ, ಎಲ್ಲ ಬಿಟ್ಟೆ ಬಿಟ್ಟ. ಯಾರು ಹುಡುಗ ಪಾಪ ಉಪನಯನ ಆಯ್ತು, ಅವನು ಸಂಧಾನ ಮಾಡಬೇಕು ಅಂತ ಪುರೋಹಿತರು ಹೇಳಿದ್ರು. ಬೆಳಿಗ್ಗೆ ಬೇಕಿದ್ದ 6 ಗಂಟೆ ಸಂಧಾನ ಮಾಡ್ಲಿಕ್ಕೆ ಸ್ನಾನ ಮಾಡಕ್ ಹೋದ. ಅವನಿಗೆ ಗೀಜರ್ ಹಾಕ್ಲಿಕ್ಕೆ ಬರ್ಲಿಲ್ಲ, ಏನು ಬೀಳಿಸ್ಬಿಟ್ಟ, ದಬಾ ಅದು ಬಿದ್ದು. ಆವಾಗ ಮನೆಯಲ್ಲಿ ಅಪ್ಪ ಬೈದು, ಏನ್ ಮಾಡ್ತಾ ಇದ್ಯಾ? ನಾನು ಮಾಡ್ತೀನಿ, ಅದಕ್ಕೆ ಸಂಧಾನ ಮಾಡಿ, ಏನು ಮಾಡ್ಬೇಡ ಮಲ್ಕೋ ಅಂತ ಹೇಳಿ. ಅವತ್ ಮಲಗಿದವ ಮತ್ತೆ ಹೇಳೇ ಸಂಧಾನ. ಹಿಂಗಾಗಿ ಬಾಬು ಉತ್ಸಾಹ ಇದ್ದಾಗ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಯಾಕಂದ್ರೆ ಅವ್ನಿಗೇನು ನಾನೇ ಮಾಡಲ್ಲ, ಮಗ ಮಾಡಿದ್ರೆ ನಂಗೆ ಸುಮಾರು ಆಗತ್ತೆ ಅಂತ, ನೀನು ಮಾಡಬೇಡ ನಾನು ಮಾಡ್ತೀನಿ. ಸಂಜಾವಣಿಯಿಂದ ಎದುರ್ಗತಿ ಏನು ದೇವ್ರ ಪೂಜೆ ಮಹಾಪೂಜೆ ಅವೆಲ್ಲ ಬಿಡು. ನಿತ್ಯ 1-2 ಹೊತ್ತಾರು ಮಧ್ಯಾಹ್ನಕ್ಕೆ ಹೋಗೇ ಬಿಟ್ಟದ್ದು ಬಿಡಿ. ಯಾಕಂದ್ರೆ ಬೆಳಿಗ್ಗೆ ಹೋದವರು ರಾತ್ರಿನೇ ಬರೋದು ಕೆಲಸಕ್ಕೆ, ಮಧ್ಯಾಹ್ನ ಶುಕ್ರಾತ ಭೋಜನ ಅಂತ ಮಧ್ಯಾಹ್ನಕ್ಕೆ ಯಾರಿಗೆ ಇದ್ರೆ ಅಂತೂ ಆ ಧ್ರುವನಿಗೆ ಒಳ್ಳೆ ರೀತಿಯಿಂದ ಅವಳು ಪಾಪ ಸಪೋರ್ಟ್ ಮಾಡ್ತಾಳೆ. ಮಧ್ಯದಲ್ಲಿ ನಾರದರು ಬರ್ತಾರೆ. ನಾರದರು ಬಂದು ಹೇಳ್ತಾರೆ, ನಿನಗೆ ವಾಸುದೇವ ಮಂತ್ರ ಉಪದೇಶ ಮಾಡ್ತೇನೆ, ಅದು ನಿನ್ನ ಬಿಂಬ, ಅದು ನಾನು ಮಾಡ್ತೇನೆ. ನೇರವಾಗಿ ಅವ್ರು ಎಲ್ಲಿಗೆ ಬಂದಿದ್ದಾರೆ, ಕೃಷ್ಣನ ಜನ್ಮಭೂಮಿಯಾದ ಮಧುರೆ, ಅಲ್ಲಿ ಮಧುವನ ಅಂತ, ಅಲ್ಲಿ ಯಮುನಾ ನದಿ ತೀರ, ಅಲ್ಲಿ ಒಳ್ಳೆ ಪ್ರದೇಶ, ಏಕಾಂತವಾದ ಪ್ರದೇಶ. ಅಲ್ಲಿ ನಿತ್ಯ ಸ್ನಾನ ಮಾಡೋದು, ಬೆಳಿಗ್ಗೆ ದೇವರು ಧ್ಯಾನ ಮಾಡೋದು, ಹಣ್ಣು ತಿನ್ನೋದು. ಹಣ್ಣು ತಿಂದ 1 ತಿಂಗಳು ದೇವರು ಬರಲೇ ಇಲ್ಲ. ಅವಾಗ ಅಂದ್ಕೊಂಡ ಹಣ್ಣು ತಿಂದದ್ದೇ ಜಾಸ್ತಿ ಆಯ್ತು, ದೇವರು ಬರಲಿಲ್ಲ, ನಾಳಿಂದ ಎಲೆ ತಿಂತೀವಿ ವಿಷ್ಣು. ಆಮೇಲೆ ಅದನ್ನು ಬಿಟ್ಟ, ಬರೀ ನೀರು ಕೊಡೋದು, ಅದು ಬರಲ್ಲ. ಕೊನೆಗೆ ಬರೀ ಉಸಿರಾಟ. ಕೊನೆ ದೇವ್ರು ನೋಡಿದ, ಇವನೇನು ಭಾರಿ ತಪಸ್ ಮಾಡ್ತಿದ್ದಾನೆ, ಎಲ್ಲವನ್ನು ಬಿಟ್ಟು ನಿಂತ್ಕೊಂಡ್ಬಿಟ್ಟು ಇನ್ನು ಕಾಯಿಸಬಾರ್ದು, ಈ ಹುಡುಗನಿಗೆ ದರ್ಶನ ಕೊಡಬೇಕು ಅಂತ ಹೇಳಿ ಪರಮಾತ್ಮ ದರ್ಶನ ಕೊಟ್ಬಿಡ್ತಾನೆ. ವಾಸುದೇವ ರೂಪದಿಂದ ಆ ದೇವರು ದರ್ಶನ ಕೊಡೋದು. ಆ ಸಮಯದಲ್ಲಿ ಧ್ರುವರಾಜರು ಆ ವಾಸುದೇವನನ್ನು ಸ್ತೋತ್ರ ಮಾಡ್ತಾ ತಮ್ಮ ನುಡಿಗಳನ್ನ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಯೋಂತ ಪ್ರವಿಶ್ಯ ಮಮ ವಾಚಂ ಇಮಾಂ ಪ್ರಸುಪ್ತ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಆ ಸಮಯದಲ್ಲಿ ಧ್ರುವರಾಜರು ಹೇಳ್ತಾ ಇದ್ದಾರೆ, ಸ್ವಾಮಿ ನನ್ನ ಒಳಗಡೆ ಹೊಕ್ಕು ನನ್ನ ನಾಲಿಗೆ ಮೇಲೆ ಕೂತ್ಕೊಂಡು ಈ ಎಲ್ಲ ಸ್ತೋತ್ರಗಳನ್ನು ನುಡಿಸಿದವನೇ ನೀನು, ಹೊರಗಡೆ ಇದ್ದು ಅದನ್ನೆಲ್ಲ ಕೇಳಿದವನು ನೀನೇ. ನನ್ನ ನಾಲಿಗೆ ಬಾಯಿ ಮಾತ್ರ ಅಲ್ಲ, ನನ್ನ ಎಲ್ಲ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳನ್ನು ಪ್ರೇರಣೆ ಮಾಡುವ ಸಕಲ ಇಂದ್ರಿಯಗಳಿಗೆ ಒಡೆಯನಾದ ಋಷಿಕೇಶನೇ ನೀನಾಗಿದ್ದೀಯಾ.
ಅಂತ ನಿನಗೆ ಭಕ್ತಿಯಿಂದ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಸ್ವಾಮಿ ಅಂತ ಆ ಧ್ರುವರಾಜರು ಸ್ತೋತ್ರ ಮಾಡ್ತಾರೆ. ಆ ಸಮಯದಲ್ಲಿ ಪರಮಾತ್ಮ ಹೇಳ್ತಾನೆ, ನಿನಗೇನು ಬರಬೇಕಪ್ಪ ಅಂತ ಹೇಳಿದಾಗ, ನನಗೆ ಧ್ರುವಲೋಕ ಕೊಡು ಅಂತ ಹೇಳಿದ್ರು. ಯಾರು ಕೂಡ ಬರಬಾರ್ದು. ಧ್ರುವಲೋಕ ಅಂದ್ರೆ ಎಲ್ಲ ನಕ್ಷತ್ರ ಮಂಡಲದ ಮೇಲೆ ಇರ್ತಕ್ಕಂಥ ಆ 7 ನಕ್ಷತ್ರಗಳ ಮಧ್ಯದಲ್ಲಿ ಧ್ರುವ ನಕ್ಷತ್ರ, ಅಲ್ಲಿ ಯಾರು ಕೂಡ ಬರಬಾರ್ದು ಅಂತಹದ್ದನ್ನು ಕೊಡು ಅಂತ ಹೇಳಿದಾಗ ಹಾಗೆ ಆಗಲಿ ಅಂತ ಪರಮಾತ್ಮ ಕೊಡ್ತಾನೆ. ಮುಂದೆ ಕುಬೇರನ ಕೆಲವು ಭೃತ್ಯರೆಲ್ಲ ಈ ಉತ್ಥಾನಪಾದನ ಸುರುಚಿಯ ಮಗನಾದ ಉತ್ತಮನ ಕೊಂದು ಹಾಕ್ಬಿಡ್ತಾರೆ. ಈ ಧ್ರುವ ಸಿಟ್ಟಿಗೆದ್ದವ್ರ ಮೇಲೆ ಯುದ್ಧ ಕೊಟ್ಟು ಹೋಗ್ತಾರೆ, ಎಲ್ಲಾ ಸೈನ್ಯ ನಾಶ ಮಾಡ್ತಾರೆ. ಆವಾಗ ಇವರ ಅಜ್ಜ ಸ್ವಯಂಭುವ ಮನು ಬಂದ್ಬಿಡ್ತಾರೆ. ಯಾಕೆಂದ್ರೆ ಸ್ವಯಂಭುವ ಮನುವಿನ ಮಗನೇ ಯಾರು, ಇವನು ಆ ಉತ್ಥಾನಪಾದ. ಆದ್ರೆ ಮೊಮ್ಮಗಾವೆ ಸ್ವಯಂಭುವ ಮನುವಿಗೆ ಧ್ರುವರಾಜರು. ಅವ್ರು ಬಂದ, ಏನಪ್ಪ ಈ ದೇವ್ರನ್ನ ಒಲಿಸ್ಕೊಂಡವ, ಹಾಗೆಲ್ಲ ಮಾಡಬೇಡ, ಇಲ್ಲಿಗೆ ನಿಲ್ಲಿಸ್ಬಿಡು. ಆಯ್ತು ಅಂತ ಅವ್ರು ಉತ್ತಮನಿಗೆ ಪಟ್ಟ ಕಟ್ಟಬೇಕು ಅಂತಿತ್ತು. ಅವ್ನು ನೋಡಿದ್ರೆ ಚಟ್ಟಕ್ಕೆ ಹೊರಟೋಗ್ತಾರೆ. ಅವನಿಗೆ ಏನು ಪಟ್ಟನೇ ತೆಗಲೇ ಇಲ್ಲ. ಆ ಸಮಯದಲ್ಲಿ ಧ್ರುವರಾಜನೇ ಪಟ್ಟ ಹಾಕ್ತಾರೆ. ಪ್ರಹ್ಲಾದ ಮಕರೋತ್ಪತ್ತಿ, ಎಲ್ಲ ದೈತ್ಯ ದಾನವರಿ ದೇವತೆಗಳಿಗೆ ಪ್ರಹ್ಲಾದರಾಜನನ್ನ ದೊರೆಯನ್ನಾಗಿ ಮಾಡಿ ಒಂದು ಮನ್ವಂತರದವರೆಗೆ ರಾಜ್ಯಭಾರ ಮಾಡಿದ್ದಾರೆ. ಏನು ಒಂದು ಮನ್ವಂತರ ಅಂದ್ರೆ ಕಡಿಮೆ. ಮತ್ತೆ ಧ್ರುವರಾಜರು ಕೂಡ 36,000 ವರ್ಷಗಳ ಕಾಲ ಆ ಕೃತಯುಗದಲ್ಲಿ ರಾಜ್ಯಭಾರ ಮಾಡಿದ್ರು. ಆದ್ರಿಂದ ಇದರಿಂದ ನಮ್ಗೇನ್ ಗೊತ್ತಾಗುತ್ತೆ, ಶಿವನೇ ಸರ್ವೋತ್ತಮ ಅಂತ ಹೇಳಿ ಶಿವನನ್ನು ಪೂಜೆ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಶಿವನನ್ನ ಪರಮಾತ್ಮನ ಪರಿವಾರ ಅಂತ ಪೂಜೆ ಮಾಡ್ತಾರೆ. ರುದ್ರದೇವರು, ಸೇಠದೇವರು ಅವರೆಲ್ಲ ಪರಮಾತ್ಮನ ಪರಿವಾರ. ಲಕ್ಷ್ಮೀದೇವಿ ಪರಮಾತ್ಮನ ಪರಿವಾರದಲ್ಲಿ ಆ ದೇವರ ಹೆಂಡತಿ, ಬ್ರಹ್ಮದೇವರು ಮಗ, ರುದ್ರದೇವರು ಮೊಮ್ಮಗ ಅಂತ ಉಪಾಸನೆ ಮಾಡ್ಬೇಕು. ಅವನೇ ಸರ್ವೋತ್ತಮ ಅಂತ ಮಾಡ್ಲಿಕ್ಕಿಲ್ಲ, ಯಾಕೆ ನಾವು ಸರ್ವೋತ್ತಮ ಅಲ್ಲ. ಹಾಗಾದ್ರೆ ಇದರಿಂದ ಏನು ಗೊತ್ತಾಗುತ್ತೆ ನಮಗೆ ಅಂದ್ರೆ, ವಿಷ್ಣು ಭಕ್ತರಿಗೆ ಪಟ್ಟ ಯಾವಾಗಲೂ ರಾಜ್ಯದಲ್ಲಿ ಅವರಿಗೆ ಪಟ್ಟಾಭಿಷೇಕ, ಶಿವಭಕ್ತರಿಗೆ ಪಟ್ಟ ಇಲ್ಲ, ಅವರಿಗೆ ಚಟ್ಟ ಅಷ್ಟೇ. ಯಾಕೆಂದ್ರೆ ರಾವಣಾಸುರ ಸತ್ತೋದ, ಅವನಿಗೆ ಚಟ್ಟ ಆಯ್ತು. ಆಮೇಲೆ ಯಾರು ಶಂಬರಾಸುರ, ಇನ್ನೊಬ್ಬರಿಗೆ ಜರಾಸುರ ಎಲ್ಲ ಸತ್ತೋದು, ಅವ್ರದ್ದೆಲ್ಲರ ಪಟ್ಟಾಭಿಷೇಕ ಸುದ್ದಿ ಬರತ್ತಾ, ಅವ್ರ ತಿಥಿ ಊಟದ್ದು ಬರುತ್ತೆ ಅಷ್ಟೇ. ಇದರಿಂದ ನಾವು ತಿಳ್ಕೊಳ್ಬೇಕಾದೇನು, ಸರ್ವೋತ್ತಮನಾದ ವಿಷ್ಣುವಿನ ಪಾದವನ್ನೇ ಗಟ್ಟಿಯಾಗಿಡಬೇಕು. ಉಳಿದ ದೇವತೆಗಳನ್ನು ಇಡಬಾರ್ದು ಅಂತ ಅಲ್ಲ, ಅವರನ್ನೆಲ್ಲ ನೀವು ಪರಿವಾರ ದೇವತೆಗಳು, ನೀವು ಸ್ವತಂತ್ರ ಅಲ್ಲ ಅಂತ ತಿಳ್ಕೊಳ್ಳಿ. ಈ ಸ್ವಾಮಿಗಳ ಜೊತೆ ಬಂದಿರ್ತಾರೆ, ಅವರಿಗೆಲ್ಲ ಸ್ವಾಮಿಗಳ ಜೊತೆ ಬಂದಾಗ ಎಷ್ಟೋ ಅಷ್ಟೇ ಗೌರವ. ಅವರೇ ಒಬ್ಬರೇ ಬಂದರೆ ಯಾರು ನೀವು ಅಂತ ನೋಡ್ತಾರೆ. ಸ್ವಾಮಿಗಳ ಜೊತೆ ಬಂದರೆ ಅವರಿಗೆ ಆದರೆ ರುದ್ರದೇವರಿಗೆ, ಆಮೇಲೆ ಇತರ ಪರಿವಾರ ದೇವತೆಗಳಿಗೆ ಪರಮಾತ್ಮನ ಜೊತೆಗೆ ಅವರಿಗೆ ಹೊರತು ಅವರಿಗೆ ಸ್ವತಂತ್ರವಾಗಿಲ್ಲ ಅನ್ನೋದು ಇದರಿಂದ ನಮ್ಗೆ ಗೊತ್ತಾಗುತ್ತೆ. ಇತರ ಧ್ರುವರಾಜರ ಕಥೆ ಮುಗಿದಿದೆ. ಅದಾದ ನಂತರದಲ್ಲಿ ಮುಂದೆ ಅವನ ವಂಶದಲ್ಲಿ ಒಬ್ಬ ಪ್ರಾಚೀನ ಬರಹಿ ಇತ್ತು, ಒಬ್ಬ ರಾಜ. ಅವ್ರಿಗೇನು ಅಂದರೆ ಜ್ಞಾನ ಮಾರ್ಗ ಇಲ್ಲ, ಬರೀ ಕರ್ಮ ಮಾರ್ಗ. ಹೋಮ ಮಾಡೋದು, ಜ್ಯೋತಿಷ್ಠೋಮ ಯಾಗ ಅನ್ನೋದು, ಸ್ವರ್ಗಕ್ಕೆ ಹೋಗ್ತೇವೆ, ಅದು ಸಿಗತ್ತೆ, ಇದು ಸಿಗತ್ತೆ. ಒಂದು ದಿವಸ ಪರಮಾತ್ಮನ ಬಗ್ಗೆ ಜ್ಞಾನದಲ್ಲಿ ಆಸಕ್ತಿ ಅವ್ರಿಗೆ ಇರಲೇ ಇಲ್ಲ. ಅವರ ಕಣ್ಣು ತೆರೆಸೋದಕ್ಕೋಸ್ಕರ ಒಮ್ಮೆ ಪ್ರಾಚೀನ ಬಗೆಯ ಆ ರಾಜನ ಹತ್ತಿರ ನಾರದರು ಬರ್ತಾರೆ. ನಾರದರು ಬಂದು ಅವರೊಂದು ಕಥೆ ಹೇಳ್ತಾರೆ. ಆ ಕಥೆ 4ನೇ ಸ್ಕಂದದ ಕೊನೆಯಲ್ಲಿ ಪುರಂಜನ ಉಪಾಖ್ಯಾನ. ಪುರಂಜನೋಪಾಖ್ಯಾನ ಭಾಗವತದ ಬಹಳ ಪ್ರಮುಖವಾದ ಭಾಗ. ಅದು ಬರೀ ಅವನ ಕಥೆ ಅಲ್ಲ, ನಮ್ಮೆಲ್ಲರ ಕಥೆಯೂ ಕೂಡ ಅದು ಆಗಿಬಿಟ್ಟಿರ್ತಕ್ಕಂಥದ್ದಾಗಿ. ಆವಾಗ ಪ್ರಾಚೀನ ಬರೆಯ ಹತ್ರ ಬರ್ತಾರೆ ನಾರದರು. ಅವನು ಹೇಳ್ತಾನೆ, ಇರ್ರಿ ಹೋಮ ಮಾಡ್ತಿದ್ದೀನಿ ಅಂತ. ಅವ್ರು ಮಾತಿರ್ತಾರೆ ಹೋಮ ಬರೀ, ಅಲ್ಲಿ ದರ್ಬೆ ಹಾಕೋದು, ಆ ಕಡೆ ಹೋಮ, ಅದೆಲ್ಲ ಪ್ರಾಚೀನ ಬರೀ. ಊರಕ್ಕೆ ದರ್ಬೆ ಹಾಕ್ಬಿಡೋದು ಹೋಮ, ಊರು ತುಂಬ ದರ್ಬೆ ಹಾಕ್ತಿತ್ತು. ಎಲ್ಲಿ ನೋಡಿದ್ರು ಇದ್ದೀರಿ ಆ ಪ್ರಾಚೀನ ಬರೀ ಮಾಡಿದ ಯಜ್ಞ, ಅದಕ್ಕೆ ದರ್ಬೆ ಬಿದ್ದಾವೆ ಅಂತೆಲ್ಲ ಹೇಳೋದು. ಆವಾಗ ನಾರದರು ಬರ್ತಾರೆ, ನಿನಗೊಂದು ಕಥೆ ಹೇಳ್ತೀನಪ್ಪ, ಆ ಕಥೆ ಕೇಳು, ಆಮೇಲೆ ಅದರ ಅರ್ಥ ತಿಳ್ಕೊ. ಆಯ್ತು ಸ್ವಾಮಿ ಹೇಳಿ ಇಟ್ಕೊಟ್ಟು. ಆವಾಗ ಅವ್ರು ಹೇಳಿದ್ರು, ಆಸೀತ್ ಪುರಂಜನೋ ನಾಮ ರಾಜ ರಾಜನ್ ಬೃಹಚ್ರವಾಹ ತಸ್ಯ ಅವಿಜ್ಞಾತ ನಾಮ ತಥಾ ಅವಿಜ್ಞಾತ ಚೇಷ್ಟಿತ ಅಂತ ಹೇಳ್ಬಿಟ್ಟು. ನೋಡಪ್ಪ, ಹಿಂದೆ ಒಬ್ಬ ರಾಜ ಇದ್ದ. ಕಥೆ ಅಂದ್ರೆ ಹಂಗೆ, ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ. ಅದೇ ಥರ ಇಲ್ಲೂ ಕೂಡ ಹಿಂದೆ ಒಬ್ಬ ರಾಜ ಇದ್ದ, ಪುರಂಜನ ಅವನ ಹೆಸರು. ಅವನಿಗೆ ಒಬ್ಬ ಗೆಳೆಯ ಇದ್ದ. ಅವನು ಯಾರು, ಅವನ ಹೆಸರು ಏನು ಅಂದರೆ, ಹೆಸರು ಗೊತ್ತಿಲ್ಲದೆ ಇದ್ದವನಂತೆ ಅವನ ಹೆಸರು ಅವಿಜ್ಞಾತ ನಾಮ. ಯಾಕಂದರೆ ಪರಮಾತ್ಮನೇ ದೇವ್ರ ಗೆಳೆಯ. ಅವ್ರ ಹೆಸರು ಯಾರಿಗೆ ಗೊತ್ತಿಲ್ಲ. ನಾವು ಮಕ್ಕಳಿಗೆ ಹೆಸರು ಇಟ್ಟಿರ್ತೀವಿ, ಅದು ಮಕ್ಕಳ ಹೆಸರೇ ಆಗ್ಬಿಟ್ಟಿರುತ್ತೆ. ದೇವ್ರ ಹೆಸರು ಅಂತ ಇಡಕ್ಕೆ ಹೋಗಿರ್ತೀವಿ, ಕೊನೆಗೆ ಅದು ಮಕ್ಕಳ ಹೆಸರೇ ಆಗ್ಬಿಟ್ಟಿರುತ್ತೆ. ಕೊನೆ ದೇವರ ಸ್ಮರಣೆನೇ ಬರಲ್ಲ. ಈಗ ಅಷ್ಟು ವ್ಯಾಮೋಹ ಬಂದ್ಬಿಡ್ತದೆ. ಆಯಿತು, ಒಬ್ಬ ಪುರಂಜನ, ಅವನಿಗೆ ಅವಿಜ್ಞಾತವಾದ ಹೆಸರುಗಳು. ಒಬ್ಬ ಗೆಳೆಯ, ಅವನು ಅವಿಜ್ಞಾತಿ ಚೇಷ್ಟಿತ. ಅವನಿಗೆ ಗೆಳೆಯ ಇದ್ದ, ಏನು ಮಾಡ್ತಾನೆ ಅಂತ ಯಾರಿಗೆ ಗೊತ್ತಾಗ್ತಾ ಇದೆ. ಯಾಕಂದರೆ ಅವನ ಕೆಲಸಗಳೆಲ್ಲ ತುಂಬ ನಿಗೂಢವಾಗಿರ್ತಾರೆ, ಎಲ್ಲರೂ ಕಾಣುವಂತೆ ಕೆಲಸ ಮಾಡ್ತಾ ಇದ್ದ. ಸರಿ, ಅಂಥ ರಾಜನಿಗೆ ಒಂದು ರಾಜ್ಯ ಕಟ್ಟಬೇಕು, ದೊಡ್ಡ ಪಟ್ಟಣವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಅಲ್ಲಿ ಇಲ್ಲೆಲ್ಲ ನೋಡಿದ. ಯಾವುದು ಸೂಟ್ ಆಗಲಿಲ್ಲ. ಕೊನೆಗೆ ದದರ್ಶ ನವಭಿಹಿ ದ್ವಾರೈ ಶೋಭಿತ, 9 ದ್ವಾರಗಳಿರುವ ಒಂದು ಪಟ್ಟಣಕ್ಕೆ ಬಂದ. ಆ ಪಟ್ಟಣಕ್ಕೆ ಕೆಳಗಡೆ 2 ದ್ವಾರ, ಮೇಲ್ಗಡೆ 9 ದ್ವಾರ. ಅಂತಹ ಪಟ್ಟಣಕ್ಕೆ ಬಂದ, ಚೆನ್ನಾಗಿದೆ ಇಲ್ಲ ಇದು, ಉಪವನ ಮಧು ಎಲ್ಲ ಚೆನ್ನಾಗಿದೆ, ಒಳಗಡೆ ಪ್ರವೇಶ ಮಾಡಿದ ಕೂಡಲೇ
ದದರ್ಶ ಪ್ರಮದೋತ್ತಮ, ಒಬ್ಬ ಒಳ್ಳೆ ಚಂದದ ಹುಡುಗಿಯನ್ನು. ಆ ಹುಡುಗಿ ಮದುವೆ ಆಗಿಲ್ಲ, ನೋಡಿ ಭಾರಿ ಚಂದ ಆಗಿದ್ದಾಳೆ. ಅವಳು ಒಬ್ಬಳೇ ಬರ್ತಾ ಇಲ್ಲ, ಅವಳ ಹಿಂದೆ ಪಂಚಶೀರ್ಷಾಭಿನ ಅಹಿನ ಶೋಭಿತ, ಅವಳ ಹಿಂದೆ 5 ಹೆಡೆ ಸರ್ಪ ಬಿಸುಗುಡ್ತಾ ಬರ್ತಾ ಇದೆ. ಇವಳಿಗೇನು ಭಯ ಇಲ್ಲವೇ, ಆನಂದವಾಗಿ ಬರ್ತಾ ಇದ್ದ. ಅವಳ ಸುತ್ತಲೂ ಕೂಡ 11 ಜನ ಅವಳಿಗೆ ಬಾಡಿ ಗಾರ್ಡ್ಸ್, ಅವಳಿಗೆಲ್ಲ ರಕ್ಷಕರು, ಅಂಗರಕ್ಷಕರು. ಅವರೆಲ್ಲ ಅಮ್ಮ ಅವ್ರು ಏನು ಮಾಡಬೇಕು ಅಂತ ಕೇಳ್ಕೊಂಬರು. ಆಮೇಲೆ ಅವರಿಗೆಲ್ಲ ಮತ್ತೆ 106 ಜನ ಅವ್ರಿಗೆ ಸಹಾಯಕರು. ಈಗ ಸಾವಿರಾರು ಮಂದಿಯ ಮಧ್ಯದಲ್ಲಿ ಒಬ್ಬ ಆ ಹುಡುಗಿ ಬರ್ತಾ ಇದ್ದಾಳೆ. ಅವಳು ನೋಡಿದ ಪುರಂಜನ ಖುಷಿ ಆಯಿತು. ಇವನು ಯುವಕ, ಮದುವೆ ಆಗಿಲ್ಲ, ಅವಳು ಹುಡುಗಿ ಮದುವೆ ಆಗಿಲ್ಲ. ಡೈರೆಕ್ಟ್ ಕೇಳೇಬಿಟ್ಟು, ಇವತ್ತೆಲ್ಲ ಕೇಳ್ತಾರೆ ಐ ಲವ್ ಯು ಅಂತ ಕೇಳಿದಾನೆ. ಹಾಗೆ ಅಲ್ಲಿ ದಕ್ಷಿಣ ಕೇಳಿಬಿಟ್ಟಿದ್ದಾನೆ, ನಾನು ನಿನ್ನ ಮದುವೆ ಮಾಡ್ಕೋಬೇಕು ಅಂತ. ಆಗ್ಬೋದಾ? ಅವಳು ಹೇಳಿದ್ದು, ಅದಕ್ಕಿಂತ ಮುಂಚೆ ನನ್ನ ಬಗ್ಗೆ ಏನು ತಿಳ್ಕೊಂಡಿದ್ಯಾ ಅಂತ. ಇಲ್ಲ ಮಾತು ತಿಳ್ಕೊಂಡಿಲ್ಲ, ಹೇಳು ನೀನು ಯಾವಾಗ ಈ ಪಟ್ಟಣಕ್ಕೆ ಬಂದು, ಯಾರು ನೀನು? ಅವಳು ಹೇಳಿದ್ದು, ನಾನು ಯಾವಾಗ ಬಂದಿದ್ದೀನಿ ನನಗೆ ಗೊತ್ತಿಲ್ಲ, ಈ ಪಟ್ಟಣದಲ್ಲಿ ಬಂದಿದ್ದು ಒಂದೇ ಗೊತ್ತು ಅಷ್ಟೇ. ಆಮೇಲೆ ಈ ಹಾವೇನವ ನಿಮ್ಗೆ ಭಯ ಆಗಲ್ವಾ? ನಮ್ಗೆ ಹಾವು ಅಂದ್ರೆ ಓಡೋಬಿಡಿಯೋದು ಅನ್ನಿಸ್ತದೆ. ಈ ಹಾವು ನಿನ್ನಿಂದೆ ಬರುತ್ತಲ್ಲ, ಬಿಸ್ಬಿಡ್ತಾ ಇರೋದು. ಆ ಹಾವು ನನ್ನನ್ನು ಕಾಪಾಡ್ತಾ ಇತ್ತು. ನಾನು ಮಲಗಿದ್ರು ಕೂಡ ಅದು ನನ್ನ ಉಸಿರಾಟ ನಡೆಸ್ತಾ ಇರೋದು, ನನಗೇನು ಭಯನೇ ಇಲ್ಲ. ಆಮೇಲೆ ಈ 11 ಮಂದಿ ಅಂಗರಕ್ಷಕರಿದ್ದಾರಲ್ಲ, ಅವರೆಲ್ಲ ನಾನು ಏನು ಹೇಳಿದ್ರೆ ಕೆಲಸ ಮಾಡ್ತಾರೆ. ಅದನ್ನು ತೊಗೊಂಬರ್ತಾರೆ, ಅದು ತಿನ್ಬೇಕು ಬಾಯಿ ತಿನ್ನಿಸ್ತಾರೆ. ಇವ್ರ ಜೊತೆಗೆ ಇನ್ನೂ ಅನುಚರರಿದ್ದಾರೆ. ನಾನು ಆನಂದವಾಗಿ ಪಟ್ಟಣದಲ್ಲಿ ಇದ್ದೇನೆ, ನನಗೆ ಅಪ್ಪ ಅಮ್ಮ ಯಾರು ಗೊತ್ತಿಲ್ಲ, ಆಮೇಲೆ ಈ ಹಾವಿನ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ಸುಖವಾಗಿದ್ದೇನೆ ಅಷ್ಟೇ. ಅವಾಗ ಆಯಿತು, ಮದುವೆ ಮಾಡ್ಕೊಳ್ಳೋಣ, ಆಯ್ತು ಬಿಡು ಅಂತ ಒಪ್ಕೊಂಡ್ಬಿಟ್ಲು. ಆಯ್ತು, ಪುರಂಜನನಿಗೆ ಪುರಂಜನಿ ಜೊತೆ ವಿವಾಹ ಆಗೋದು. ಯಾವತ್ತು ವಿವಾಹ ಆಯಿತು ಆವತ್ತು ಮರುದಿನದಿಂದಲೇನೆ ಆ ಪುರಂಜನ ಹೆಂಡತಿ ಗುಲಾಮ್ ಆಗಿಬಿಟ್ಟಿದ್ದಾನೆ. ಪುರಂಜನ ಏನು ಹೇಳಿದ್ರೆ ಅದು ಮಾಡಬೇಕು, ಕೂಡಂದ್ರೆ ಕೊಡಬೇಕು, ನಿಂದ್ರೆ ನಿಂತ್ಕೋಬೇಕು. ಆ ಥರ ಆಯಿತು. ಒಂದು ದಿವಸ ನಾನು ಬೇಟೆಗೆ ಹೋಗಬೇಕಾಗಿತ್ತು. ಪುರಂಜನೆ ಮಲಗಿದ್ದು ಒಳಗಡೆ, ಅವಳಿಗೆ ಪಾಪ ಎಬ್ಸೋದು, ಹಂಗೆ ಹೋಗೋಣ ಅಂತ ಹೊರಟ್ಬಿಟ್ಟ. ಬರೋದ್ರಲ್ಲಿ ರಾಧಾಂತ ಆಡ್ತಿದ್ದ ಮನೆ, ಸಿಟ್ಟಿಗೆದ್ದು ಬಿಟ್ಟಿದ್ದಾಳು. ದಾಸಿ ಬಂದು ಹೇಳಿದ್ರು, ನೋಡ್ರಿ ಮಹಾರಾಜರೇ, ನಿಮ್ಮ ಮನೆಯವರು ಸಿಟ್ಟಿಗೆದ್ದು ಬಿಟ್ಟಿದ್ದಾರೆ, ಎಲ್ಲ ಆಭರಣ ಬಿಚ್ಚಿ ಸಿಟ್ಟಿಗೆದ್ದು ಮಲಗಿಬಿಟ್ಟಿದ್ದಾರೆ. ಅಂದ್ರೆ ನಾ ಏನು ಮಾಡೇ ಇಲ್ಲ, ಯಾಕೆ ಸಿಟ್ಟಿಗೆದ್ದು ಇವ್ರು ಗಾಬರಿಗಾಗುತ್ತಾ? ಎಲ್ಲ ಏನು ಮಾಡಿದ್ರೆ ಸಿಟ್ಟಿಗೆದ್ರೆ ಏನಾಗ, ಏನು ಬೈದು ಹೋಗಿದ್ರೆ ಅದು ಸಿಟ್ಟು ಮಾಡ್ಕೊಂಡು ಆಳದಕ್ಕೆ ಏನು ಮಾಡ್ಯ ಮಲಗಿದಾಳ ಪಾಪ, ಹೋಗೋಣ ಅಂದರೆ ಇವನು ಬುಗುಲು ಎಲ್ಲೂ ಏನಾಗ್ಬಿಟ್ಟಿದೆ ಏನೋ. ಅವತ್ತಿನಿಂದ ಹೆಂಡತಿ ಇದ್ದರೆ ಗಂಡಂದ್ರೆ ಭಯ ಶುರುವಾಗುತ್ತೆ. ಏನು ಮಾಡದೆ ಇದ್ರು ಭಯ, ಅವಳು ಏನು ಬೈತಾಳೋ ಏನು ಮಾಡ್ತಾಳೋ ಇಂಥ ಭಯ. ಯಾವಾಗ ಏನು ರೇಗ್ ಬಿಡ್ತಾರೋ ಗೊತ್ತಿಲ್ಲ, ಏನು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೋ ಗೊತ್ತಿಲ್ಲ. ಎಲ್ಲರಿಗೂ ಅನುಭವ ಆಗಿರುತ್ತೆ ಇದೆಲ್ಲ. ಅದೇ ಯಾವಾಗ ನೀವು ಹೋದ ಕೂಡ ಪುರಂಜನಿ ಯಾಕೆ ಎದ್ಬಿಟ್ಟಿದ್ದಾಳೆ, ಎದ್ದೇಳಿ ಯಾಕೆ ಈ ಥರ ರಾಣಿ ದೇವಿ ಎದ್ದೇಳಿಂದ ಅವಳೇನು ಬುಸು ಕೊಡ್ತಾ ಇದ್ದಾಳೆ, ಹೇಳ್ತಾ ಇಲ್ಲ ಮಾಡ್ತಾಳೆ. ಒಳ್ಳೆ ಕಾಲು ಹಿಡ್ಕೊಂಡ್ಬಿಟ್ಟು ನಮಗೆ ಭಾಗವತಲ್ಲಿ ಇದೆ. ಅವಳು ಕಾಲು ಹಿಡ್ಕೊಂಡು ನಮ್ದೇನು ತಪ್ಪಾಗಿದ್ರೆ ಕ್ಷಮಿಸ್ಬಿಡು, ಅವ್ಳು ಏನು ತಪ್ಪಾಗದೆ ನಮ್ಗೆ ಹೇಳ್ದೆ ಹೋಗ್ಬಿಟ್ಟಿದ್ದಿಲ್ಲ. ಅಲ್ಲ ಬೇಟೆಗೆ ಯಾರೋ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ತಾರೆ, ಇಲ್ಲ ಅದನ್ನು ಅದಕ್ಕೆ ಹೇಳ್ದೆ ಹೋದೆ. ನೀವು ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಹೇಳಬೇಕು ಅಂತ ಗಲಾಟೆ ಮುಗಿತಾ ಅಲ್ಲಿಗೆ, ನೀವು ನನಗೆ ಹೇಳದೆ ಏನು ಮಾಡಬಾರ್ದು. ಅವಾಗ ಅವನು ಎಲ್ಲ ಕ್ಷಮೆ ಕೇಳ್ಕೊಂಡು ಆಯ್ತು ಇನ್ಮೇಲೆ ಆ ಥರ ಮಾಡಲ್ಲ ಅಂತ ಹೇಳಿದ. ಅವತ್ತಿನಿಂದ ಪುರಂಜನಿ ಅಧೀನ ಆಗಿ ಎಲ್ಲಿ ಹೋಗ್ಬೇಕಾದ್ರೂ ನಮ್ಮ ಯಜಮಾನರು ಬೈತಾರೆ ಅಂತ ಮನೆ ಬಂದ್ಬಿಡುತ್ತೆ. ಬೇಗ ನಮ್ಮ ಮನೆಯವರು ಬೈತಾರೆ. ಈ ಡಿಪೋ ಬಸ್ ಇದ್ದಾಗ ಗಂಡ ಮದುವೆ ಆಗ್ಬಿಟ್ಟು ಡಿಪೋ ಊರೆಲ್ಲ ಸುತ್ತದೆ, ರಾತ್ರಿ ಮತ್ತೆ ಅಲ್ಲಿಗೆ ಬರ್ಬೇಕಲ್ಲ. ಆ ಥರ ಮನೆ ಬಂದೇ ಹಾಲ್ಟ್ ಆಗಬೇಕು, ಇಲ್ಲ ಅಂದ್ರೆ ಮನೆಯವರು ತಗೋತಾರೆ. ಎಲ್ಲಿದ್ದೀರಾ, ಬರ್ತಿದ್ದಾರೆ ಇಲ್ಲ ರಾತ್ರಿ ಮನೆಗೆ. ಅದೇ ಮದುವೆ ಆಗದೆ ಇದ್ರೆ ಎಲ್ಲಿ ಬೇಕಾದ್ರೆ ಬಸ್ ಸ್ಟ್ಯಾಂಡಲ್ಲೇ ಮಲ್ಕೋಬೋದು ಅನ್ಬೇಕಾದ್ರೆ, ದೇವಸ್ಥಾನದಲ್ಲಿ ಯಾರು ಕೇಳೋದಿಲ್ಲ. ಮದುವೆ ಆಯ್ತು ಅಂದ್ಕೊಳ್ಳಿ, ಎಲ್ಲಿದ್ದೀರಾ, 9 ಗಂಟೆಗೆ ಫೋನ್ ಮನೆಯವರು. ನೋಡಿ ಹೆಂಗ್ ನಗ್ತಿದ್ದಾರೆ, ಅವರೇ ಫೋನ್ ಮಾಡೋದಿಲ್ಲ. ಇದೆಲ್ಲ ಭಾಗವತ ನಡೀತಾ ಇರೋದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಬರ್ತೀರಾ ಇಲ್ಲ, ಎಲ್ಲೋಗಿದ್ದೀರಾ, ಹೇಳ್ಬೇಕಾದ್ರೆ ಹೇಳೋಬೇಕು, ಬರ್ಬೇಕಾದ್ರೆ ಹೇಳದೆ ಬಂದ್ಬಿಟ್ರೆ ದೊಡ್ಡ ರಾತ ಅಂತ ಮನೆಯಲ್ಲಿ. ಅದೇ ಪುರಂಜನನ ಕಥೆಯಲ್ಲಿ ಬಂದಿರೋದು. ಅವಾಗ ಅವ್ನು ಹೇಳೋ, ಅಮ್ಮ ಇನ್ನು ಎಲ್ಲೋ ಬೇಕಾದ್ರೆ ನಿಂಗೆ ಹೇಳ್ತೀನಿ ತಾಯಿ, ನಿಂಗೇನು ನೀ ಹೇಳದೆ ಏನು ಮಾಡಕ್ ಹೋಗಲ್ಲ ಅಂತೇಳಿ. ಹಂಗೆ ಬನ್ನಿ ದಾರಿಗೆ ಅಂತ ಹೇಳಿದ್ರು. ಆಯ್ತು. ಒಬ್ಬೊಬ್ಬರು 11,000 ಮಕ್ಕಳೆಲ್ಲ ಹುಟ್ಟುಬಿಟ್ರು, ಮಕ್ಕಳೆಲ್ಲ ಬೆಳೆದ್ರು, ದೊಡ್ಡವರಾದ್ರು. ಪುರಂಜನಿ ದೇಹ ಅದು ನಶ್ವರವಾದ್ರಿಂದ ಒಂದು ಸತ್ತೋಗ್ಬಿಟ್ಲು, ಹೆಂಡತಿ ಸತ್ತೋಗ್ಬಿಟ್ಲು. ಆ ಪುರಂಜನನಿಗೆ ಅವಳದೇ ಚಿಂತೆ ಆಗುತ್ತೆ. ಹೆಂಡತಿಯ ಒಂದು ಚಿಂತನೆಯಿಂದ ಅವಳನ್ನೇ ನೆನೆಸ್ತಾ ಸತ್ತೋಗ್ಬಿಡ್ತಾನೆ. ಸಾಯಬೇಕಾದ್ರೆ ಏನು ನೆನೆಸ್ಕೊಳ್ತಾ ಇದ್ದೀವಿ ಅದೇ ಆಗ್ಬಿಟ್ಬಿಡ್ತೀವಿ ಅಂತ. ಯಾಕಂದ್ರೆ ಗೀತೆ ಹಾಗೆ ಹೇಳ್ತಾ ಇದೆ ಕೃಷ್ಣ ಪರಮಾತ್ಮ, ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೇತಿ ಕೌಂತೇಯ ಸದಾ ಸದ್ಭಾವ ಭಾವಿತಃ. ಅದಕ್ಕೆ ನಾವೆಲ್ಲ ಬಾಲ್ಯದಿಂದಲೇ ದೇವರ ಸ್ಮರಣೆ ಮಾಡ್ತಾ ಕೊನೆಗೆ ದೇವರ ಸ್ಮರಣೆ ಆದರೂ ಬರ್ತದೆ. ಅದು ಬಿಟ್ಟು ನಮಗೇನಾಗುತ್ತೆ, ಯಾವುದೋ ಮನೆಯ ವಾಸನಾನೇ ಇಟ್ಕೊಂಡ್ಬಿಟ್ಟಿರ್ತೇವೆ, ಅದು ಹಾಳಾಗುತ್ತೆ ಇದು ಹಾಳಾಗುತ್ತೆ ಅಂತ ಅದರದ್ದೇ ತಲೆಯಲ್ಲಿ ಇರುತ್ತೆ. ಕೊನೆ ಸಾಯ್ಬೇಕಾದ್ರೆ ಅದೇ ತಲೆಯಲ್ಲಿ ಇಟ್ಕೊಂಡಿರ್ತೇವೆ, ಅದೇ ವಾಸನ ಇಟ್ಕೊಂಡು ಹೋಗ್ತೀವಿ. ಯಾರೋ ಒಬ್ಬ ತಂದೆ ವಯಸ್ಸಾಗಿದೆ ಸತ್ತೋಗ್ಬಿಡ್ತಾನೆ, ಇನ್ನೇನು 2 ದಿವಸದಲ್ಲಿ ಕೆಟ್ಟ ನಕ್ಷತ್ರ ಬೇರೆ ಅಂತ ಅವನನ್ನು ಏನು ಮಾಡಿದ್ರು, ಆ ಗಂಧಕ್ಕಿಲ್ಲ ತಂದು ಹಾಕ್ಬಿಟ್ಟು ಹಸುವಿನ ಕೊಟ್ಟಿಗೆ ತಂದು ಬಂದಿತ್ತು.
ಅವನು ಅಲ್ಲೇ ಮಲ್ಕೊಂಡಿದ್ದ, ಅವನು ಆ ಕಡೆ ನೋಡ್ತಾ ಇದ್ದ. ಅಷ್ಟೊತ್ತಿಗೆ ಅಲ್ಲಿ ಆ ಹಸು ಏನೋ ಪರಕೆ ತಿಂತಾರೆ, ಅದಕ್ಕೇನು ಹುಲ್ಲು ಹಾಕಿದ್ದಿಲ್ಲೋ ಏನೋ, ಅದು ಪರಕೆ ತಿನ್ನಕ್ಕೆ ಬಾಯಲ್ಲಿ ಇಟ್ಕೊಳ್ತಾ ಇದೆ. ಇವನೇನ್ ಮಾಡಿದ, ಮಗನ ಕರೆದು ಹ ಹ ಹ ಹ ಅಂತ ಶುರು ಮಾಡಿದ. ಇವನೇನ್ ಅನ್ಕೊಂಡ್ಬಿಟ್ಟ, ಹಣ ಎಲ್ಲೋ ಇಟ್ಬಿಟ್ಟಿದ ನಮ್ಮಪ್ಪ, ಅದು ಸಾವೇಕಾರ ಹೇಳ್ತಾ ಇದ್ದಾನೆ ಅಂತ ಕರೆದ. ಅವ್ನು ನೋಡಿದ್ರೆ ಹಸು ಪರಕೆ ತಿಂತಾ ಇದೆ, ಪರಕೆ ಇಟ್ಟು ಸತ್ತೋಗ್ಬಿಟ್ಟ. ಅಂದ್ರೆ ನೋಡಿ, ಮನಸ್ಸಿನಲ್ಲಿ ಏನು ವಾಸನ ಇಟ್ಕೊಳ್ತೇವೆ ಅಂತ್ಯಕಾಲಕ್ಕೆ ಅದೇ ಬರ್ತದೆ. ಈ ಪರಕೆ ತಗೊಂಡು ಏನ್ ಮಾಡ್ಬೇಕು, ನಿನ್ ಜೀವನೇ ಹೋಗ್ತಾ ಇದೆ, ಅಲ್ಲಿ ಹರಿ ಹರಿಯಿಂದಿದ್ರೆ ಒಳ್ಳೇದಾಗ್ತಾ ಇತ್ತಾ, ಅವನು ಅದು ಮಾಡಲಿ. ಹಾಗೆ ಇವನಿಗೂ ಕೂಡ ತಾನು ಅದುವರೆಗೆ ತನ್ನ ಜೊತೆಗೆ ಇದ್ದ ಆ ಪುರಂಜನೆಯನ್ನು ನೆನೆದ, ಅವನು ಸತ್ತೋಗ್ಬಿಟ್ಟ. ಮತ್ತೆ ಮುಂದೆ ವಿದರ್ಭ ದೇಶದಲ್ಲಿ ಒಬ್ಬ ವೈದರ್ಭಿ ಅಂತ ಹೆಣ್ಣಾಗ್ಬಿಟ್ಬಿಟ್ಟಂತೆ. ಹೇಗೆ ಹೆಣ್ಣನ್ನ ನೆನಪು ಮಾಡ್ಕೊಂಡು ಹೆಂಡತಿಯನ್ನು ಸ್ಮರಣೆ ಮಾಡಿ, ಅಲ್ಲಿ ಯಾರೋ ಒಬ್ಬ ರಾಜ ಮದುವೆ ಮಾಡ್ಕೊಂಡ ಅವಳ. ಆ ರಾಜ ಯುದ್ಧದಲ್ಲಿ ಸತ್ತೋದ, ಅವನ ಹೆಣ ಮನೆಗೆ ಬಂತು, ಅದನ್ನ ಅರ್ಥ ಕೂತ್ಕೊಂಡು ಆ ವೈದರ್ಭಿಗೆ ಯಾರೋ ಒಬ್ಬ ಹಂಸ ಅಂತ ಒಬ್ಬ ಬ್ರಾಹ್ಮಣ ಬಂದ, ಎಲ್ಲ ಉಪದೇಶ ಮಾಡಿ, ನೀನು ಯಾರು, ನೀನೇ ಒಬ್ಬ ದೊಡ್ಡ ಪುರಂಜನ ಅಂತ ಒಬ್ಬ, ಆದ್ರೆ ನಿನಗೆ ನೋಡಿದ್ರೆ ಇವನು ಗಂಡನೇ ಅಲ್ಲ, ನೀನೇ ಯಾರಿಗೂ ಗಂಡ ಆಗಿದ್ದು, ಅವಳು ನೆನೆಸ್ಕೊಂಡು ನೀನು ಸತ್ತೋಗಿದೆಯಾ, ಇದರಿಂದ ನಿನ್ನ ಕಥೆ ಬಂದಿದೆ, ಇದೆಲ್ಲ ದೇವರನ್ನು ಮರೆತದಕ್ಕೆ ನಿನಗೆ ಬಂದ ಕಷ್ಟಗಳು. ಅವಾಗ ಏನ್ ಮಾಡ್ಬೇಕ್ರಿ, ಇನ್ನಾದರೂ ನೀನು ದೇವರನ್ನು ಸ್ಮರಣೆ ಮಾಡಿ, ಅದರಿಂದ ನಿನಗೆ ಒಳ್ಳೇದಾಗುತ್ತೆ ಅಂತ ಹೇಳಿದಾಗ ಅವತ್ತಿನಿಂದ ಅವರು ದೇವರ ಸ್ಮರಣೆ ಮಾಡ್ಕೊಂಡು ಎಲ್ಲವನ್ನು ಬಿಟ್ಟ, ಕೊನೆ ಮೋಕ್ಷಕ್ಕೆ ಹೋದ. ಈ ಎಲ್ಲ ಕಥೆಯನ್ನು ಪುರಂಜನೋಪಾಖ್ಯಾನವನ್ನ ನಾರದರು ಪ್ರಾಚೀನ ಬರಿಗೆ ಹೇಳಿ, ಇದೆಲ್ಲ ನಿಂಗೇನಾದ್ರು ಅರ್ಥ ಆಯ್ತಾ ಅಂತ ಕೇಳ್ತಾರೆ. ಅದಕ್ಕೆ ಅವನು ಹೇಳಿದ, ಏನು ಅರ್ಥ ಆಗಿಲ್ಲ ರೀ, ಅದೇನು ಪುರಂಜನ ಅಂತ ಪುರಂಜನಿ ಅಂತ ಹಾವಂತೆ ಮತ್ತೊಂದು ಅರ್ಥ ಆಗಿಲ್ಲ, ಎಲ್ಲ ಒಗಟು ತರ ಇದೆ. ಆವಾಗ ಅವ್ರು ಹೇಳ್ತಾ ಇದ್ದಾರೆ, ಪುರಂಜನ ಅಂದ್ರೆ ಬೇರೆ ಯಾರು ಕೂಡ ಅಲ್ಲ, ಈ ಪುರ ಅಂದ್ರೆ ಸಾಧನ ಶರೀರದ ಒಳಗಡೆ ಇರುವ ಜೀವನೇ ಪುರಂಜನ. ಪ್ರಾಣಿಗಳ ಶರೀರ ಎಲ್ಲ ಪುರ ಅಂತ ಕರೆಯೋದಿಲ್ಲ, ಅದನ್ನ ಬರೀ ದೇಹ ಅಂತ ಕರೀತಾರೆ. ಪರಮಾತ್ಮ ಈ ಒಳ್ಳೆ 24 ತತ್ವಗಳಿಂದ ಕೂಡಿದ ವೈಷ್ಣೋದೇವನ್ನ ಏನು ಕೊಡ್ತಾನಿದ್ದಾನಲ್ಲ, ಇದನ್ನ ತದಿದಂ ಬ್ರಹ್ಮಪುರಂ ಉಪನಿಷತ್ ಹೇಳ್ತಾರೆ. ಪರಮಾತ್ಮ ವಿಹಾರ ಮಾಡಿಕೋಸ್ಕರ ಈ ದೇವರನ್ನು ಸೃಷ್ಟಿ ಮಾಡಿ, ಆ ದೇಹದಲ್ಲಿ ತಾನು ಮೊದಲು ಕೂತ, ಜೀವ ಬರ್ತಾ ಇದ್ದ, ಅವನ್ನ ಅದ್ರಲ್ಲಿ ಹತ್ತಿಸ್ಕೊಂಡು, ಆ ರಥದಲ್ಲಿ ಹೋಗ್ತಾ ಇರ್ತಾನೆ ರಾಜ, ಯಾರೋ ನಡ್ಕೊಂಡು ಬರ್ತಾ ಇರ್ತಾನೆ ಪಾಪ ಒಬ್ಬ, ಅವನಿಗೆ ಸ್ವಾಮಿ ನಂಗೆ ನಡ್ಕೊಂಡು ನೋವಾಗಿದೆ ಅಂತಾನೆ, ಬಾ ಹತ್ತು ಅಂತಾನೆ. ಹಂಗೆ ಈ ಪುರದ ಒಡೆಯ ಪರಮಾತ್ಮ, ಅವನೇ ಕ್ಷೇತ್ರಜ್ಞ, ಅವನು ದೇಹದಲ್ಲಿದ್ದ, ಅಲ್ಲಿ ಜೀವನನ್ನ ಕರ್ಕೊಂಡು ಕೂತ್ಕೊಂಡ. ಆ ಜೀವ ಅಲ್ಲಿ ಬಂದದ್ದಕ್ಕೆ 9 ದ್ವಾರಗಳಿಂದ ಕೂಡಿದ ದೇಹವೇ ಅದು ಪುರಂಜನನ ಆ ಒಂದು ಆವಾಸ ಸ್ಥಾನವಾದ ಪಟ್ಟಣ. ಅದಕ್ಕಿಂತ ಮುಂಚೆ ಅವನಿಗೆ ಹಂದಿ ಜನ್ಮ, ನಾಯಿ ಜನ್ಮ ಎಲ್ಲ ಬಂದಿದೆ, ಅದೆಲ್ಲ ಚೆನ್ನಾಗಿತ್ತು. ಆದ್ರೆ ಯಾವಾಗ ಇದನ್ನು ಕೊಟ್ಟರಲ್ಲ, ಅವನಿಗೆ ಚೆನ್ನಾಗಿದೆ ಇದು ಅಂತ ಹೇಳಿ ಖುಷಿ ಆಯ್ತು. ಅಲ್ಲಿ ಬಂದ ಕೂಡಲೇ ಆ ಸಂದರ್ಭದಲ್ಲಿ ಅವನಿಗೆ ಅವಿಜ್ಞಾತ ಸಖ ಅಂದ್ರೆ ಅದೇ ಪರಮಾತ್ಮ, ಅವಿಜ್ಞಾತ ಸಖ ಹರಿಹಿ, ಆ ಪರಮಾತ್ಮನೇ ಅವಿಜ್ಞಾತ. ನಮಗೆಲ್ಲ ದೇವರು ಒಬ್ಬ ಗೆಳೆಯ, ಆದ್ರೆ ನಮ್ಗೆ ಅವ್ನ ಗೆಳೆಯ ಅಂತಲೇ ಗೊತ್ತಿಲ್ಲ, ಅವನ ಹೆಸರು ಗೊತ್ತಿಲ್ಲ, ಅವನೇನ್ ಮಾಡ್ತಾನೆ ಗೊತ್ತಿಲ್ಲ. ಆದ್ರೆ ನಮ್ಮ ಒಳಗಡೆ ಎಲ್ಲ ವ್ಯಾಪಾರ ಒಂದೇ ನಡೀತಾ ಇದೆ. ನಮ್ಮ ಕಣ್ಣ ಒಳಗಡೆ ಅವನ ಕಣ್ಣಿದೆ, ಅವ್ನು ನೋಡ್ತಾನೆ, ಆಮೇಲೆ ನಾವು ನೋಡ್ತೇವೆ. ಅವ್ನು ನಡ್ಕೊಂಡು ಹೋಗ್ತಾರೆ ನಮ್ಮ ಕಾಲಲ್ಲಿ, ಅವನ ಕಾಲಿಂದ ನಾವು ಆಮೇಲೆ ನಡೀತೀವಿ. ಯಾಕೆಂದ್ರೆ ಅವನ ಬಿಂಬ, ನಾವು ಪ್ರತಿಬಿಂಬ. ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಹಿಂಗ್ ಮಾಡಿದ್ರೆ ಅದು ಹಿಂಗ್ ಮಾಡತ್ತೆ, ಯಾಕೆ ಇಲ್ಲಿ ಮಾಡಿದ್ದೀರಿ. ಇಲ್ಲಿ ಏನೆಲ್ಲ ವ್ಯಾಪಾರ ನಡೆಯುತ್ತೆ ಅದೆಲ್ಲ ಕನ್ನಡಿಯ ಪ್ರತಿಬಿಂಬದಲ್ಲಿ ಬರುತ್ತೆ. ಅಂದ್ರೆ ಪರಮಾತ್ಮನೇ ನಮಗೆ ಬಿಂಬನಾಗಿ ಎಲ್ಲ ವ್ಯಾಪಾರ ಮಾಡ್ತಾ ಇದ್ದಾನೆ. ಅವನ ಹೆಸರು ನಮ್ಗೆ ಗೊತ್ತೇ, ಏನ್ ದೇವರ ಹೆಸರು ಅಂತ ಗೊತ್ತಿಲ್ಲ ಅಂತ. ಸರಿ, ಅಂತಹ ಪುರಂಜನನಿಗೆ ದೇವರೇ ಗೆಳೆಯನಾಗಿದ್ದ ಅಂದ್ರೆ ಅನಾದಿ ಕಾಲದಿಂದ ನಮ್ಗೆ ಒಬ್ಬನೇ ಒಬ್ಬ ಗೆಳೆಯ, ಅದು ಪರಮಾತ್ಮ ಮಾತ್ರ. ಬೇರೆಯವರೆಲ್ಲ ಗೆಳೆಯರಲ್ಲ. ಆ ಗೆಳೆಯರ ಮೊದಲು ಅವರು ಸತ್ತು ಹೋಗ್ತಾರೆ, ಅಥವಾ ಇವನು ಸತ್ತು ಹೋಗ್ತಾನೆ, ಅಲ್ಲಿಗೆ ಎಲ್ಲ ಮುಗೀತು. ಋಣಾನುಬಂಧದಿಂದ ಹೆಂಡತಿ, ಮಕ್ಕಳು, ಗೆಳೆಯ ಇವರೆಲ್ಲ. ಆದರೆ ಅನಾದಿ ಕಾಲದ ಋಣಾನುಬಂಧ ಯಾರಿಗೆ ಅಂದರೆ ಜೀವನಿಗೆ, ಪರಮಾತ್ಮನಿಗೆ. ಆ ಸಮಯದಲ್ಲಿ ಪುರಂಜನನಿಗೆ ಅಲ್ಲಿ ಬುದ್ಧಿ ಎಂಬಳುವಲೆ ಹೆಂಡತಿ ಅಂತೆ. ಪ್ರಮದ ಬುದ್ಧಿ ಪ್ರೋಕ್ತ ಅಂದ್ರೆ ಅವನ ಬುದ್ಧಿ ಅವನ ಹೆಂಡತಿ ಆಯ್ತು. ಅವನ ಬುದ್ಧಿಯನ್ನು ಮದುವೆ ಮಾಡ್ಕೊಂಡ. ಅವತ್ತಿನಿಂದ ಬುದ್ಧಿ ಹೇಳಿದ್ದಂತೆ ಅವನು ಕೇಳ್ತಾ ಇದ್ದಾನೆ, ಶಾಸ್ತ್ರ ಹೇಳಿದಂತೆ ಕೇಳ್ತಾನೆ. ಬುದ್ಧಿ ಹೇಳುತ್ತೆ, ಬೆಳಗ್ಗೆ ಯಾಕೆ ಬೇಗ ಹೇಳ್ತೀಯೋ, ಮಲ್ಕೋ 8 ಗಂಟೆ ತನ, ಅವನಿಗೆ ಇಷ್ಟ ಇದ್ರೆ ಸ್ನಾನ ಮಾಡಿ, ಇಲ್ಲಾಂದ್ರೆ ಇಡ್ಲಿ ವಡೆ ತಿಂದು ಮಲ್ಕೋ ಅಂತ ಹೇಳ್ತಾನೆ. ಬುದ್ಧಿ ಹೇಳೋದು ಹಾಗೆ. ಶಾಸ್ತ್ರಗಳೇನು ಹೇಳುತ್ತೆ, ನೀನು ಸ್ನಾನ ಮಾಡು, ದೇವ್ರ ಪೂಜೆ ಮಾಡು, ಒಳ್ಳೆ ಅಧಿಕ ಮಾಸ ಪುಣ್ಯ ಬರುತ್ತೆ ನಿಮಗೆ ಅಂತ ಶಾಸ್ತ್ರ ಹೇಳುತ್ತೆ. ಇವನು ಶಾಸ್ತ್ರ ಹೇಳಿದ್ದು ಕೇಳಲ್ಲ, ಬುದ್ಧಿ ಹೇಳಿದ್ದು ಕೇಳ್ತಾನೆ. ಯಾಕೆ, ಬುದ್ಧಿ ಇವನಿಗೆ ಹಿತವಾದನೆ ಹೇಳುತ್ತೆ, ಶಾಸ್ತ್ರ ಇವನು ಸ್ವಲ್ಪ ಕಷ್ಟವಾದನೆ ಹೇಳುತ್ತೆ. ಬೆಳಿಗ್ಗೆ ಸ್ನಾನ ಮಾಡಬೇಕು ಅಂದ್ರೆ ಕಷ್ಟ, ಹೇಳೋದೇ ಕಷ್ಟ, ಅದಕ್ಕೆ ಬುದ್ಧಿ ಮಲ್ಕೋ ಚೆನ್ನಾಗಿ ಹೇಳುತ್ತೆ. ಆದ್ರಿಂದ ನರರಿಗೆ ವಾನರರಿಗೆ ಇರುವ ವ್ಯತ್ಯಾಸ ಏನು ಅಂದ್ರೆ, ಬುದ್ಧಿ ಹೇಳಿದಂತೆ ಕೇಳೋದು ವಾನರ, ಶಾಸ್ತ್ರ ಹೇಳಿದಂತೆ ಕೇಳೋದು ನರರು, ಇದೇ ವ್ಯತ್ಯಾಸ. ಆ ಬುದ್ಧಿ ಈ ಕೋತಿಗಳಿಗೆಲ್ಲ ಹೆಂಗೇನೋ ಅವ್ನು ಕೂತ್ಕೊಳ್ತೀವಿ, ಇವತ್ತು ಮಧ್ಯಾಹ್ನ ಹಸಿವಾಗಿದೆ, ಎಲ್ಲಿ ಹಣ್ಣುಗಳಿರುತ್ತೆ, ನಿನ್ನೆ ಒಂದು ದಿವಸ ಒಂದು ಗಿಡದಲ್ಲಿ ಹಣ್ಣು ನೋಡಿದ್ವಿ, ಅಲ್ಲಿಗೆ ಹೋಗ್ಬೇಕು ಅಂತ ಹಾಕೊಂಡು ಹೋಗ್ಬೋದು. ಕೊನೆಗೆ ಅಲ್ಲಿ ಅವನು ಬಲೆ ಇಟ್ಟಿರ್ತಾನೆ, ಸಿಗಾಕೊಂಡು ವಿಲಿ ಒಲೆ ಒದ್ದಾಡ್ತಾನೆ. ಬುದ್ಧಿ ಹೇಳಿದಂತೆ ಕೇಳಿದರೆ ಕೋತಿಗಳ ತರ ಸಿಗಾಕೊಂಡ್ಬಿಡ್ತೀವಿ. ಆದರೆ ಶಾಸ್ತ್ರ ಹೇಳಿದಂತೆ ನಾವು ಕೇಳಿದರೆ ಪರಮಾತ್ಮ ನಮ್ಮನ್ನು ಅನುಗ್ರಹ ಮಾಡ್ತಾನೆ.
ಆದ್ರಿಂದ ನಾವು ಶಾಸ್ತ್ರಕ್ಕೆ ಅನುಗುಣವಾಗಿ ನಮ್ಮ ಬದುಕಿರ್ಬೇಕು. ಇವತ್ತೆಲ್ಲ ಅನೇಕರಿಗೆ ನೀವು ಸ್ನಾನ ಮಾಡಬೇಕು, ಸಂಧಾನ ಮಾಡಬೇಕು, ಪೂಜೆ ಮಾಡಬೇಕು ಅಂದ್ರೆ ಅಯ್ಯೋ ಇವೆಲ್ಲ ಯಾವ್ದು ಮಾಡ್ತಾ ಅಂದ್ರೆ ಹಳೆ ದೊಡ್ಡ ಸಂಪ್ರದಾಯ ಅಲ್ಲರಿ. ಅದು ಮಾಡಿದ್ರೇನೆ ನಿಮ್ಗೆ ಮುಂದೆ ಲಾಭ. ಅದು ಯಾಕೆ ಅಂದರೆ ಒಂದು ದೇವರ ಪ್ರೀತಿಗೋಸ್ಕರ ಕರ್ತವ್ಯ, ಇನ್ನೊಂದು ನಮಗೋಸ್ಕರ ಮಾಡ್ತೀವಿ. ಸ್ನಾನ ಗೀನ ಎಲ್ಲ ಅದೆಲ್ಲ ನಮಗೋಸ್ಕರ ನಾವು ಮಾಡೋದು. ಆದರೆ ಪರಮಾತ್ಮನ ಅನುಸಂಧಾನ ಇಟ್ಕೊಂಡು ಮಾಡಿದರೆ, ಉರುಳು ಸೂಕ್ತದಿಂದ ಎಲ್ಲ ಸ್ನಾನ ಮಾಡ್ಕೊಂಡೆಲ್ಲ ಮಾಡಿದರೆ ಅದು ದೇವರಿಗೆ ಪ್ರೀತಿ ಆಗುತ್ತೆ, ಅದು ಸತ್ಕರ್ಮ ಆಗುತ್ತೆ. ಸುಮ್ಮನೆ ಅಲ್ಲಿ ಹೋದ, ಶಾಂಪು ಹಾಕೊಂಡ, ಸೋಪ್ ಹಾಕೊಂಡ, ಸ್ನಾನ ಮಾಡಿದ, ಪುಣ್ಯ ಬರಲ್ಲ, ದೇಹ ಶುದ್ಧಿ ಆಗುತ್ತೆ. ಹೀಗೆ ಆ ಪರಮಾತ್ಮನ ಬಗ್ಗೆ ನಾವು ಕರ್ತವ್ಯಗಳನ್ನು ಮಾಡಿದಾಗ ಅದು ದೇವರಿಗೆ ಪ್ರೀತಿ ಆಗುತ್ತೆ ಅಂತ ಅದನ್ನ ನಾರದರಲ್ಲಿ ಹೇಳ್ತಾರೆ. ಈ ರೀತಿಯಾಗಿ ಬುದ್ಧಿಯ ಅಧೀನವಾಗಿ ನಾವು ದೇವರನ್ನ, ಶಾಸ್ತ್ರವನ್ನು ಮರೆತಾಗ ನಾವು ದಾರಿ ತಪ್ಪಿಸ್ಕೊಳ್ಬೇಕು, ನಮ್ಮ ಟ್ರ್ಯಾಕೇ ಬಿಟ್ಟೋಗುತ್ತೆ. ಪುನಃ ಟ್ರ್ಯಾಕಿಗೆ ಬರಬೇಕು ಅಂದರೆ ಒಬ್ಬ ಗುರುಗಳನ್ನು ಸಿಗಬೇಕು. ಇವತ್ತು ನಂಗೆ ಅಂತಹ ಗುರುಗಳು ಅಂದರೆ ನಮ್ಮ ರಾಘವೇಂದ್ರ ಸ್ವಾಮಿ. ಯಾಕೆಂದ್ರೆ ನಾವು ಎಲ್ಲೆಲ್ಲೋ ಇದ್ದಾಗ ನಾವು ತಪ್ಪುಗಳನ್ನು ತೀಡಿ ನೀನು ಸರಿಯಾದ ಮಾರ್ಗಕ್ಕೆ ಬಾ ಅಂತ. ಏನು ಮತ್ತುನಾಚಾರ್ಯ ಕೃಷ್ಣಾವಧೂತರ ಕಥೆ ಇದೆ, ರಾಯರ ಚರಿತ್ರೆ. ಅವರು 32 ವರ್ಷಗಳ ಕಾಲ ಮಾಟ ಮಂತ್ರಗಳನ್ನೆಲ್ಲ ಮಾಡಿಕೊಂಡು ಏನೇನೋ ಎಲ್ಲ ಕೆಟ್ಟ ಅಭ್ಯಾಸ ಇಟ್ಕೊಂಡು ಎಲ್ಲ ಕಡೆ ಏನೇನೋ ಮಾಡ್ತಾ ಇದ್ರು. ಅವರಿಗೆ ರಾಯರ ಶಿಷ್ಯರಾದ ಅಪ್ಪಣ್ಣಾಚಾರ ಕನಸಲ್ಲಿ ಬಂದರು. ದುರಾಚಾರ ರಥಂ ಸದಾ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ರಾಘವೇಂದ್ರ ತಂತ್ರ ಅಂತ ಒಂದು ಬರೆದು, ನಾನು 32 ವರ್ಷಗಳ ಕಾಲ ಮಾಟ ಮಂತ್ರ ಮಾಡಿ ಅವರಿವರನ್ನು ಎಲ್ಲ ವಶ ಮಾಡಿಕೊಂಡು ಮಾಡಬಾರ್ದ ಪಾಪ ಮಾಡ್ತಾ ಇದ್ದೆ. ಆವಾಗ ರಾಯರ ಪರಮ ಶಿಷ್ಯರಾದ ಅಪ್ಪಣ್ಣಾಚಾರ ಕನಸಲ್ಲಿ ಬಂದರು. ಅಪ್ಪ, ನೀನು ಈ ಕಾಲ ಕಳಿಬೇಡ, ನೀನು ರಾಯರ ಸ್ತೋತ್ರವನ್ನು ನಿತ್ಯ ಹೇಳ್ಕೊ, ನಿಂಗೆ ಅನುಗ್ರಹ ಆಗತ್ತಪ್ಪ, ದುರಾಚಾರದ ಮಾರ್ಗ ಬಿಡು ಅಂತ ಹೇಳಿದರು. ಆ ಸಂದರ್ಭದಲ್ಲಿ ನಾನು ರಾಯರ ಹತ್ರ ಬಂದೆ. ಅವರ ಅನುಗ್ರಹ ಪಡ್ಕೊಂಡಾಗ ನನಗೆ ರಾಯರು ಪರಮಾನುಗ್ರಹ ಮಾಡಿ ಸ್ವಪ್ನದಲ್ಲಿ ಬಂದು ಮಂತ್ರೋಪದೇಶ ಮಾಡಿದರು. ಆಮೇಲೆ ರಾಯರ ಸ್ತೋತ್ರ ಈ ಥರ ಲಕ್ಷ ಸಲ ಮಾಡು, ನಿಂಗೆ ಅನುಗ್ರಹ ಮಾಡ್ತೇನೆ ಅಂತ ಹೇಳಿದರು. ಅವತ್ತಿನಿಂದ ನಾನು ಅವಧೂತ ಚರ್ಯೆಗೆ ಬಂದೆ. ಅದೇ ನಾನು ಕೃಷ್ಣ ಅವಧೂತ ಅಂತ ಹೇಳಿದ್ರು. ಅವರೇ ಇವತ್ತು ರಾಯರ ಮೇಲೆ ಮಾಡಿರ್ತಕ್ಕಂಥ ಸ್ತೋತ್ರಗಳು, ಅವರ ಬಗ್ಗೆ, ರಾಯರ ಬಗ್ಗೆ ಅವರು ಮಾಡಿರ್ತಕ್ಕಂಥ ಒಂದೊಂದು ಸ್ತೋತ್ರ ಅಮೋಘವಾಗಿದೆ. ಅಜ್ಞಾನ ನಾಶಾಯ ಸುಜ್ಞಾನ ತೀರ್ಥಾಯ ವಿಜ್ಞಾನದಾತ್ರೆ ನಮಸ್ತೆ ವಿಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ರಾಗ ಸ್ತೋತ್ರ ಮಾಡಿ ಅಕ್ಷರ ಮಾಲಿಕಾದಿಂದ, ಅಕಾರದಿಂದ ಹಿಡಿದು ಠಕಾರದವರೆಗೆ. ಅಕಾರಕ್ಕೆ ಯಾವುದು ಅಂದರೆ ಅಜ್ಞಾನ ನಾಶಾಯ ಸುಜ್ಞಾನ ದೀಪ್ತಾಯ ವಿಜ್ಞಾನದಾತ್ರೆ ಪ್ರಭೋ ಅಂತ. ಅದರ ರಾಯರವನ್ನು ಅನುಗ್ರಹ ಮಾಡಿ ವಿಶೇಷವಾಗಿ ಅವರಿಗೆ ಪರಮಾನುಗ್ರಹ ಮಾಡ್ತಾರೆ. ಈ ರೀತಿಯಾಗಿ ಗುರುಗಳು ನಮ್ಗೆ ಸಿಗ್ಬೇಕು. ದಾರಿ ತಪ್ಪಿದ ಇವತ್ತೆಲ್ಲ ದಾರಿ ತಪ್ಪಿಸೋರೇ ಜಾಸ್ತಿ ಅಲ್ಲ, ದಾರಿಗೆ ತರೋ ಗುರುಗಳಿಲ್ಲ ಇವತ್ತು. ಅಂಥ ಟೈಮಲ್ಲಿ ಕೆಟ್ಟ ದಾರಿಗೆ ಹೋಗಬಾರ್ದು ನಾವು. ಯಾರೋ ಕೆಟ್ಟ ಸ್ತ್ರೀ ಸವಾಸ ಮಾಡ್ಲಿಕ್ಕೆ ಹೋದ ಅಂದ್ರೆ ನಾವು ಕರ್ಕೊಂಬರೋದು ಯಾರು? ಕೊನೆಗೆ ಅವರೇ ದುಂದುಕಾರಿ ಕತೆ ಅದೇ ಬರೋದು ಭಾಗವತದಲ್ಲಿ. ದುಂದುಕಾರಿ ಅಂತ ಏನಿದ್ದಾನೆ ಅವನು ಇದೇ ತರ ಮಾಡಿ ವೇಷಾಸವಾಸ ಮಾಡಿ ಮನೆಗೆ ವೇಷನ್ನು ಕರ್ಕೊಂಡ್ಬಂದು ಅವ್ರು ದುಡ್ಡು ಕೊಟ್ಟು ಕೊನೆಗೆ ಅವರೇ ಅವನ ಬಾಯಲ್ಲಿ ಕೆಂಡ ಹಾಕಿ ಕೂಡ ಸಾಯ್ಬಿಟ್ಟಿರ್ತಾರೆ. ಮತ್ತೆ ಸತ್ಯ ಜನ್ಮನೇ ಹೊಟ್ಟೋಗುತ್ತೆ. ಮತ್ತೆ ಹಿಂದಲ್ಲಿ ಯಾವ ಜನ್ಮನೋ ಸಾಧನೆ ಜನ್ಮ ಗೊತ್ತಿಲ್ಲ. ಹಾಗೆ ಅವ್ರು ಹೇಳ್ತಾರೆ, ನೋಡಪ್ಪ, ಪುರಂಜನನಿಗೆ ಅಲ್ಲಿ ಆ ಸಂದರ್ಭದಲ್ಲಿ ಅವನು ಹೆಣ್ಣಾಗಿ ಹುಟ್ಟಿದಾಗ ಒಬ್ಬ ಹಂಸ ಅಂತ ಒಬ್ಬ ಬ್ರಾಹ್ಮಣ ಬಂದು, ನೀನು ದೇವರ ಸ್ಮರಣೆ ಮಾಡು, ದೇವರನ್ನು ಮರೆತು ಬರೀ ಭೋಗ ಹೋಮ ಮಾಡೋದು, ಸ್ವರ್ಗಕ್ಕೆ ಹೋಗ್ಬೇಕು ಅನ್ನೋದು, ದೇವರ ತತ್ವಜ್ಞಾನ ಬಿಟ್ಬಿಟ್ಟಿದೆಯಾ, ಅದಕ್ಕೆ ನಿಂಗೆಲ್ಲ ಅನರ್ಥ ಬಂದಿದೆ ಅಂತ ಹೇಳಿದಾಗ ಅವನು ಮತ್ತೆ ತತ್ವಜ್ಞಾನವನ್ನು ಪಡೆದು ಉದ್ಧಾರ ಆದ ಅಂತ ಆ ಪುರಂಜನ ಉಪಾಖ್ಯಾನವನ್ನ ಅದು ಭಾಗವತ ಹೇಳುತ್ತೆ. ಅದೆಲ್ಲ ನಮ್ಮ ಕಣ್ಣು ತೆರೆಸ್ತಕ್ಕಂಥ. ನಮಗೂ ದುಡ್ಡು ಅಧಿಕಾರ ಎಲ್ಲ ಬಂತು, ದೇವರನ್ನೇ ಮರೆತು ಬಿಡ್ತೇವೆ. ಕೊನೆ ನಮ್ಮ ಕುಲದೇವರನ್ನೇ ಮರೆತು ಬಿಡ್ತೇವೆ. ಕೊನೆಗೆ ಯಾರು ಕುಲದೇವರು ಅಂದರೆ ಮರ್ತೋಗಿದೆ. ಇಲ್ಲಿ ನಾವು ಕೇಳಬೇಕು ಅಂದ್ರೆ ಯಾರು ಅಷ್ಟೊತ್ತಿಗೆ ಇವರು ಅಪ್ಪ ಸತ್ತೋಗ್ಬಿಟ್ಟಿರ್ತಾನೆ. ಎಷ್ಟೋ ಜನ ಕುಲದೇವರು ಯಾರು ಅಂತ ಗೊತ್ತಿಲ್ಲದೆ ಅನೇಕ ಕಷ್ಟ ಅನುಭವಿಸ್ತಾ ಇದೆ. ನಮ್ಮ ಕೊಪ್ಪಳದ ನರಸಿಂಹದೇವರೆಲ್ಲ ಹಾಗೆ ಯಾರಿಗೂ ಅದು ದೇವ್ರು ಗೊತ್ತಿಲ್ಲದೆ ಆ ಮಕ್ಕಳೆಲ್ಲ ಹುಟ್ಟಿ ಸಾಯ್ತಾ ಇತ್ತು. ಇನ್ನೊಂದು ಮಕ್ಕಳು ರಕ್ತ ಕಾರ್ತಾ ಇತ್ತು. ಕೊನೆಗೆ ಆ ಕುಲದೇವರು ಗೊತ್ತಾದ್ಮೇಲೆ ಆ ದೇವ್ರ ಹತ್ರ ಹೋದ್ಮೇಲೆ ಎಲ್ಲ ಪರಿಹಾರ. ಆಮೇಲೆ ಕುಲದೇವ್ರ ಹತ್ರ ಹೋಗದೇ ಇದ್ರು ಅನರ್ಥ ಆಗ್ಬಿಡತ್ತೆ. ನಮ್ಮ ಅಕ್ಕನೇ ಒಬ್ರು, ಅವ್ರಿಗೆ ಚಂದ್ರಲಾಂಬ ಅಂತ ಗೊತ್ತಲ್ಲ ನಿಮ್ಗೆ, ಅದು ಸನ್ನತಿ. ಚಂದ್ರಲಾಂಬ ದೇವಿ ಅವ್ರ ಕುಲದೇವ್ರು. ಅವ್ರು ಕೇಳ್ಕೊಂಡು ಮಗು ಆಯ್ತು ಅಂದ್ರೆ ಚಂದ್ರಾಂಬಲ ಹತ್ರ ಮದುವೆ ಆದ್ರೆ ಬರ್ತೇನೆ ಅಂತ ಅವ್ರ ಅಪ್ಪ ಕೇಳ್ಕೊಂಡು, ಆ ಮದುವೆ ಆಯ್ತು, ಮಗುನ ಹುಟ್ಟಿತು. ಇವ್ರು ಹೋಳೇ ಇಲ್ಲ. ಮಗು ಹುಟ್ಟಿತು, ಅದಕ್ಕೆ ಹಾಲು ಕುಡಿಸ್ಬೇಕಾಗಿದೆ. ತಾಯಿ ಎದೆ ಅಲ್ಲಿ ಹಾಲು ಬರ್ತಾ ಇದೆ. ಸಣ್ಣ ಮಗು ಹುಟ್ಟಿದೆ, ವರ ಒದರ್ತಾ ಇದೆ ರಾತ್ರಿ ಎಲ್ಲ ಧಾಗಾಗ. ಏನು ಹಿಂಗಾಗಿ ಸಾಯೋ ಥರ ಬಂದ್ಬಿಡು. ಕೊನೆ ಯಾರು ಹೇಳಿದ್ರೆ ನಿಮ್ಮ ಕುಲದೇವರು ಇಲ್ಲ, ನೀವು ಹೇಳ್ಕೊಂಡಿದ್ದೀವಿ ಹೋಗಿ, ಮೊದಲೇ ಈಗ ಎಲ್ಲ ಅದನ್ನ ತೆಗೆದು ನೀನು ಹುಡುಗು, ನೀನು ತಕ್ಷಣ ಇದೆಲ್ಲ ಆದ್ಮೇಲೆ ಹೋಗಿ ಅಂತ ಹೇಳಿ ಆ ಚಂದ್ರಾಲಾಂಬದೇ ಸನ್ನತಿಗೆ ಹೋಗಿ ಆ ಬೇಡ್ಕೊಂಡ್ ಬಂದ್ಮೇಲೆ ಮಗು ಕಣ್ಣೆ ಆಗಿದೆ ಈಗ. ಅಂದ್ರೆ ನಾವು ದೇವರಕ್ಕೆ ಬರ್ತು ಬಿಟ್ಟರೆ ಇದೆಲ್ಲ ಅನರ್ಥ ಆಗ್ಬಿಡುತ್ತೆ. ಹಾಗೆ ನಮ್ಮ ಕುಲದೇವರನ್ನ ಬಿಡಬಾರ್ದು. ಯಾವಾಗ ವರ್ಷಕ್ಕೊಮ್ಮೆ ಸ್ವಾಮಿ ನೀನೇ ಕುಲಕ್ಕೆ ನಮ್ಮ ದೇವರು, ನಿನ್ನ ಹತ್ರ ಬರ್ತೀವಪ್ಪ. ಆಮೇಲೆ ಯಾವ ಊರಿನ ದೇವರು ಅದೇ ಊರಿಗೆ ಹೋಗ್ಬೇಕು.
ನಮ್ಮ ಬಂಡಿ ನರಸಿಂಹದೇವರು ಅಂತಿದ್ರೆ ನಾವು ಬೇರೆ ನರಸಿಂಹದೇವ್ ಹೋಗ್ತೀವಿ ಅಂದ್ರೆ ಅವೆಲ್ಲ ಆಗಲ್ಲ. ಅದೇ ಊರಿಗೆ ಅದೇ ದೇವ್ರಿಗೆ ಹೋಗ್ತೀವಿ, ಆವಾಗ ದೇವರ ರಕ್ಷಣೆ ಮಾಡ್ತಾರೆ. ಅದು ಬಿಟ್ಟು ನರಸಿಂಹದೇವರು ಎಲ್ಲ ಒಂದೇ ಅಂದರೆ ನೀನು ಅಷ್ಟೇ ಎಲ್ಲರೂ ಒಂದೇ ಅವ್ರ ಜೊತೆ ಹೋಗುವಂತ ಅನುಗ್ರಹ ಮಾಡಿಬಿಟ್ಬಿಡ್ತಾರೆ. ಹಾಗೆಲ್ಲ ಕೊಪ್ಪರ ನರಸಿಂಹದೇವರು ಅಂತ ಅಲ್ಲೇ ಹೋಗ್ಬೇಕು, ಇನ್ನೊಂದು ನರಸಿಂಹದೇವರು ಅಂದರೆ ದೇವರಾಜ ಅಲ್ಲೇ ಹೋಗ್ಬೇಕು, ಆವಾಗ ಆ ದೇವರು ಕಾಪಾಡ್ತಾನೆ ಅಂತ ಆ ಥರ ಇರೋದು. ಹಾಗೆ ಇಲ್ಲೂ ಕೂಡ ಪುರಂಜನ ಉಪಾಖ್ಯಾನದಿಂದ ನಮ್ಮ ದೇವರನ್ನು ನಾವು ಮರಿಬಾರ್ದು, ಆಮೇಲೆ ನಮ್ಮ ಸ್ವಾಮಿಯನ್ನು ಮರಿಬಾರ್ದು, ಅದರಿಂದ ನಮ್ಗೆ ಅನರ್ಥ ಆಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ 4ನೇ ಸ್ಕಂದ ಮುಕ್ತಾಯವಾಗ್ತಾ ಇದೆ. 5ನೇ ಸ್ಕಂದದ ಆರಂಭದಲ್ಲಿ ಪ್ರಿಯವ್ರತ ರಾಜನ ಕಥೆ. ಉತ್ಥಾನಪಾದ ಮೊದಲೇ ಬಂದಿದೆ ಪ್ರಿಯವ್ರತ. ಅವನಿಗೆ ಯಾಕೆ ಆ ಹೆಸರು ಬಂದದ್ದು ಅಂದರೆ ದೇವರಿಗೆ ಪ್ರಿಯವಾದ ಏಕಾದಶಿ ವ್ರತ, ಚಾತುರ್ಮಾಸ್ಯ ವ್ರತ ಅದನ್ನು ಮಾಡ್ತಾ ಇದ್ದದ್ದರಿಂದ ಅವರಿಗೆ ಪ್ರಿಯವ್ರತ. ನಾವು ದೇವರಿಗೆ ಇಷ್ಟವಾದ ವ್ರತ ಮಾಡಬೇಕು, ಅದು ಬಿಟ್ಟರೆ ನಾವೇ ಒಂದು ವ್ರತ ಇಟ್ಕೊಂಡ್ಬಿಡೋದು. ನಮಗೆ ಬೆಡ್ ಕಾಫಿ ಕುಡಿಯೋದೇ ನಮ್ಮ ವ್ರತ, ಅದು ಕುಡಿತಾ ಇದೆ. ಸ್ನಾನ ಇಲ್ಲದೆ ತಿನ್ನೋದು ಅದು ವ್ರತ, ಹಂಗೆಲ್ಲ ಅಲ್ಲ. ದೇವರಿಗೆ ಪ್ರಿಯವಾದ ವ್ರತ ಅಂದರೆ ಒಂದು ಜ್ಞಾನ ಯಜ್ಞ, ಅನಂತರದಲ್ಲಿ ದೇವರಿಗೆ ಇಷ್ಟವಾದ ಏಕಾದಶಿ ಉಪವಾಸ ಅದನ್ನೆಲ್ಲ ಮಾಡ್ತಾ ಇದ್ದ, ಅದಕ್ಕೆ ಪ್ರಿಯ ವ್ರತ. ಅವನಿಗೆ ಮದುವೆ ಮಾಡ್ಕೊಳ್ಬೇಕು ಅಂತ ಇಚ್ಛೆ ಇದ್ದಿಲ್ಲ. ಬ್ರಹ್ಮದೇವರು ಬರ್ತಾರೆ, ಬ್ರಹ್ಮದೇವರು ಬಂದು ಅಪ್ಪ ನೀನು ಮದುವೆ ಮಾಡ್ಕೋ, ಅದರಿಂದ ಒಳ್ಳೆ ಮಕ್ಕಳೆಲ್ಲ ಆಗ್ತಾರೆ. ಅವನು ಅದೇ ಥರ ಪ್ರಿಯವ್ರತ ರಾಜ ಮದುವೆ ಮಾಡ್ಕೊಳ್ತಾನೆ. ಅವನಿಗೆ ಆಗ್ನೇಯಿತರ ಮೊದಲಾದೆಲ್ಲ ಮಕ್ಕಳು ಹುಡ್ತಾರೆ. ಅವರಿಗೆ ನಾಭಿ, ಕಿಂಪುರುಟ ಮುಂತಾದವರೆಲ್ಲ ಮಕ್ಕಳು ಹುಡ್ತಾರೆ. ಆ ನಾಭಿರಾಜನಿಗೆ ಒಬ್ಬ ಹೆಂಡತಿ ಬರ್ತಾಳೆ ಮೇನಾದೇವಿ ಅಂತ. ಅವರಿಬ್ಬರು ಪುರೋಹಿತರನ್ನು ಕರೆದು ಒಂದು ಹೋಮ ಮಾಡಿಸಿ ನಮಗೆ ದೇವರೇ ಮಗ ಆಗಬೇಕು ಹೀಗೆ ಮಂತ್ರ ಹೇಳಿಬಿಟ್ಟು ದೇವರು ಹೇಳಿದ ದೇವರಿಗೆ ಸಮಾನನಾದ ಮಗ ಬೇಕು ಅಂತ ಅವರು ಉದ್ದೇಶ ಇಟ್ಕೊಳ್ತಾರೆ. ಅವ ಪರಮಾತ್ಮ ಹೇಳ್ತಾ ಇದ್ದಾನೆ ಮಮ ಸಮಾನ ಕೈವಲ್ಯಾತೋ ಅಹಮೇವ ನಾಣ್ಯಃ ಅಂತ ಹೇಳ್ಬಿಟ್ಟ ದೇವರು. ಎಲ್ಲ ರೀತಿಯಿಂದ ನನಗೆ ಸಮ ನಾನೇ, ಲಕ್ಷ್ಮೀದೇವಿಯು ಅಲ್ಲ. ಲಕ್ಷ್ಮೀದೇವಿ ಸಮಾಸಮಳು. ಪರಮಾತ್ಮನಂದ್ರೆ ಎಲ್ಲ ದೇಶ ಕಾಲದಲ್ಲಿ ಲಕ್ಷ್ಮಿ ಇರ್ಬೋದು, ಆದರೆ ಗುಣಗಳಿಂದ ಲಕ್ಷ್ಮೀದೇವಿ ಪರಮಾತ್ಮನಿಗೆ ಈಕ್ವಲ್ ಅಲ್ಲ, ಅವಳು ಅಸಮಳು. ಆದ್ದರಿಂದ ಲಕ್ಷ್ಮೀದೇವಿಯನ್ನು ಸಮಾಸಮಳು ಅಂತ ನಾವು ತಿಳ್ಕೊಳ್ಬೇಕು. ಆ ಥರ ಪರಮಾತ್ಮ ಹೇಳಿದ ನನಗೆ ನಾನೇ ಸಮಾನ, ಬೇರೆ ಯಾರು ನನಗೆ ಈಕ್ವಲ್ ಅಲ್ಲ, ಹಾಗಾದ್ರೆ ನಾನೇ ಅವತಾರ ಮಾಡ್ತೀನಿ. ಆವಾಗ ಪರಮಾತ್ಮನೇ ಋಷಭದೇವನಾಗಿ ಅವತಾರ ಮಾಡ್ತಾರೆ. ಪರಮಾತ್ಮ ಋಷಭದೇವನಾಗಿ ಬಂದಾಗ ಅವನಿಗೆ ಮಹಾಲಕ್ಷ್ಮೀ ದೇವಿ ಜಯಂತಿ ಅಂತ ಅವತಾರ ಮಾಡಿ. ಜಯಂತಿ ಅಂತ ಹೇಳಿಬಿಟ್ರೆ ಜಯಂ ತನೋತಿ ಇತಿ ಜಯಂತಿ. ಲಕ್ಷ್ಮೀದೇವಿನ ಪರಮಾತ್ಮನ ಒಟ್ಟಿಗೆ ನಾವು ಪೂಜೆ ಮಾಡಿದರೆ ನಮಗೆ ಗೆಲುವೇ ಕೊಟ್ಬಿಡ್ತಾನೆ ದೇವರು. ಸೋಲು ಎಂಬತಕ್ಕಂಥದ್ದಿಲ್ಲ. ಆ ಸೋಲು ಯಾವಾಗ ದೇವರನ್ನು ಮರೆತಾರೆ. ಆದ್ರಿಂದ ಆ ಜಯಂತಿ ದೇವಿ, ಆ ಋಷಭದೇವ ಅವರು ದಾಂಪತ್ಯವನ್ನು ಶುರು ಮಾಡಿದಾಗ ಅವರಿಗೆ 100 ಜನ ಮಕ್ಕಳು, ಒಬ್ಬೊಬ್ಬರು ಮಹಾಜ್ಞಾನಿ. ಅವರಲ್ಲಿ ಭರತ ಚಕ್ರವರ್ತಿ ಮೊದಲನೇ ರಾಜ. ಆ ಭರತ ಅಂತ ಅವನ ಹೆಸರು. ಆಮೇಲೆ ಮುಳಿದೆ ಅವರೆಲ್ಲ 9 ಜನ ತತ್ವಜ್ಞಾನಿಗಳು, ಅವರೆಲ್ಲ ಜಾಯಂತೆಯರು ಅಂತ ಪ್ರಖ್ಯಾತರಾಗಿದ್ದಾರೆ. ಅವರೆಲ್ಲ ಮುಂದೆ ಭಾಗವತದ ಏಕಾದಶ ಸ್ಕಂದದಲ್ಲಿ ಪರಮಾತ್ಮನ ವಸುದೇವನ ಕೃಷ್ಣನ ಮನೆಗೆ ಬಂದು ಒಬ್ಬೊಬ್ಬರು ಕರಭಾಜನ, ಅನಂತರದಲ್ಲಿ ಅವರೆಲ್ಲ ಹೆಸರುಗಳಿದೆ, ಅವರೆಲ್ಲ ಬಂದು ಉಪದೇಶ ಮಾಡ್ತಾರೆ ವಸುದೇವನಿಗೆ. ಅಂತ ಜ್ಞಾನಿಗಳು ಅವರೆಲ್ಲ. ಸರಿ, ಭರತ ಚಕ್ರವರ್ತಿ ಅಲ್ಲಿ ಋಷಭದೇವನಿಗೆ ಹಿರಿಯ ಮಗ. ಅವನ್ನೆಲ್ಲ ಉಪದೇಶ ಮಾಡ್ತಾ ಇರ್ತಾರೆ. ನೋಡಿ, ನಾವು ಧರ್ಮ ಮಾಡುವಾಗ ಫಲಾಪೇಕ್ಷೆ ಇಟ್ಕೋಬಾರ್ದು, ಪರಮಾತ್ಮನಿಗೆ ಪ್ರೀತಿ ಆಗಲಿ ಅಂತ ಮಾಡಬೇಕು. ಅದು ಬಿಟ್ಟು ನಮಗೆ ದುಡ್ಡು ಬರಲಿ, ಆ ಸಂಪತ್ತು ಬರಲಿ ಅಂತೆಲ್ಲ ಮಾಡಬಾರ್ದು. ದೇವರು ಕೊಡ್ತಾನೆ, ಮೊದಲೇ ಆಸೆ ಇಟ್ಕೊಂಡು ಮಾಡ್ತಾರೆ. ಯಾಕಂದ್ರೆ ಆ ಥರ ಮಾಡಿದರೆ ಕಾಮ್ಯ ಕರ್ಮ ಆಗುತ್ತೆ, ಆಮೇಲೆ ಅದು ಸಿಗೋದಿಲ್ಲ ಕೆಲವೊಂದು. ಆದರೆ ದೇವರೇ ನೀನು ಪ್ರೀತನಾಗಪ್ಪ. ಒಂದು ದೇವ್ರ ಮುಂದೆ ದೀಪ ಹಚ್ಚಿದರೆ ಯಾಕೆ ಹಚ್ತೀರಿ ಅಂದರೆ ನಮ್ದು ಅಭ್ಯಾಸ ರೀ, ಸಂಜೆ ಆದ್ಮೇಲೆ ದೀಪ ಹಚ್ಚಿ ಹಂಗಲು ಮಾಡ್ತಾರೆ. ಕೆಲವರು ಇರ್ತದೆ, ನಮ್ಮ ಮನೆ ಅಭ್ಯಾಸ ರೀ, ಹಿಂದೆ ಹಚ್ಚಾರ ನಾವು ಹಚ್ತೀವಿ, ಹಂಗೆಲ್ಲ ಅಲ್ಲ. ದೇವ್ರಿಗೆ ಪ್ರೀತಿ ಆಗಲಿ, ಆಮೇಲೆ ದೇವರಿಗೆ ಏನೇ ಮಾಡಿದ್ರು ಕೂಡ ಭಗವಂತ ಪ್ರೀತನಾಗ್ಲಿ ಅಂತ. ಅದು ಬಿಟ್ಟು ಇಲ್ರಿ ನಮ್ಮ ಮನೆಯವ್ರು ಹೇಳಿದ್ದಾರೆ ನಾನು ಹೊರಗಡೆಯಿಂದ ಬರುವ ಲೇಟ್ ಆದ್ರೆ ದೀಪ ಹಚ್ಚಿರಿ ಅಂತ, ಅದಕ್ಕೆ ಹಚ್ತೀನಿ ಅಂತ ಹಚ್ಚೋದು. ಹೆಂಡತಿ ಹೇಳಾಳಿ ಅಂತ ಹಚ್ಚಿದ್ರೆ ಪುಣ್ಯ ಬರೋದಿಲ್ಲ, ದೇವರು ಪ್ರೀತನಾಗ್ಲಿ ಅಂತ ಹಚ್ಚಬೇಕು. ಆಮೇಲೆ ನಾವು ದೇವರ ಭಕ್ತರು, ಅವರ ಸೇವಾ ಅಂತ ಹಚ್ಚಬೇಕು. ಅದು ಬಿಟ್ಟು ಯಾರೋ ಹೇಳಿದ್ದಾರೆ ಎದಕ್ಕೋ ಹಚ್ತೀವಿ, ನಮ್ಮ ಮನೆ ಸಂಪ್ರದಾಯ, ಅವೆಲ್ಲ ಪರಮಾತ್ಮ ಹೇಳೋದೇನು, ನೀನು ಏನೇ ಮಾಡಿದ್ರು ದೇವ್ರ ಪ್ರೀತಿ ಆಗ, ಏನೇ ಬಿಟ್ಟರು ದೇವ್ರ ಪ್ರೀತಿ ಆಗಲಿ ಬಿಡು. ಈ ಕೆಲವರು ಅದು ತಿನ್ನಲ್ಲ, ಇದು ತಿನ್ನಲ್ಲ, ಯಾಕೆ ತಿನ್ನಲ್ಲ ಅಂದರೆ ಅದು ನಮ್ಗೆ ಇಷ್ಟ ಇಲ್ರಿ, ಅದು ಅಲ್ಲ ಪ್ರಶ್ನೆ. ನಾವು ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟಿದ್ದೀವಿ, ಯಾಕೆಂದ್ರೆ ಸ್ವಾಮಿ ನಿನಗೆ ಅದು ಇಷ್ಟ ಆಗಲ್ಲ ಅಂತ ಬಿಟ್ಟಿದ್ದೀವಿ ಅಂತ. ಅದು ಬಿಟ್ಟು ಏನೋ ರೀ ನಮ್ಮ ಮನೆಗೆ ಅಭ್ಯಾಸ ಆಗಿಲ್ಲ, ಬರೀ ಉಳ್ಳಾಗಡ್ಡಿ ತಂದಿಲ್ಲ ಅದಕ್ಕೆ ಬಿಟ್ಟಿವಿ ಅಂತಲ್ಲ. ನೀವು ಯಾವ್ದು ಬಿಡ್ತೀರೋ ಅದು ದೇವ್ರ ಪ್ರೀತಿ ಆಗಲಿ ಅಂತ ಬಿಡ್ಬೇಕು, ಯಾವುದು ಮಾಡ್ತೀರೋ ಅದು ದೇವ್ರ ಪ್ರೀತಿ ಆಗಲಿ ಅಂತ ಮಾಡ್ತೀವಿ. ಇದೇ ಶಾಸ್ತ್ರಗಳ ಸಾಕು. ಅದು ಬಿಟ್ಟು ನಮ್ಮ ವೈಯಕ್ತಿಕ ಪ್ರಶ್ನೆ ಅದು. ಯಾರು ಉಪವಾಸ ಮಾಡ್ತಾ ಇದ್ದೆ ಯಾಕೆ ಅಂದರೆ ಇಲ್ರಿ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿದೆ, ಡಯಟ್ ಮಾಡ್ತಿದ್ದೀನಿ, ಅದಕ್ಕೆ ಉಪಯೋಗ, ಪುಣ್ಯ ಬರಲ್ಲ. ಭಗವಂತ ಪ್ರೀತಿ ಆಗಲಿ, ಏಕಾದಶಿಯಿಂದ ದೇವ್ರಿಗೆ ಪ್ರೀತಿ ಆಗುತ್ತೆ. ಅನ್ನ ಬಿಟ್ಟರೆ ಆರು ಬಿಟ್ಟರೆ ಅದಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಆ ಡಯಟ್ ಮನಸ್ಸಲ್ಲಿ, ಅದು ಬಾಯಿಗೆ ಬಿಟ್ಟು ಹೇಳ್ಬಾರ್ದು, ಅದು ಸೆಕೆಂಡ್ರಿ. ಅದು ಆಮೇಲೆ ಅದರಲ್ಲಿ
ಹಂಗೆ ಯಾವಾಗಲೂ ಕೂಡ ಪರಮಾತ್ಮನನ್ನ ನಾವು ನಿನ್ನ ಪ್ರೀತಿ ಆಗಲಿ ಅಂತ ಮಾಡ್ಬೇಕು ಸ್ವಾಮಿ. ನಿನಗೆ ಯಾವುದು ಅಪ್ರೀತಿಕರವೋ ಅದನ್ನ ನಾವು ಮಾಡಲ್ಲ. ಏಕಾದಶಿ ತಿನ್ನೋ ದೇವರಿಗೆ ಇಷ್ಟ ಇಲ್ಲ, ಅದಕ್ಕೆ ಬಿಡೋದು. ಅದು ಬಿಟ್ಬಿಟ್ಟು ನಾವು ನಮಗೆ ಅಂತ ಇಟ್ಕೋಬಾರ್ದು. ಅಂತೂ ಪ್ರಿಯವ್ರತ ಆ ಥರ ರಾಜ ಅವನಿಗೆ ಆ ಥರ ಭರತ ಚಕ್ರವರ್ತಿಯಿಂದ ನೋಡಿ, ಜಯಂತಿ ದೇವಿ ಋಷಭದೇವರಿಗೆ ಆ 100 ಜನ ಮಕ್ಕಳು ಮಹಾಜ್ಞಾನಿಗಳು ಸರ್ವಶ್ರೇಷ್ಠರಾಗಿ. ಅದೇ ಧೃತರಾಷ್ಟ್ರನಿಗೆ 100 ಜನ ಮಕ್ಕಳು, ಒಬ್ರಿಗಿಂತ ಒಬ್ರು ಅರ್ಥ. ಒಬ್ಬ ಸೀರೆ ಇಡ್ತೀನಿ ಅಂದರೆ ಇನ್ನು ನಾನು ಇನ್ನೊಂದು ತಪ್ಪು ಮಾಡ್ತೀನಿ ಅಂತ ಇಂಥ ದುಷ್ಟರು. ಆದ್ರಿಂದ ಎಲ್ಲ ಭೀಮಸೇನರ ಕೈಯಲ್ಲಿ ಆ ದುಷ್ಟರ ಸರ್ವನಾಶ ಆಗುತ್ತೆ. ಆದರೆ ಇವರೆಲ್ಲ ಜಾಯಂತಿ, ಇವರು ಎಲ್ಲ ಪ್ರಖ್ಯಾತರಾಗ ಕರಭ ಪ್ರಬುದ್ಧ ಅಂತೇಳಿ ಅವರೆಲ್ಲ ಹೆಸರುಗಳು ಏಕಾಸ್ತ್ರದಲ್ಲಿ ಬರುತ್ತೆ ಅವ್ರದ್ದೆಲ್ಲ. ಹಾಗಾಗಿ ಅವರೆಲ್ಲ ಋಷಭದೇವನ ಮಕ್ಕಳು. ಅವರಲ್ಲಿ ಭರತ ಚಕ್ರವರ್ತಿ ದೊಡ್ಡವ. ಅವನು ಮತ್ತೆ ರಾಜ್ಯಭಾರ ಮಾಡಿ ಅವನೇನು ಮಾಡಿದ, ಕೊನೆಗೆ ಅವನು ವಾನಪ್ರಸ್ಥಾಶ್ರಮ ಆಗಬೇಕಾದ್ರೆ ಒಂದು ನದಿ ಹತ್ರ ಅವನು ವಾಸ ಮಾಡ್ತಾ ಇದ್ದ. ಅಲ್ಲಿ ಒಂದು ಜಿಂಕೆ ಪಾಪ ಬಂದು ಮರಿಯನ್ನು ಹಾಕಿ ಸತ್ತೋಗ್ಬಿಡ್ತಾನೆ. ಇವನೇನು ಮಾಡಿದ ನೋಡ್ತಾನೆ, ಸಣ್ಣ ಜಿಂಕೆ ಮರಿ. ಪಾಪ ಯಾರು ನೋಡಿದ್ರು ಪಾಪ ಜಿಂಕೆ ಮರಿ ಆದ್ರೂ ತರಬಹುದು, ನಾಯಿ ಮರಿ ಎಲ್ಲ ತಂದು ಬಿಡಬಾರ್ದು. ಆಮೇಲೆ ಎಲ್ಲೋ ನಾಯಿ ಸತ್ತ ಒಂದು ಮರಿ ಹಾಕ್ಬಿಟ್ಟಿದೆ, ಅದನ್ನ ತಂದ್ರೆ ಮನೆಗೆಲ್ಲ ಅನಿಷ್ಟ. ಯಾಕೆಂದ್ರೆ ಗೊತ್ತಾ, ನೀವು ನಾಯಿ ಸಾಕ್ಬಿಟ್ರೆ ಅದಕ್ಕೆ ಡಾಗ್ ಫುಡ್ ಅಂತ ಒಂದು ಕೊಡ್ತಾರೆ. ಅದರಲ್ಲಿ ಏನಿರುತ್ತೆ ಅಂದ್ರೆ ಈ ಎಲುಬನ್ನು ಪುಡಿ ಮಾಡಿ ತಂದು ಹಾಕಿರ್ತಾರೆ. ಅಲ್ಲಿಗೆ ನೀವು ನಾಯಿನ ಮನೆ ತಂದ್ರೆ ಎಲುಬು ಮನೆ ಬಂದಾಗೆ, ಅದರಿಂದ ಮನೆ ಸರ್ವ ಅಪವಿತ್ರ ಆಗ್ಬಿಡುತ್ತೆ. ಅದಕ್ಕೆಲ್ಲ ಬೇರೆ ಹಾಕಿರೋ ಆಹಾರ ಇಷ್ಟ ಆಗಲ್ಲ, ಎಲುಬಿನ ಪುಡಿ ಚಪ್ಪರಿಸ್ಕೊಂಡು ತಿಂತದೆ. ಹಾಗೆ ಜಿಂಕೆ ಮರಿ ವ್ಯಾಮೋಹ ಅವನಿಗೆ, ಅದನ್ನ ಬಹಳ ಚೆನ್ನಾಗಿ ನೋಡ್ಕೊತಾ ಇದ್ದ. ಅವನಿಗೆ ದೇವರ ಧ್ಯಾನದ ಬದಲು ಜಿಂಕೆ ಧ್ಯಾನ ಶುರು. ಆ ಸಮಯದಲ್ಲಿ ಅವನಿಗೆ ಜಿಂಕೆ ಧ್ಯಾನವೇ ಶುರುವಾದಾಗ ಏನ್ ಮಾಡ್ತಾನೆ, ಅವನು ಸಾಯ್ಬೇಕಾದ್ರೆ ಜಿಂಕೆ ಸ್ಮರಣೆ ಮಾಡ್ತಾನೆ. ಅವನಿಗೆ ಜಿಂಕೆ ಆಗಿ ಎಲ್ಲಿ ಪುಲಸ್ತ್ಯರ ಪುಲಹರ ಆಶ್ರಮದಲ್ಲಿ ಉಟ್ಬಿಟ್ಟಿದ್ದಾನೆ. ಹಾಗೆ ಜನ್ಮಾಂತರ ಸ್ಮರಣೆ ಜಿಂಕೆಗೆ. ಇನ್ನೊಂದು ಜಿಂಕೆ ಸಹವಾಸ ಮಾಡಿ ಎಲ್ಲೋ ಒಂದು ಹಣ್ಣಿನ ಗಿಡದ ಕೆಳಗಡೆ ಕೂತಿತ್ತು, ಆ ಬಿದ್ದ ಹಣ್ಣನ್ನು ತಿನ್ನೋದು. ಆಮೇಲೆ ಹುಣ್ಣಿಮೆ, ಅಮಾಸಿ, ದ್ವಾದಶಿ ನದಿ ಸ್ನಾನ ಮಾಡೋದು. ಆ ಪ್ರಾಣಿ ಗೊತ್ತಿತ್ತು. ನಮಗೆಲ್ಲ ಪಂಚಾಂಗ ನೋಡಿ ಹುಣ್ಣಿಮೆ ನೋಡೋದು, ಅದು ಅದಕ್ಕೆ ಹೆಂಗೆ ಗೊತ್ತಾಗ್ಬಿಡುತ್ತೆ. ಜನ್ಮಾಂತರ ಸಂಸ್ಕಾರ. ನದಿಗೋ ಸ್ನಾನ ಮಾಡ್ತಾ ಇತ್ತು. ಕೊನೆಗೆ ತೀರ್ಥಕ್ಲಿನ್ನ ಶರೀರಂ ಜಹೌ ಅಂತ ಭಾಗವತ. ಒಳ್ಳೆ ನದಿಯಲ್ಲಿ ಸ್ನಾನ ಮಾಡಿ ಪವಿತ್ರವಾದ ದೇಹವನ್ನು ಬಿಟ್ಟಂತೆ. ದೇಹ ಬಿಡಬೇಕಾದ್ರೆ ಅದಕ್ಕೆ ನಮ್ಮಲ್ಲಿ ಶಾಸ್ತ್ರಕಾರ ಎಲ್ಲ ತೀರ್ಥಯಾತ್ರೆ ಮಾಡ್ಕೊಂಬನ್ನಿ ಅಂತ ಹೇಳಿ. ಯಾಕಂದ್ರೆ ತೀರ್ಥಯಾತ್ರೆ ಮಾಡಿ ಪವಿತ್ರವಾದ ದೇಹ ಬಿಡ್ಬೇಕು. ಅದು ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ತಿಂದು ಹೋಟ್ಲಲ್ಲಿ ತಿಂದ್ಕೊಂಡೇ ದೇಹ ಬಿಡೋದ, ಕೊನೆಗೆ ಅಪವಿತ್ರ ದೇಹ ಬಿಡುತ್ತೆ. ಅದಕ್ಕೆ ನೋಡಿ, ದಧೀಚಿಗಳಿಗೆ ನಿಮ್ಮ ದೇಹ ಬಿಡಿ, ನಾವು ಎಲ್ಲೂ ಮಾಡ್ಕೊತೀವಿ ಅಂತ ದೇವತೆಗಳಲ್ಲಿ ಬಂದು ಕೇಳಿದಾಗ ಅವರು ತಕ್ಷಣ ಹೇಳಿದರಂತೆ, ಇರಿ ನಾನು ಈಗಲೇ ಎಲ್ಲ ತೀರ್ಥಯಾತ್ರೆ ಮಾಡ್ಕೊಂಡು ಬಂದು ಆಮೇಲೆ ದೇಹ ಬಿಡ್ತೀನಿ ಅಂತ ಹೇಳಿ. ಇಂದ್ರದೇವರು ಹೇಳಿದರು, ಈಗಲೇ ವೃತ್ತರಾಜನ ಕಾಡ ತಾಕ್ಲಿಕ್ಕೆ ಆಗ್ತಾ ಇಲ್ಲ, ನೀವು ಎಲ್ಲಾ ತೀರ್ಥಕ್ಷೇತ್ರ ಮಾಡೋಷ್ಟು ನಾವು ನೆಗೆದು ಬಿದ್ದು ಹೋಗ್ಬಿಟ್ಟಿದ್ದೇವೆ ಅಷ್ಟೇ. ನಾವು ಇಲ್ಲೇ ಒಂದು ಗಿಂಡಿಯಲ್ಲಿ ಎಲ್ಲಾ ತೀರ್ಥಗಳ ದೇವತೆ ಆವಾಹನೆ ಮಾಡ್ತೇವೆ, ಇದ್ರ ಸ್ನಾನ ಮಾಡಿ ಬಿಡುತ್ತೆ. ತಕ್ಷಣದಲ್ಲಿ ಅದೇ ಸ್ನಾನ ಮಾಡಿ ದೇಹ ಬಿಟ್ಟರು. ಆಮೇಲೆ ಅದರಿಂದ ಎಲುಬಾಯಿ. ಹಾಗೆ ಅದಕ್ಕೆ ನಮ್ಮಲ್ಲಿ ಏನು ಅಂದ್ರೆ ಅಂತ್ಯಕಾಲ ವೃದ್ಧಾಪ್ಯ ಬಂದಾಗ ಎಲ್ಲ ತೀರ್ಥಯಾತ್ರೆ ಮಾಡ್ಬೇಕಂತ. ಅದಕ್ಕೆ ಹಿಂದವರೆಲ್ಲ ಎಲ್ಲ ಬರೆದಿಟ್ಬಿಟ್ಟು ಹೊರಟೋಗ್ತಾ ಇದ್ರು. ಹೋದ್ರೆ ಅಲ್ಲೇ ತಗೊಂಡ್ಬಿಡ್ತಾರೆ. ಯಾಕಂದ್ರೆ ಒಂದು ಕಾಶಿಯಿಂದ 3 ವರ್ಷ, ಒಂದು ಬದರಿಯಿಂದ 3 ವರ್ಷ. ಇವತ್ತು ಫ್ಲೈಟಲ್ಲಿ ಹೋಗಿ ವಾಪಸ್ ಬಂದು 2 ದಿವಸದಲ್ಲಿ ಮನೆ ಕೂತ್ಕೊಂಡ್ಬಿಡೋದು. ದಿವಸ ಮನೆಯಲ್ಲಿ ಇಡ್ಲಿ ಚಪಾತಿ ಎಲ್ಲ ಫಲಾಗ್ ಮಾಡ್ಬೋದು, ಅಷ್ಟು ವ್ಯವಸ್ಥೆ. ಅಂದ್ರೆ ಆ ಥರ ತೀರ್ಥಯಾತ್ರೆ ಮಾಡಿದಂಥ ದೇವನ್ನ ಅದು ಜಿಂಕೆ ಬಿಟ್ಟಿದೆ. ಮುಂದೆ ಭರತ ಚಕ್ರವರ್ತಿ ಅಂತ ಹೆಸರಾದ ಆತನೇ ಒಬ್ಬ ಭರತ ಬ್ರಾಹ್ಮಣ, ಅವಧೂತ ಬ್ರಾಹ್ಮಣ ಅಂತ. ಅಲ್ಲಿ ಒಮ್ಮೆ ಪಲ್ಲಕ್ಕಿ ಎತ್ತೋದಕ್ಕೆ ಹೋದಾಗ ರಘುಗಣ ರಾಜ ಬರ್ತಾನೆ. ಆ ರಾಜನ ಪಲ್ಲಕ್ಕಿ ಹೊರವಾಗಿ ಏನೇನೋ ಮಾತಾಡ್ತಾನೆ. ಅವ್ನಿಗೆ ಗೊತ್ತಾಗುತ್ತೆ, ಇವ್ನು ನೋಡಕ್ಕೆ ಪೆದ್ದಂತರ ಇದ್ದಾನೆ, ಮಾತಾಡೋದ್ರಲ್ಲಿ ಶಾಸ್ತ್ರ ಮಾತಾಡ್ತಾನೆ. ಅವನು ಹೇಳಿದ, ಏನಯ್ಯ ಪಲ್ಲಕ್ಕಿ ಸರಿಯಾಗಿ ಹೊರೋ ಕೆಳಗೆ ಬೀಳಿಸ್ತಾ ಇದೆಯಲ್ಲ ಅಂತೇಳಿ. ಅದಕ್ಕೆ ಇವನು ಹೇಳಿದ, ಭರ್ತು ಸಮೇ ಸ್ಯಾದ್ಯದಿ ವೀರಭಾರ ಅಂತ ಹೇಳ್ಬಿಟ್ಟು, ಈ ಪಲ್ಲಕ್ಕಿಯನ್ನು ನಾನು ಹೊತ್ತಿಲ್ಲ, ಆದ್ರೆ ಈ ದೇಹ ಹೊತ್ತಿದೆ. ಆ ದೇಹದಲ್ಲಿ ನನ್ನ ಹೆಗಲು ಹೊತ್ತಿದೆ. ಹೆಗಲನ್ನ ಸೊಂಟವನ್ನ ಮೊಣಕಾಲನ್ನ ಕಾಲು, ಆ ಕಾಲನ್ನ ಭೂಮಿ, ಆ ಭೂಮಿಯನ್ನ ಶೇಷ, ಆ ಶೇಷನನ್ನ ವಾಯುದೇವರನ್ನ ವಿಷ್ಣು ಕೂರ್ಮ ಅಂತೆಲ್ಲ ಹೇಳ್ಬಿಟ್ಟು. ಒಂದು ಒಳಗಿದ್ದ ಬಹುಗಳ ರಾಜ ತಲೆ ಬಂದೋಯ್ತು. ಏನು ಹಿಂದೂ ವೇದಾಂತ ಮಾತಾಡ್ತಾ ಇದ್ದಾನೆ, ಇವ್ನು ನೋಡಿದ್ರೆ ಪೆದ್ದನ್ ತರ ಇದ್ದಾನೆ, ಎಲ್ಲ ವೇದಾಂತ ಶಾಸ್ತ್ರ ಹೇಳ್ತಾ ಇದ್ದಾನೆ ಅಂತ ಹೇಳಿ ಪಲ್ಲಕ್ಕಿಯಿಂದ ಹಾರಿದ್ದೇನೆ. ಆ ಜಡಭರತನ ಕಾಲು ಗಟ್ಟೆ ಹಿಡ್ಕೊಂಡು, ನೀನು ಭಾರಿ ಜ್ಞಾನಿ ಇದೆಯಾ, ನನಗೆಲ್ಲ ಅಹಂಕಾರ ಹಿಡಿದೋಯ್ತು ನಿನ್ನ ಉಪದೇಶದಿಂದ, ಆದ್ರಿಂದ ನೀನು ತಪ್ಪಾಗಿದೆ, ಕ್ಷಮಿಸು. ಆವಾಗ ಆ ಜಡ ಭರತ ಹೇಳ್ತಾನೆ, ಅಲ್ಲಯ್ಯ ದೊಡ್ಡ ರಾಜ ಅಂತ ನೀನು ಹಾರಾಡ್ತಾ ಇದೆಯಲ್ಲ, ಪುರಾ ಅಹಂ ಅಭವಂ ಶರೀರೇ, ನಾನು ಹಿಂದೆ ಒಬ್ಬ ಭರತ ಚಕ್ರವರ್ತಿ ಆಗಿದ್ದು, ನಿನ್ನಂತ 100 ರಾಜರನ್ನ ನಾನು ಆಳಿದ್ದೇನೆ. ಆದ್ರೆ ಇವತ್ತು ನಾನು ನೋಡಿ ಎಷ್ಟು ನಿರ್ಲಿಪ್ತನಾಗಿದೆ. ನೀನು ಒಬ್ಬ ಸಾಮಂತ, ನಾನು ರಾಜ ಅಂತ ಹಾರಾಡ್ತಾ ಇದೆಯಲ್ಲ, ನೀನು ಸತ್ತು ಹೋದರೆ ಪಲ್ಲಕ್ಕಿ ಜೊತೆ ನೀನನ್ನು ಸುಟ್ರೆ ಇದು ರಾಜನ ಬೂದಿ, ಇದು ಪಲ್ಲಕ್ಕಿ ಬೂದಿ ಅಂತ ಗೊತ್ತಾಗತ್ತಾ? 2 ಒಂದೇ ಆಗುತ್ತೆ. ಅಂದ್ರೆ ಅಷ್ಟು ನೀನು ಕಡಿಮೆ ಇದೆಯಾ?
ಹಾಗಿರುವಾಗ ಅಹಂಕಾರವನ್ನು ಕಡಿಮೆ ಮಾಡ್ಕೋ, ಆ ಪರಮಾತ್ಮನ ಧ್ಯಾನ ಮಾಡೋ. ನೀನು ಕಪಿಲಾಶ್ರಮಕ್ಕೆ ಹೋಗಬೇಕು ಅಂತಿದೆಯಾ, ಮೊದಲು ನಿನ್ನ ಯೋಗ್ಯತೆ ಅರ್ಥ ಮಾಡು. ದೊಡ್ಡವ್ರ ಹತ್ರ ಹೋಗೋದಲ್ಲ, ನೀನ್ ಲೆವೆಲ್ ಎಷ್ಟಿದೆ ನೋಡ್ಕೊಳ್ಬೇಕು ಅಂತ ಹೇಳಿದಾಗ ಅವನಿಗೆ ಭಾರಿ ಜ್ಞಾನ ಆನಂದ ಆಗುತ್ತೆ. ಅವ್ರು ದೊಡ್ಡವರ ಸಹವಾಸ ಸತ್ಸಂಗ, ಅದರಿಂದ ನನಗೆ ಒಳ್ಳೆ ಜ್ಞಾನ ಬಂತು ಅಂತ ಅವನೊಂದು ಮಾತು ಹೇಳ್ತಾನೆ. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದ ಭವಂತಿ ಹೃತ್ಕರ್ಣ ರಸಾಯನಾತ್ಮತಾಃ ತಜ್ಜೋಷಣಾತ್ ಆಶು ಅಪವರ್ಗ ಮಾರ್ಗೆ ಶ್ರದ್ಧಾವತಿ ಭಕ್ತಿ ಅನುಕ್ರಮಿಷ್ಯತಿ. ನೋಡಿ, ಇದು ರಘುಗಣರಾಜ ಜಡಭರತನ ಅಂತ ಹೇಳು. ಸ್ವಾಮಿ, ನೀವು ಯಥಾ ಜ್ಞಾನಿ, ನಿಮ್ಮಂತಹ ಸಜ್ಜನರ ಸಹವಾಸದಿಂದ ಒಂದು ಕ್ಷಣದಲ್ಲಿ ನನ್ನ ದುರಹಂಕಾರ, ನನ್ನ ಬುದ್ಧಿಗೆ ಅಂಟಿದ್ದೆಲ್ಲ ಕೆಟ್ಟದ್ದು ಹೊರಟೋಯ್ತು. ಯಾಕೆಂದ್ರೆ ನಿನ್ನ ಉಪದೇಶ ಆ ಥರ ಇತ್ತು. ಸತ್ಸಂಗದ ಫಲ ಅಂತಹದ್ದು ಅಂತ ಹೇಳ್ತಾ ಇದ್ದಾರೆ ಅವರು ರಘುಗಣ. ಅದಕ್ಕೆ ನಾರದರೊಮ್ಮೆ ಪರಮಾತ್ಮನ ಹತ್ರ ಹೋಗಿ ಕೇಳಿದ್ರೆ, ಸ್ವಾಮಿ ನಾರಾಯಣ ನಾರಾಯಣ, ಈ ಸತ್ಸಂಗದ ಫಲ ಏನು ಅಂತ ಹೇಳಿ ನೀನು. ಅದಕ್ಕೆ ಪರಮಾತ್ಮ ಹೇಳಿದ, ನಾರದರೆ ಭೂಲೋಕಕ್ಕೆ ಹೋಗಿ ಅಲ್ಲಿ ಒಂದು ಓತಿಕಾಟ ಇದೆ, ಓತಿಕಾಟ ಹತ್ರ ಹೋಗಿ ಕೇಳಿ ಅದು ಹೇಳುತ್ತೆ ಅಂತ. ಅವ್ರು ಬಂದರು, ಓತಿಕೆ ಆತ ಸತ್ಸಂಗದ ಫಲ ಏನು ಅಂತ ಹೇಳಿ. ಅದುವರೆಗೂ ಚೆನ್ನಾಗಿದ್ದ ಓತಿಕೆ ಆತ ಇವರು ಪ್ರಶ್ನೆ ಕೇಳಿದುಕೊಳ್ಳೆ ದಬಾನಂದ ಕೆಳಬಿದ್ದು ಗೋಣಿಚೆಯಲ್ಲಿ ಸತ್ತೋಗ್ಬಿಡ್ತಾರೆ. ನಾರದರು ಗಾಬರಿ ಆಗ, ಅಯ್ಯೋ ಒಂದು ಓದಿಕೆ ಅದು ಕೊಂದ್ಬಿಟ್ಟೇನು ಅಂತ ಪಾಪ ಬಂತಾರೆ. ದೇವರ ಹತ್ರ ಒಂದು ಸ್ವಾಮಿ ಅದು ಸತ್ತೋಗ್ಬಿಡುತ್ತೆ, ಏನು ಉತ್ತರ ಹೇಳೇ ಅಲ್ಲ. ಹಾಗಾದ್ರೆ ಒಂದು ಪಂಜರದಲ್ಲಿ ಒಂದು ಗಿಣಿ ಇದೆ, ಅದರ ಹತ್ರ ಹೋಗಿರ್ತಾರೆ. ನಾವು ಹೋಗಲ್ಲ ಸ್ವಾಮಿ, ಅದು ಸತ್ತೋಗ್ಬಿಟ್ಟ ಗತಿಯೇನು. ಅದಕ್ಕೆ ನಾರದರೆ ದೇವರು ಹೇಳಿದೆ, ಇಲ್ಲ ಇಲ್ಲ ಹೋಗಿ ಅಂತಾರೆ. ಅವರು ಅಲ್ಲಿ ಬಂದರು, ಗಿಣಿಯೇ ಈ ಸತ್ಸಂಗದ ಫಲ ಏನು ಅಂತ ಹೇಳಿ. ಅದುವರೆಗೆ ಅದು ಚೆನ್ನಾಗಿತ್ತು, ಕೆಳಗೆ ಸತ್ತೋಗ್ಬಿಟ್ಟು. ಅದು ಒಂದು ನಾಲ್ಕು ಗಾಬರಿ ಆಗ, ಈ ಪರಮಾತ್ಮ ನನ್ನಿಂದ 2 ಪ್ರಾಣಿ ಸಾಯಿಸಾಕ್ತಿದ್ದಾನೆ, ನನಗೆ ಎಷ್ಟು ಪಾಪ ಬಂತೇನೋ. ಕೊನೆಗೆ ದೇವ್ರು ಹೇಳಿದ, ಈಗ ತಾನೇ ಒಬ್ಬ ರಾಜಕುಮಾರ ಹುಟ್ಟಿದ್ದಾನೆ, ಅವನ ಹತ್ರ ಹೋಗು ಅಂತೇಳಿ. ಅಲ್ಲಿ ಹೇಳಿದ್ರು, ಅವನ ಕಡೆಯಿಂದ ಎಲ್ಲ ಗೊತ್ತಾದರೆ ಎಲ್ಲ ಹೊಡೆಸ್ಬಿಡ್ತಾರೆ ನನಗೆ, ರಾಜಕುಮಾರನ ಸತ್ತೋಗ್ಬಿಟ್ರೆ ಗತಿ. ಇಲ್ಲ ಇಲ್ಲ ಹೋಗು ಅಂತ ದೇವ್ರು ಹೇಳಿದ. ಅಲ್ಲಿ ಬಂದರು, ಆ ರಾಜಕುಮಾರ ಅಂತ ಕೇಳಿದ್ರು, ಸತ್ಸಂಗದ ಫಲ ಏನು ನೀನಾದ್ರೂ ಹೇಳಪ್ಪ. ಅಲ್ಲಿ ಇಲ್ಲಿ ಹೇಳಿಲ್ಲ, ಆ ಓದಿಕಾತನ ಹೇಳಿಲ್ಲ. ಅದಕ್ಕೆ ಆ ಮಗು ಮಾತಾಡಕ್ಕೆ ಶುರು ಮಾಡಿತಾನೆ. ನೋಡಿ ನಾರದರೆ, ನನ್ನ ಪ್ರಾರಬ್ಧದಿಂದ ನಾನು ಓದಿಕೆ ಆಟವಾಗಿ ಹುಟ್ಟಿದ್ದೆ, ಅಲ್ಲಿ ನೀವು ಬಂದ್ರಿ, ನನ್ನ ಅನುಗ್ರಹ ಮಾಡಿದೆ. ಅಲ್ಲಿ ನಾನು ಈಗ ಮತ್ತೆ ಗಿಳಿಯಾಗಿ ಹುಟ್ಟಿದೆ. ಈ ಗಿಳಿಯಾದಾಗ ಮತ್ತೆ ನೀವೇ ಬಂದ್ರಿ, ಆ ಗಿಳಿ ಜನ್ಮ ಹೋಗಿ ರಾಜಪುತ್ರನಾಗಿ ಹುಟ್ಟಿದ್ದೇನೆ. ಇವಾಗಲೂ ನೀವು ಬಂದ್ರಿ, ನನಗೆ ಜನ್ಮ ಸಾರ್ಥಕ ಆಯಿತು. ಅದಕ್ಕೆ ಇದೇ ಸತ್ಸಂಗದ ಫಲ ಅಂತ. ಅಂದರೆ ದೊಡ್ಡವರ ಸಂಘದಿಂದ ಎಷ್ಟೆಲ್ಲ ಕೆಟ್ಟ ಕೆಟ್ಟ ಜನ್ಮಗಳು ನಮಗೆ ಹೋಗುತ್ತೆ. ಆದರೆ ಮಹಾತ್ಮರ ಹತ್ರ ಬಂದು ನಾವು ನಮಸ್ಕಾರ ಮಾಡಿದರೆ ಅವರು ಉತ್ತಮೋತ್ತಮ ಜನ್ಮ ಕೊಡ್ತಾರೆ. ಅದು ಬಿಟ್ಬಿಟ್ಟು ನಾವು ಬೇರೆ ಬೇರೆ ಯಾರ ಹತ್ರ ಹೋಗ್ಬಿಟ್ರೆ, ನೀಚರ ಹತ್ರ ಹೋದರೆ ನೀಚ ಜನ್ಮ ನಮಗೆ ಬಂದು, ಯಾರೋ ಸಾಯಿಬಾಬಾನ ಹತ್ರ ಹೊಟ್ಟೋಗೋದು, ಇನ್ಯಾರೋ ಹತ್ರ ಹೊಟ್ಟೋಗೋದು, ಅವೆಲ್ಲ ಮಾಡಿದರೆ ನೀಚ ಜನ್ಮ ಬರುತ್ತೆ. ಆದ್ರಿಂದ ನಾವು ರಾಘವೇಂದ್ರ ಗುರುಗಳ ಹತ್ರ ಹೋಗ್ಬೇಕು, ಶ್ರೇಣದಾಸರ ಹತ್ರ ಹೋಗ್ಬೇಕು. ಪ್ರತಿ ಬಾರಿ ಅವರ ಹತ್ರ ಬಂದರೆ ಅವರ ಅನುಗ್ರಹ, ಅವರ ವಿಶೇಷವಾದ ಕೃಪಾ ಕಟಾಕ್ಷದಿಂದ ಈಗ ಬಂದ ಜನ್ಮದಂತೆ ಒಳ್ಳೆ ವೈಷ್ಣವ ಜನ್ಮ ಬರುತ್ತೆ. ಇದಕ್ಕಿಂತ ಜಾಸ್ತಿ ಸಾಧನೆ ಮಾಡುವಂಥ ಅನುಗ್ರಹ ಅವರು ಮಾಡ್ತಾರೆ. ಅದರಂತೆ ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದ. ಅವ್ರು ಬಂದರೆ ದೇವರ ಕಥೆಯನ್ನೇ ಹಾಕ್ತಾರೆ, ಅದು ಬಿಟ್ಟು ಹರಟೆ ಹೊಡೆಯೋದಿಲ್ಲ. ದೊಡ್ಡವರೆಲ್ಲ ಹೇಗೆ ಅಂದರೆ, ದೇವರ ಕಥೆ ಕೇಳಿ ಅದರಿಂದ ಉದ್ಧಾರ ಆಗುತ್ತೆ, ಅವ್ರಿವ್ರು ತೊಗೊಂಡೇ ಮಾಡ್ತಾರೆ, ಅದೆಲ್ಲ ಮುಗಿದವ್ರ ಕಥೆ. ಯಾರ್ಯಾರ್ದು ಕೇಳಿದರೆ ನಮ್ಮ ಟೈಮ್ ಬೇಕು, ನಮಗೆ ಕಿವಿ ಬೇಕು. ಆದ್ದರಿಂದ ಭಗವಂತನ ಕಥೆ ಕೇಳಿದರೆ, ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಭುವನ ಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನಾಃ. ಗೋಪಿಗೆ ಹೇಳ್ತಾರೆ, ಪರಮಾತ್ಮನ ಕಥೆ ಕೇಳಿದರೆ ತೃಪ್ತ ಜೀವನ, ಅವರ ಬದುಕಿಗೆ ಸಾರ್ಥಕ್ಯ ಬರುತ್ತೆ. ಒಳ್ಳೊಳ್ಳೆ ಜನ್ಮಗಳನ್ನು ಪರಮಾತ್ಮ ಕೊಡ್ತಾನೆ. ಯಾಕಂದರೆ ಈ ಜನ್ಮದಲ್ಲಿ ನನ್ನ ಕಥೆ ಕೇಳಿದ್ದಾರೆ, ಮುಂದಿನ ಜನ್ಮದಲ್ಲಿ ಕೇಳ್ತಾರೆ ಅಂತ ಆ ಭರವಸೆ ಇಟ್ಕೊಂಡು ದೇವರು ಆ ಥರ ಮಾಡ್ತಾ ಇರ್ತಾನೆ. ಹಾಗೆ ಇಲ್ಲೂ ಕೂಡ ಆ ಸತ್ಸಂಗದ ಕಥೆಯನ್ನು ಆ ಥರ ಹೇಳ್ಬಿಟ್ಟಿದ್ದಾರೆ. ಹೀಗೆ ರಘುಗಣರಾಜನ ಕಥೆ ಮುಂದೆ 5ನೇ ಸ್ಕಂದದೆಲ್ಲ ಮುಕ್ತಾಯವಾಗುತ್ತೆ. 6ನೇ ಸ್ಕಂದದಲ್ಲಿ ಅಜಾಮಿಲನ ಕಥೆ, ಪರಮಾತ್ಮನ ಸ್ಮರಣೆಯಿಂದ ನಮಗೆಲ್ಲ ಏನು ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಅದು ನಾಳೆ ದಿವಸ ಬೆಳಿಗ್ಗೆ 6ನೇ ಸ್ಕಂದ ಭಾಗವತ ಕೇಳ್ತಾ ಇದ್ದೇವೆ. ಇವತ್ತಿಗೆ ಶ್ರೀ ಕೃಷ್ಣ